ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಶ್ರಾವಣ ಮಾಸದ ಶುಭ ಪರ್ವ ಕಾಲದಲ್ಲಿ ಇವತ್ತಿನಿಂದ ಆಂಜನೇಯ, ಚನ್ನಪಟ್ಟಣದ ಆಂಜನೇಯನ ಸನ್ನಿಧಿಯಲ್ಲಿ ಸುಂದರಕಾಂಡದ ಕುರಿತು ಸಂದೇಶ ರೂಪವಾದ ಪ್ರವಚನವನ್ನು ನೀಡ್ತಾ ಇದ್ದೇನೆ. ಯಾವ ವಿಘ್ನ ಬರದಂತೆ ಈ ಪ್ರವಚನ ಮುಕ್ತಾಯಗೊಳ್ಳಬೇಕು. ನಮ್ಮ ನಿಮ್ಮೆಲ್ಲರಿಗೆ ಶ್ರೀರಾಮದೂತ ಆಂಜನೇಯನ ಪ್ರಸಾದ ಆಗಬೇಕು. ನಮ್ಮ ಕಷ್ಟಗಳೆಲ್ಲ ಕಳಿಬೇಕು. ಮತ್ತಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡೋ ಹಾಗೆ ನಮಗೆ ಸ್ಫೂರ್ತಿ ಸಿಗಬೇಕು. ಆ ಉದ್ದೇಶ ಇಟ್ಟುಕೊಂಡು ಸುಂದರಕಾಂಡದ ಪ್ರವಚನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷವೂ ಒಂದೊಂದು ವಿಷಯವನ್ನು ಭಟ್ಕಳದ ಚನ್ನಪಟ್ಟಣದ ಆಂಜನೇಯನ ಸನ್ನಿಧಿಯಲ್ಲಿ ಶ್ರಾವಣ ಮಾಸದಲ್ಲಿ ನಾವು ಹೇಳ್ತಾ ಬಂದದ್ದನ್ನು ನೋಡಿದ್ದೇವೆ. ತಾವೆಲ್ಲ ಭಗವದ್ಭಕ್ತರು ಅದರಲ್ಲಿ ಭಾಗವಹಿಸಿದ್ದು ಇದೆ. ಈ ಬಾರಿ ಸುಂದರಕಾಂಡದ ಕುರಿತು ಪ್ರವಚನ ಆಗಲಿ ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಬಹಳ ಸುಂದರಕಾಂಡ. ಎಷ್ಟು ಥರದಿಂದ ಆಲೋಚನೆ ಮಾಡಿದರೂ ಇನ್ನೊಂದು ಯಾವುದೇ ವಿಷಯ ತಗೊಂಡ್ರೂ ಇಷ್ಟು ಸುಂದರ ಅಂತ ಅನಿಸಲ್ಲ. ಹಾಗಾಗಿ ಇದನ್ನು ಸುಂದರಕಾಂಡ ಅಂತ ಕರೆದದ್ದು ಬಹಳ ಅರ್ಥಪೂರ್ಣವಾದ ಮಾತು. ರಾಮಾಯಣವೇ ಬಹಳ ಸುಂದರ. ರಾಮಾಯಣದಲ್ಲಿಯೂ ಅತ್ಯಂತ ಸುಂದರವಾದದ್ದು ಅಂದರೆ ಸುಂದರಕಾಂಡ. ಸಂಸ್ಕೃತದಲ್ಲಿ ಸುಂದರ ಅಂದರೆ ನಾವು ನೀವು ತಿಳಿದ ಒಂದು ಅರ್ಥ ಇದೆ. ಚೆನ್ನಾಗಿರೋದನ್ನು ಸುಂದರ ಅಂತ ಕರೀತಾರೆ. ಸಂಸ್ಕೃತ ಕೋಶಗಳಲ್ಲಿ ಸುಂದರ ಅಂತ ಕರೆದದ್ದು ಯಾವುದನ್ನು ಗೊತ್ತೋ? ಕಪಿಗಳನ್ನೆಲ್ಲ ನೋಡಿಕೊಳ್ಳುವಂತಹ ಮುಖಂಡನಿಗೆ ಸುಂದರ ಅಂತ ಹೆಸರಂತ. ಸುಂದರ ಕಪಿ ಮುಖೇ ಸ್ಯಾತ್. ಕಪಿಗಳ ಮುಖಂಡನಿಗೆ ಸುಂದರ ಅಂತ. ಕಪಿಗಳನ್ನು ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕಪಿಗಳನ್ನು ನೋಡ್ಕೊಳ್ಳೋದು ಅಂದರೆ ಬಹಳ ಕಠಿಣದ ಕೆಲಸ. ಹೇಳಿ ಕೇಳಿ ಕಪಿಗಳವರು. ಮನುಷ್ಯರನ್ನು ನೋಡ್ಕೊಳ್ಳೋದೇ ಎಷ್ಟು ಕಷ್ಟ ಇದೆ, ಇನ್ನು ಕಪಿಗಳನ್ನು ನೋಡ್ಕೊಳ್ಳೋದು ಎಷ್ಟು ಕಷ್ಟ. ಅವರನ್ನೆಲ್ಲ ಒಂದೇ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಅಷ್ಟು ಸುಲಭದ ಕೆಲಸನ? ಆಂಜನೇಯ ಅದನ್ನು ಮಾಡ್ತಾ ಇದ್ದ. ಯಾರ ಬುದ್ಧಿಭೇದ ಆಗಬಾರ್ದು. ರಾಮನ ಸೇವೆಯಲ್ಲಿ ತೊಡಗಿದಾಗ ರಾಮನ ಬಗ್ಗೆನೇ ಆಲೋಚನೆ ಮಾಡಬೇಕು. ಸ್ವಾರ್ಥ ಮೆರಿಬಾರ್ದು, ಪ್ರಾಮಾಣಿಕವಾಗಿರಬೇಕು. ಆಗ ಆ ದಾರಿಯಲ್ಲಿ ಅವರನ್ನು ಕರ್ಕೊಂಡು ಹೋಗಬೇಕಾದ್ರೆ ಎಷ್ಟು ಶ್ರಮ.
ಆ ರೀತಿ ಆ ದಾರಿಯಲ್ಲಿ ನಡ್ಕೊಂಡು ಹೋಗೋ ಹಾಗೆ ಸ್ವಲ್ಪವೂ ಆಚೆ ಈಚೆ ಆಗದಂತೆ ಮಾಡ್ಕೊಂಡು ಹೋದವನಾದ್ದರಿಂದ ಆಂಜನೇಯನನ್ನು ಸುಂದರ ಸುಂದರ ಅಂತ ಕರೆದದ್ದಂತೆ. ಹಾಗಾಗಿ ಸುಂದರ ಕಪಿಮುಖೇ ಸ್ಯಾತ್, ಸುಂದರಕಾಂಡ ಅಂತ ಯಾಕೆ ಕರೀತಾರೆ? ಈಗ ಅದರದ ಅಭಿಪ್ರಾಯ ನಮಗೆ ಸ್ಪಷ್ಟ ಆಯಿತು. ಕವಿಗಳ ಮುಖಂಡ ಅನ್ನೋ ಅರ್ಥದಲ್ಲಿ ಕರೀತಾರೆ. ರಾಮ ಪುರುಷರಲ್ಲಿ ಪರಮ ಸುಂದರ, ಸೀತೆ ಸ್ತ್ರೀಯರಲ್ಲಿ ಬಹಳ ಸುಂದರಳಂತೆ. ಇವರಿಬ್ಬರೂ ಸುಂದರರೇ. ಇವರಿಬ್ಬರ ಸೇವೆಯನ್ನು ಮಾಡೋದರಲ್ಲಿ ಪರಮ ಸುಂದರ ಆಂಜನೇಯ. ಹಾಗಾಗಿ ಅವನಿಗೂ ಸುಂದರ ಅಂತ ಹೆಸರು ಬಂತು. ಸುಂದರರಿಬ್ಬರ ಸೇವೆಯನ್ನು ಚೆನ್ನಾಗಿ ಮಾಡ್ತಾನಾದ್ರಿಂದ ಸುಂದರ ಅಂತ. ಕೆಲವರಿಗೆ ಸೇವೆ ಮಾಡಲಿಕ್ಕೆ ಬರಲ್ಲ ಸರಿಯಾಗಿ, ಸ್ವಾರ್ಥ ಮೆರೀತಾರೆ, ಪ್ರಾಮಾಣಿಕರಾಗಿರಲ್ಲ. ಆದರೆ ಆಂಜನೇಯ ಸೇವೆಯನ್ನು ಮಾಡಿದ್ನಲ್ಲ, ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿದ. ಹಾಗಾಗಿ ಅವನಿಗೆ ಮನ್ನಣೆ ಜಾಸ್ತಿ. ರಾಮನ ಸೇವೆಯನ್ನು, ಸೀತೆಯ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದಂಥ ಮಹಾನುಭಾವ ಆಂಜನೇಯ. ಅವನ ಸೇವೆ ಎಂಥದ್ದು ಅಂತ ತಿಳಿಸ್ಲಿಕ್ಕೆ ಬಂದ ಕಾಂಡವೇ ಸುಂದರಕಾಂಡ. ಹಾಗಾಗಿ ಇದನ್ನು ಸುಂದರಕಾಂಡ ಅಂತ ಕರೆದದ್ದು ಈ ಅರ್ಥದಲ್ಲಿ ಅಂತ ಅನುಸಂಧಾನ ಮಾಡಬೇಕು. 5 ದಿನಗಳಲ್ಲಿ ಸಾಧ್ಯವಾದಷ್ಟು ಸುಂದರಕಾಂಡದ ವಿಷಯವನ್ನು ಸಮಾಜಕ್ಕೆ ಹೇಗೆ ಸಂದೇಶ ಕೊಡ್ತದೆ ಇದು ಅಂತ ತಿಳಿತಾ ಬರೋಣ. ಬದುಕಿನಲ್ಲಿ ನಾನಾ ರೀತಿಯಾದ ಕ್ಲೇಶಗಳನ್ನು ಮನೆಯಲ್ಲಿ ಅನುಭವಿಸ್ತಾ ಇದ್ದೇವೆ ನಾವು ಈಗಾಗಲೇ. ಒಂದೇ ಎರಡೇ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರದ ಸಮಸ್ಯೆಗಳು. ಯಾರೂ ಸುರಕ್ಷಿತವಾಗಿ ಸುಖವಾಗಿದ್ದಾರೆ ಅಂತಿಲ್ಲ. ಯಾರಾದರೂ ಇದ್ದಾರಾ? ಎಲ್ಲ ವಲಯದಲ್ಲಿಯೂ ಒಂದಲ್ಲ ಒಂದು ಕ್ಲೇಶ ಇದೆ. ರಾಜಕೀಯದಲ್ಲಿ ನೋಡಿದರೆ ಒಂದು ಕ್ಲೇಶ, ಸಮಾಜದಲ್ಲಿ ನೋಡಿದರೆ ಮತ್ತೊಂದು ಥರದ ಕ್ಲೇಶ, ಕುಟುಂಬದಲ್ಲಿ ನೋಡಿದರೆ ಮತ್ತೊಂದು ಥರದ ಕ್ಲೇಶ. ಬೇಡವೇ ಬೇಡ, ತಾನು ತನ್ನ ಕೆಲಸ ಅಂತ ತಂದು ಯಾವುದೋ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನೆ. ಆ ಕೆಲಸಗಳಲ್ಲಿ ಹೋಗ್ತೇನೆ ಅಂದರೆ ಅಲ್ಲೊಂದು ರೀತಿ ಕ್ಲೇಶ. ಅಂತೂ ಎಲ್ಲ ಕಡೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದದ್ದೇ. ಇಷ್ಟು ಸಮಸ್ಯೆನೇ ಕೂಡಿದಂಥ ಯುಗದಲ್ಲಿ ಮನುಷ್ಯ ಹೇಗೆ ಮುಂದೆ ಸಾಗಬೇಕು, ಸಮಸ್ಯೆಗಳನ್ನು ಪರಿಹಾರ ಹೇಗೆ ಮಾಡಿಕೊಳ್ಬೇಕು, ಎದುರಿಸಬೇಕು ಹೇಗೆ, ಇದನ್ನೆಲ್ಲ ಹೇಳ್ಕೊಡ್ಲಿಕ್ಕೆ ಸ್ಫೂರ್ತಿಯಾದವನೇನೆ ಆಂಜನೇಯ. ಕೆಲವು ಸಮಸ್ಯೆಗಳನ್ನು ನಾವೇ ಎದುರಿಸಬೇಕು, ಕೆಲವು ಸಮಸ್ಯೆಗಳನ್ನು ದೇವರು ಎದುರಿಸ್ತಾನೆ ಅಂತ ದೇವರ ಮುಂದೆ ಹಾಕಬೇಕಂತ. ಹಾಗಾಗಿ ಸಮಸ್ಯೆಗಳು ಎಲ್ಲವನ್ನೂ ನಾವೇ ಎದುರಿಸ್ಲಿಕ್ಕಾಗಲ್ಲ, ಪರಿಹರಿಸ್ಕೊಳ್ಳಿಕ್ಕಾಗಲ್ಲ. ಕೆಲವುದನ್ನು ಮಾತ್ರ ನಾವು ಪರಿಹರಿಸ್ಕೊಳ್ಬೋದು. ಆದರೆ ಭಗವಂತ ರಾಮಚಂದ್ರ ಕೆಲವು ಸಮಸ್ಯೆಗಳನ್ನು ನನ್ನ ಕಡೆಗೆ ಬರಲಿ, ನಾನು ಪರಿಹಾರ ಮಾಡ್ತೀನಿ ಅಂತ ಇಟ್ಟಿರ್ತಾನಂತೆ. ಆಂಜನೇಯ ರಾಮನ ಮನಸ್ಸನ್ನು ಚೆನ್ನಾಗಿ ಅರ್ಥವನಾದ್ದರಿಂದ ಎಷ್ಟು ರಾಮನಿಗೆ ಅಭಿಪ್ರೇತವೋ ಅಷ್ಟನ್ನು ಮಾತ್ರ ಆಂಜನೇಯ ಯುದ್ಧ ಮಾಡಿ ಸಂಹಾರ ಮಾಡಿದ. ಯಾವುದು ರಾಮನಿಗೆ ಅಭಿಪ್ರೇತ ಇರಲಿಲ್ಲ, ಮನಸ್ಸಿಗೆ ಬಂದಿರಲಿಲ್ಲ, ಅವರನ್ನು ಯಾರನ್ನು ರಾಮನ ಮನಸ್ಸಿಗೆ ಬಂದಿಲ್ಲ, ನಾನು ಅವರನ್ನು ಕೊಲ್ಲಲ್ಲ ಅಂತ ಬಿಟ್ಬಿಟ್ಟಂತೆ. ಇದು ಒಂದು ರಾಮನ ಸೇವೆ ಮಾಡೋದರಲ್ಲಿ ವಿಶೇಷತೆಯನ್ನು ಮೆರೆದ ಆಂಜನೇಯ ಅಂತ ರಾಮಾಯಣ ಹೇಳ್ತದೆ. ನಮಗೆ ಕೊಡೋ ಸಂದೇಶವೂ ಅದೇ. ನಾವೆಲ್ಲ ದೇವಭಕ್ತರು, ಆಸ್ತಿಕರು. ನಮಗೆ ದೇವರ ಸಂಕಲ್ಪದಂತೆ ನಡವಳಿಕೆ ಇರಬೇಕು. ಅವನ ಸಂಕಲ್ಪಕ್ಕೆ ವಿರುದ್ಧ ನಡವಳಿಕೆ ನಮ್ಮಿಂದ ನಡೀಬಾರ್ದು. ಎಷ್ಟು ಸಾಧ್ಯವೋ ಅವನ ಸಂಕಲ್ಪಾನುಗುಣವಾಗಿ ನಡೆಯುವಂತೆ ಮಾಡಬೇಕು. ಇದನ್ನು ಆಂಜನೇಯ ಸಮಾಜಕ್ಕೆ ಹೇಳಿಕೊಡ್ತಾನೆ. ಅದೇ ಸುಂದರಕಾಂಡ ಅಂತ ಅರ್ಥ. ದೇವರ ಮನಸ್ಸನ್ನು ಅರಿತು ದೇವರಿಗೆ ವಿರುದ್ಧವಾಗದಂತೆ, ದೇವರಿಗೆ ಯಾವುದು ಅಭಿಪ್ರೇತವೋ ಅಷ್ಟನ್ನೇ ನಡೆಸಬೇಕು. ಅದೇ ನಿಜವಾದ ಸೇವೆ, ಅದು ನಿಜವಾದ ಭಕ್ತಿ, ಅದು ನಿಜವಾದ ದೇವರ ಪೂಜೆ. ಇದನ್ನು ಜಗತ್ತಿಗೆ ತಿಳಿಸಬೇಕಾಗಿದೆ. ಆಂಜನೇಯ ಅದನ್ನು ಚೆನ್ನಾಗಿ ಮಾಡಿಬಿಟ್ಟ.
ಈ ಸಮಯದೊಳಗೆ ಮನುಷ್ಯ ಸ್ವಲ್ಪ ಓಡಾಡುವಾಗ ಅಳಗಾಡ್ತಾನೆ. ಯಾವುದಾದ್ರೂ ಒಂದು ಹೊಸದು ಕಂಡಿತು ಅಂದರೆ ಆ ಕಡೆಯಲ್ಲಿ ಮನಸ್ಸು ಹಾಕಿಬಿಡ್ತಾನೆ. ಇಲ್ಲಿ ದೇವರ ಸೇವೆ ಮಾಡಬೇಕು ಅಂತ ದೇವರ ನಿಯೋಜನೆ ಮಾಡಿದರೆ ಹೊಸದು ಕಾಣ್ತಲ್ಲ ಅಂತ ಆ ಕಡೆ ಹಾರಿಬಿಡ್ತಾನೆ. ಆಂಜನೇಯನಿಗೆ ಆ ತರಹ ಹಾರಲಿಕ್ಕೆ ಬೇಕಾದಷ್ಟು ಬರ್ತಿತ್ತು. ಆದರೆ ಸ್ವಲ್ಪವೂ ಬೇರೆ ಕಡೆಯಲ್ಲಿ ಹಾರಲಿಲ್ಲ, ವಿಚಲಿತನಾಗಲಿಲ್ಲ, ಬಿಟ್ಟು ಹೋಗಲಿಲ್ಲ, ಮನಸ್ಸಿನಿಂದ ರಾಮನನ್ನು ಬೈಕೊಳ್ಳಲಿಲ್ಲ. ಒಂದೇ ಮುಖವಾಗಿ ರಾಮನ ಸೇವೆಯನ್ನು ಮಾಡಿದ, ಏಕಮುಖವಾಗಿ ಇದ್ದ. ಇದು ಆಂಜನೇಯನ ನಿಜವಾಗಲೂ ಕಾರ್ಯಸಿದ್ಧಿಗೆ ಹಿಂದೆ ಇರುವಂಥ ಗುಟ್ಟು ಅಂತ ಹೇಳ್ತಾರೆ. ಮನುಷ್ಯನ ಮನಸ್ಸು ಎಷ್ಟು ಚಂಚಲ ಆಗ್ತದೆ, ಕೆಲಸಗಳೆಲ್ಲ ಕೆಟ್ಟು ಹೋಗ್ತಾನೆ. ಮನುಷ್ಯ ಮನಸ್ಸಿನಿಂದ ಎಷ್ಟು ಸ್ಥಿರವಾಗಿರ್ತಾನೆ, ಅಷ್ಟು ಕೆಲಸಗಳನ್ನು ಚೆನ್ನಾಗಿ ಸಾಧಿಸ್ತಾನೆ. ಆಂಜನೇಯನ ಮನಸ್ಸು ಏನು ಮಾಡಿದರೂ ಎಲ್ಲೂ ಕೂಡ ಅದು ಚಂಚಲ ಆಗ್ತಿರಲಿಲ್ಲ. ಬೇಕಾದಾಗಲಿ, ಎಂಥವ್ರು ಏನು ಬೇಕಾದರೂ ಮಾತನಾಡಲಿ, ಪುಸಲಾಯಿಸಲಿ, ಏನು ಕೊಡ್ತೇನೆ ಅಂತ ಬರಲಿ, ನಾ ಮಾತ್ರ ರಾಮನ ಕಾರ್ಯ ಬಿಟ್ಟು ಬರಲ್ಲ ಅಂತಿದ್ದಂತೆ. ಇದು ಮನುಷ್ಯನಿಗೆ ಆಂಜನೇಯನ ಕಥೆ ನಮಗೆ ಕೊಡೋ ಸಂದೇಶ. ಮನುಷ್ಯ ಹೇಗಿರಬೇಕು ಅಂತಲಿಕ್ಕೆ ಇವತ್ತು ಸುಂದರಕಾಂಡದ ಪ್ರಾರಂಭದಿಂದ ನಾವು ನೋಡ್ತಾ ಬರ್ತೇವೆ. ಎಷ್ಟು ತರಹ ವಿಘ್ನ ಬಂತು, ಕಥೆ ನಿಮಗೆ ಗೊತ್ತಿರ್ತದೆ. ಗೊತ್ತಿದ್ದ ಕಥೆಗಳಲ್ಲೇ ಸಂದೇಶಗಳು ಹೇಗಿದ್ದಾವೆ ಅಂತ ಚಿಂತನೆ ಮಾಡಬೇಕು. ಕಥೆ ಇಷ್ಟೇ, ರಾಮ ಸೀತೆಯನ್ನು ಹುಡುಕೊಂಡು ಬರ್ರಿ ಅಂತ ಕಪಿಗಳಿಗೆ ಹೇಳಿದ್ದ. ಸುಗ್ರೀವ ಆದೇಶ ಮಾಡಿದ್ದ, ಸೀತೆಯನ್ನು ಹುಡುಕಿ ತರಬೇಕು ಕಪಿಗಳೇ. ಬೇರೆ ಬೇರೆ ಖಂಡಗಳಲ್ಲಿದ್ದ ಕಪಿಗಳನ್ನು ಕರೆಸಿದ್ದ, ದ್ವೀಪಗಳಲ್ಲಿದ್ದ ಕಪಿಗಳನ್ನು ಹುಡುಕಿ ಬಹಳ ಪ್ರಯಾಸಪಟ್ಟರು. ಹುಡುಕಿ ಸುಸ್ತಾದರೂ ಸೀತೆ ಸಿಕ್ಕಿರಲಿಲ್ಲ. ಆಮೇಲೆ ಸೀತೆ ಸಿಕ್ಕಳು. ಸೀತೆ ಇಂಥ ಕಡೆಯಲ್ಲಿದ್ದಾಳೆ ಅಂತ ವಿಷಯ ತಿಳಿತು. ಸೀತೆ ಸಿಗಲಿಲ್ಲ, ವಿಷಯ ತಿಳಿತು. ಏನು ವಿಷಯ ತಿಳಿತು? ಸಂಪಾತಿ ಅಂತ ಒಂದು ಪಕ್ಷಿ. ಸಂಪಾತಿ ಪಕ್ಷಿ ಎಲ್ಲ ಕಪಿಗಳಿಗೆ ಹೇಳ್ತಂತೆ, ಸೀತೆಯನ್ನು ಅಪಹರಿಸಿದವನು ರಾವಣ. ಲಂಕಾಪಟ್ಟಣದಲ್ಲಿ ಅಶೋಕವನ ಅಂತಿದೆ. ಅಶೋಕವನದಲ್ಲಿ ಶಿಂಶುಪ ವೃಕ್ಷದ ಕೆಳಗಡೆಯಲ್ಲಿ ಸೀತಾಮಾತೆ ಕುಳಿತಿದ್ದಾಳೆ. ರಾವಣ ಅವಳನ್ನು ಒತ್ತಾಯಪಡಿಸ್ತಿದ್ದಾನೆ, ನನ್ನವಳಾಗುವಂತ. ಇದಿಷ್ಟು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಆಕಾಶದ ಎತ್ತರ ಹಾರಿ ಸಂಪಾತಿ ಪಕ್ಷಿ ಕಪಿಗಳಿಗೆಲ್ಲ ತಿಳಿಸ್ತು ಅಂತ ಬರ್ತದೆ ರಾಮಾಯಣದಲ್ಲಿ. ಸಂಪಾತಿಗೆ ಅಷ್ಟು ಶಕ್ತಿ ಹೇಗೆ ಬಂತು? ಸಂಪಾತಿಯ ಕಣ್ಣಿನಲ್ಲಿ ದೂರದಲ್ಲಿದ್ದದ್ದನ್ನು ಸೆರೆ ಹಿಡಿಯುವ ಶಕ್ತಿ ಇದೆ ಅಂತ. ದೂರದರ್ಶಿ. ಈಗೆಲ್ಲ ಮೊಬೈಲ್ನಲ್ಲಿ ಆ ಥರದ್ದೊಂದು ಸಿಸ್ಟಮ್ ಅಳವಡಿಸಿರ್ತಾರೆ. ಎಷ್ಟೋ ದೂರದಲ್ಲಿದ್ದದ್ದನ್ನು ಮೊಬೈಲ್ನಲ್ಲಿ ಇಲ್ಲಿದನೇ ಸೆರೆ ಹಿಡಿತಾರೆ, ದೂರದಲ್ಲಿದ್ದದ್ದನ್ನು. ಆ ಮೊಬೈಲಿಗಿಂತ ಶಕ್ತಿ ಹೆಚ್ಚು ಸಂಪಾತಿಯಲ್ಲಿ ಅಂತ. ಸಂಪಾತಿ ಅಂದರೆ ಒಂದು ಹದ್ದದು. ಆ ಹದ್ದಿಗೆ ಕಣ್ಣು ಬಹಳ ತೀಕ್ಷ್ಣ, ಸೂಕ್ಷ್ಮ. ಎಷ್ಟು ದೂರದಲ್ಲಿದ್ದರೂ ಅದನ್ನು ಸೆರೆ ಹಿಡಿತದೆ. ಸಂಪಾತಿ ಪಕ್ಷಿ ಆ ರೀತಿ ಸೆರೆ ಹಿಡಿತಂತೆ ಸೀತೆ ಇದ್ದ ಸ್ಥಳವನ್ನು. ಕಪಿಗಳಿಗೆ ಹೇಳ್ತು, ಇಷ್ಟು ದಿನ ನೀವು ಸೀತೆಯನ್ನು ಹುಡುಕ್ತಿದ್ರಿ, ಸಿಕ್ಕಿರಲಿಲ್ಲ ಅಂತ ವ್ಯಥೆ ಪಡ್ತಿದ್ರಿ. ಸೀತೆ ಇಲ್ಲಿದ್ದಾಳೆ, ನಾನೇ ಹೇಳ್ತೇನೆ ನೋಡಿ ಅಂತ ಹೇಳಿಕೊಟ್ಬಿಡ್ತು. ಸಂಪಾತಿ ಪಕ್ಷಿ ಯಾರು, ಅದರ ಹಿನ್ನೆಲೆ ಏನು ಅಂತ ರಾಮಾಯಣ ಹೇಳ್ತದೆ. ಆ ಹಿನ್ನೆಲೆಯನ್ನೆಲ್ಲ ನೋಡ್ತಾ ಮುಂದುವರೆದಂಥ ರಾಮಾಯಣದ ಕಥೆ ಸುಂದರಕಾಂಡದ್ದನ್ನು ಚಿಂತನೆ ಮಾಡೋಣಂತ. ಜಟಾಯು ಮತ್ತು ಸಂಪಾತಿ ಅಂತ ಇಬ್ಬರು ಅಣ್ಣ ತಮ್ಮಂದರು. ಈ ಅಣ್ಣ ತಮ್ಮಂದರು ಹದ್ದು ಆಕಾಶದ ಎತ್ತರ ಹಾರಬೇಕು, ಯಾರ ಬಲ ಜಾಸ್ತಿ ಅಂತ ಸ್ಪರ್ಧೆಗೆ ಇಳಿದ್ವಂತ. ಸಂಪಾತಿ ಹೇಳ್ದ ನನ್ನ ಬಲ ಜಾಸ್ತಿ ಅಂತ. ಜಟಾಯು ಹೇಳ್ದ ಇಲ್ಲ ನನ್ನ ಬಲ ಜಾಸ್ತಿ. ಅಣ್ಣ ತಮ್ಮಂದರಲ್ಲಿ ಸ್ಪರ್ಧೆ. ಸೂರ್ಯನ ವಿರುದ್ಧವಾಗಿ ಯಾರು ಹೆಚ್ಚು ಹಾರ್ತಾರೋ ಸೂರ್ಯನ ಪ್ರತಿಯಾಗಿ ಅವರಿಗೆ ಬಲ ಜಾಸ್ತಿ ಅಂತ ಪಂದ್ಯ ಕಟ್ಟಿದ್ರು. ಆಯಿತು ಅಂತಂದರು. ಜಟಾಯು ಸಂಪಾತಿ ಇಬ್ಬರು ಹಾರ್ತಿದ್ದಾರೆ.
ಸೂರ್ಯ ಹತ್ತತ್ರ ಆಗ್ತಾ ಇದೆ ಅಂದಾಗ ಸಂಪಾತಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೂರ್ಯನ ಕಿರಣ ಬಹಳ ಪ್ರಖರ, ಭಾರೀ ಪ್ರಖರ. ಅಯ್ಯೋ, ನಾನೇನೋ ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ಪಂದ್ಯ ಕಟ್ಟಿಬಿಟ್ವಿ, ಪಾಪ ನನ್ನ ಸಹೋದರ ಜಟಾಯುವಿನ ಸ್ಥಿತಿ ಏನಾಗಬೇಡ, ನನ್ನ ರೆಕ್ಕೆ ಸುಟ್ಟರೂ ಪರವಾಗಿಲ್ಲ, ನನ್ನ ತಮ್ಮನ ರೆಕ್ಕೆ ಏನಾಗಬಾರ್ದು ಅಂತ ಸಂಪಾತಿ ಪಕ್ಷಿ ಜಟಾಯುವಿನ ಮೈ ಮೇಲೆ ಬಂದುಬಿಟ್ನಂತ. ಸೂರ್ಯನ ಕಿರಣ ಎಲ್ಲ ಸಂಪಾತಿಯ ರೆಕ್ಕೆಗೆ ತಗಲಿ ರೆಕ್ಕೆ ಸುಟ್ಟು ಭಸ್ಮ ಬೂದಿ ಮಾಡಿಬಿಡ್ತು ರೆಕ್ಕೆಯನ್ನು. ಜಟಾಯುವಿಗೆ ರೆಕ್ಕೆ ಉಳಿತು, ಸಂಪಾತಿಗೆ ರೆಕ್ಕೆ ಎಲ್ಲ ಬೂದಿ ಆಗಿಬಿಡ್ತು, ಭಸ್ಮ ಆಯಿತು, ಕೆಳಗೆ ಬಿದ್ದೋಯ್ತು ಸಂಪಾತಿ ಪಕ್ಷಿ. ಶಕ್ತಿ ಇಲ್ಲ, ರೆಕ್ಕೆಗಳು ಇಲ್ಲ ಅಂದರೆ ಸಂಪಾತಿಗೆ ಹಾರ್ಲಿಕ್ಕೆ ಹೇಗೆ ಸಾಧ್ಯ? ಪಕ್ಷಿಗಳಿಗೆ ರೆಕ್ಕೆನೇ ಆಧಾರ, ಹಾಗಾಗಿ ಅದಕ್ಕೆ ಹಾರ್ಲಿಕ್ಕಾಗ್ತಾ ಇಲ್ಲ, ಆಹಾರವನ್ನು ಸಂಗ್ರಹಿಸ್ಲಿಕ್ಕಾಗ್ತಾ ಇಲ್ಲ, ಬದುಕು ಬೇಡ ಅನ್ನಿಸ್ಬಿಟ್ಟಿದೆ, ದುಸ್ತರ ಆಗಿದೆ, ಸಾಕಾಗಿ ಹೋಗಿದೆ. ಕೊನೆಗೆ ಸಂಪಾತಿಗೆ ಎಲ್ಲಿವರೆಗೂ ಮನಸ್ಸು ಬಂತು ಅಂದರೆ ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಣ ಅನ್ನಿಸ್ತಂತೆ. ಬದುಕಿನಲ್ಲಿ ಹೀಗೆ ಒಮ್ಮೊಮ್ಮೆ ಆಗ್ತದೆ ನಮಗೂ. ಯಾವುದರಲ್ಲೋ ಫೇಲ್ ಆಗಿಬಿಡ್ತೇವೆ, ಬಿಸ್ನೆಸ್ನಲ್ಲೋ ಅಥವಾ ಹೂಡಿದ ಹಣ ಸರಿಯಾಗಿ ಬರಲಿಲ್ಲ ಅಂದ್ರೂ, ಅಥವಾ ಯಾವುದೋ ಒಂದು ರೋಗ ಬಂದರೋ, ಏನೋ ಒಂದು ದೇಹದಲ್ಲಿ ಕಾಯಿಲೆ ಬಂದರೋ ಮನುಷ್ಯನಿಗೆ ಬದುಕು ಬೇಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸಂಪಾತಿಗೆ ಹಾಗಾಯ್ತಂತೆ. ಯಾಕೆ ಬದುಕಬೇಕು ನಾನು? ಬದುಕೇನು ಮಾಡಲಿ ಈ ತರಹ? ನನ್ನ ಆಹಾರ ನಾನು ಶೇಖರಿಸಲಿಕ್ಕಿಲ್ಲ, ಆಕಾಶಕ್ಕೆ ಎಲ್ಲ ಪಕ್ಷಿಗಳಂತೆ ಹಾರಲಿಕ್ಕಾಗ್ತಾ ಇಲ್ಲ, ನಾನಿದ್ದೆಡೆಗೆ ನನಗೆ ಯಾರಾದರೂ ತಂದು ಊಟಕ್ಕೆ ಹಾಕ್ತಾರ ಅಂದರೆ ಊಟಕ್ಕೂ ಹಾಕ್ತಾ ಇಲ್ಲ, ಇನ್ನು ಯಾಕೆ ಬದುಕಬೇಕು? ಬದುಕಿದ್ರೂ ಸತ್ತಾಗಿಬಿಡ್ತಲ್ಲ ನನ್ನ ಜೀವನ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೇನೆ ಅಂತ ಸಂಪಾತಿ ಪಕ್ಷಿ ಯಾವುದೋ ಒಂದು ಎತ್ತರದ ಜಾಗದಿಂದ ಕೆಳಗೆ ಬಿದ್ದು ದೇಹ ಬಿಟ್ಟುಬಿಡೋಣ ಇದನ್ನು ಅಂತ ಪ್ರಯತ್ನ ಪಡಲಿಕ್ಕೆ ಹೊರಟ. ಅದೇನು ದೈವ, ಸಂಪಾತಿ ಪಕ್ಷಿ ಸಾಯ್ಲಿಕ್ಕೆ ಹೊರಟಿದೆ. ಅದೇ ಸಮಯಕ್ಕೆ ನಿಶಾಕರ ಅಂತ ಒಬ್ಬ ಮುನಿಗಳು ಬಂದ್ರಂತೆ. ಅದೇ ದಾರಿಯಲ್ಲಿ ನಿಶಾಕರ ಅನ್ನುವಂಥ ಮುನಿಗಳು ಬಂದು ಸಂಪಾತಿ ಪಕ್ಷಿಯ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ತಡೆದ್ರಂತೆ. ಸಂಪಾತಿ, ಇಷ್ಟಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೋತೇನೆ ಅಂತಿದ್ದಿ, ಇಷ್ಟು ವರ್ಷನೇ ಕಾದಿದೀಯಾ, ಇನ್ನು ಸ್ವಲ್ಪ ವರ್ಷ ಕಾಯಿ ಅಂತ ಹೇಳಿದ್ರಂತೆ. ಇನ್ನು ಸ್ವಲ್ಪ ದಿನ ಕಾಯಿ, ಇಷ್ಟು ವರ್ಷ ಕಾದು ಈಗ ಆತ್ಮಹತ್ಯೆ ಮಾಡಿಕೊಂಡ್ರೆ ಏನರ್ಥ? ಇಷ್ಟು ವರ್ಷ ಕಾದ ಮೇಲೆ ಸ್ವಲ್ಪ ದಿನ ಕಾಯಿ, ನಿನಗೆ ಒಳ್ಳೇದಾಗಲಿಕ್ಕಿದೆ, ನಾನು ಭವಿಷ್ಯ ಹೇಳ್ತೇನೆ ಅಂತಂದ್ರಂತೆ. ನೋಡಿ, ದೊಡ್ಡವರು ಯಾವ್ಯಾವ ಸಮಯದಲ್ಲಿ ಎಂಥೆಂಥ ಅದ್ಭುತ ಮಾರ್ಗದರ್ಶನ ಮಾಡ್ತಾರೆ ಅನ್ನಲಿಕ್ಕೆ ಇದು ನಿದರ್ಶನ. ನಿಶಾಕರ ಮುನಿ ಸಂಪಾತಿಗೆ ಉಪದೇಶ ಮಾಡಿದ್ದಂತೆ, ಸಾಯಬೇಡ, ನೀನು ಸಾಯದೆ ಹೋದರೂ ಮುಂದೊಂದು ದಿನ ಸಾಯಲಿಕ್ಕೆ ಇದ್ದೇ ಇದೆ, ನೀನಾಗಿ ಸಾಯಬೇಡ. ಸಾವು ಯಾವತ್ತಿದ್ರೂ ಮನುಷ್ಯನಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಬರೋದೇ, ಅದನ್ನು ಯಾರೂ ತಡಿಲಿಕ್ಕಿಲ್ಲ. ನೀನಾಗಿ ಅದನ್ನು ಮಾಡಿಕೊಳ್ಬೇಡ, ಮುಂದೆ ಬರಲಿ, ಆದರೆ ನೀನೀಗ ಬದುಕಲೇಬೇಕು. ನೀನು ಬದುಕಿದರೆ ನಿನಗೊಂದೊಳ್ಳೆ ಜೀವನ ಮುಂದಿದೆ ಅಂತಂದರು. ಇವನಿಗೆ ಅರ್ಥ ಆಗಲಿಲ್ಲ. ರೆಕ್ಕೆನೇ ಸುಟ್ಟೋಗಿದೆ, ರೆಕ್ಕೆ ಸುಟ್ಟ ಮೇಲೆ ಇನ್ನು ಬದುಕೋದು ಏನು ನಾನು ಅಂತ. ಇಲ್ಲ, ನಿನಗೆ ರೆಕ್ಕೆ ಬರಲಿಕ್ಕಿದೆ ಅಂತ ಹೇಳಿದ್ದಂತೆ. ನಿನಗೆ ರೆಕ್ಕೆ ಬರಲಿಕ್ಕಿದೆ ಪುನಃ. ನಾನು ಹೇಳ್ತೇನೆ, ಕೆಲವೇ ದಿನಗಳಲ್ಲಿ ಇದೇ ನೀನಿದ್ದ ಜಾಗದಲ್ಲೇ ಕೆಲವು ಕಪಿಗಳು ಬರಲಿಕ್ಕಿದ್ದಾರೆ. ಅವರು ಬಂದು ರಾಮನ ಕಥೆ ಹೇಳ್ತಾರೆ. ನೀನು ರಾಮನ ಕಥೆ ಕಿವಿ ತುಂಬ ಕೇಳ್ತೀಯ, ಆನಂದ ಪಡ್ತೀಯ. ಕಥೆ ಕೇಳ್ತಾ ಕೇಳ್ತಾ ನಿನ್ನ ರೆಕ್ಕೆ ಪುನಃ ಚಿಗುರ್ತದೆ ಅಂತ ಉಪದೇಶ ಮಾಡಿಬಿಟ್ಟ. ಹೀಗೆ ಹೇಳಿದರೆ ಯಾರಿಗೆ ತಾನೇ ಉತ್ಸಾಹ ಬರಲ್ಲ ಹೇಳ್ರಿ? ಯೋಚಿಸ್ಬೇಕು ಇಂಥವನ್ನು. ಬಹಳ ನೊಂದಿರ್ತಾರೆ, ಬೆಂದಿರ್ತಾರೆ ಜೀವನದಲ್ಲಿ. ಅಂಥವ್ರ ಹತ್ರ ಮಾತಾಡುವಾಗ ಈ ರೀತಿ 4 ಸ್ಫೂರ್ತಿ ಕೊಡುವ ಮಾತುಗಳನ್ನು ಆಡಬೇಕು. ಇತ್ತೀಚೆಗೆಲ್ಲ ಅವು ಕಡಿಮೆ ಆಗಿಬಿಟ್ಟಿದೆ. ಭಾಳ ನೊಂದವ್ರ ಹತ್ರ ಹೋಗಿ ಮತ್ತಷ್ಟು ಅವ್ರನ್ನ ನೊಂದುಕೊಳ್ಳೋ ಹಾಗೆ ಮಾಡಿಬಿಡ್ತಾರೆ.
ಸಾಯಬೇಕು ಅಂತಿದ್ದೀರಾ, ಹಾಗಾದರೆ ಸತ್ತು ಬಿಡ್ರಿ, ಬದುಕಿ ಏನು ಮಾಡ್ತೀವಿ? ಹೀಗೆ ಹೇಳಿದ್ರೆ ಏನು ಮಾಡಬೇಕು? ಅಂಥವರೇ ಜಾಸ್ತಿ. ನೀವೇನು ಬದುಕಿ ಬಹಳ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ, ಹೋಗೋದಾದ್ರೆ ಹೋಗ್ರಿ, ಎಲ್ಲಿಗಾದರೂ ಬಿಡಬೇಕಾ ಹೇಳಿ, ನಾವೇ ಬಿಡ್ತೇವೆ ಬೇಕಂದ್ರೆ ಅಂತನ್ನೋರೇ ಜಾಸ್ತಿ. ಹಣ ಗಿಣ ಏನಾದರೂ ಮಾಡಿದರೆ ಕೊಟ್ಟು ಹೋಗ್ರಿ, ಇದು ಬೇರೆ ಹೇಳ್ತಾರೆ. ಅದನ್ನು ತೊಗೊಂಡು ಹೋಗಬೇಡಿ, ಮತ್ತು ಸಾಯೋದಾದರೆ ಸತ್ತು ಬಿಡ್ರಿ ಅಂತ ಹೀಗೆ ಮಾತಾಡಿದರೆ ಏನು? ರೋಗದಿಂದ ಬಳಲಿ ಬೆಂಡಾಗಿಬಿಟ್ಟಿರ್ತಾರೆ ಪಾಪ ಮನೆಯೊಳಗೆ, ಅವರನ್ನು ಹೇಗೆ ಮಾತಾಡಿಸ್ಬೇಕು? ಅವರಿಗೆ ಹೇಗೆ ಉತ್ಸಾಹ ತುಂಬಬೇಕು? ಅವರಿಗೆ ಬದುಕಿನಲ್ಲಿ ಮತ್ತೆ ಬದುಕೋ ಉತ್ಸಾಹ ಬರೋ ಹಾಗೆ ಮಾತಾಡಬೇಕು. ನಿಶಾಕರ ಅನ್ನೋ ಮುನಿ ಹಾಗೆ ಮಾತನಾಡಿದ. ಅವನು ಸಾಯ್ತೇನೆ ಅಂತನ್ನೋನನ್ನು ಬದಲಾಯಿಸ್ಬಿಟ್ಟಂತೆ, ಬದುಕಬೇಕು ನೀನು ಅಂತನೋ ಹಾಗೆ ಮಾಡಿಬಿಟ್ಟ. ಆಶ್ಚರ್ಯ ಆಯಿತು ಸಂಪಾತಿ ಪಕ್ಷಿ, ಮತ್ತೆ ನನಗೆ ರೆಕ್ಕೆ ಚಿಗುರ್ಲಿಕ್ಕಿದೆನಾ? ಎಂಥ ಭವಿಷ್ಯ ನುಡಿದ್ರಿ ಋಷಿಗಳೇ, ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಡ್ತೇನೆ, ನಾನಿನ್ನು ಸಾಯಲ್ಲ ಅಂತಂದಂತೆ. ನೋಡಿ, ರಾಮಾಯಣ ಯಾಕೆ ಕೇಳಬೇಕು ಅನ್ಲಿಕ್ಕೆ ಇಂಥ ಕಥೆಗಳಿದ್ದಾವೆ, ಅದಕ್ಕೋಸ್ಕರ ಕೇಳಬೇಕು. ರಾಮಾಯಣದ ಶ್ರವಣದ ಲಾಭ ಏನು ಅಂದರೆ ಸಾಯ್ಲಿಕ್ಕಾದವನನ್ನು ಮತ್ತೆ ಬದುಕಿಸ್ತದೆ, ಅದಕ್ಕೆ ರಾಮಾಯಣ ಬೇಕು. ಆಯಿತು, ಅವನು ಕಾಯ್ತಾ ಇದ್ದಾನೆ. ಕಪಿಗಳೆಲ್ಲ ಸೀತೆಯನ್ನು ಹುಡುಕ್ತಾ ಸಂಪಾತಿ ಇದ್ದ ಭಾಗಕ್ಕೆ ಬಂದಿದ್ರಂತೆ, ಒಂದು ಬೆಟ್ಟದ ಪ್ರದೇಶಕ್ಕೆ. ಇಲ್ಲಿ ಸಂಪಾತಿ ಪಕ್ಷಿ ಇದೆ ಅಂತ ಕಪಿಗಳಿಗೆ ಗೊತ್ತಿಲ್ಲ. ಕಪಿಗಳೇ ನಿರ್ಧಾರ ಮಾಡಿದ್ರಂತೆ. ಸುಗ್ರೀವ ನಮಗೆಲ್ಲ 1 ತಿಂಗಳು ಗಡುವು ಕೊಟ್ಟಿದ್ದ ಸೀತೆಯನ್ನು ಹುಡುಕ್ಲಿಕ್ಕೆ. 1 ತಿಂಗಳು ಮುಗಿದೋಯ್ತು. ಪುನಃ ಸುಗ್ರೀವನ ಬಳಿಗೆ ಹೋದರೆ ತಿಂಗಳು ಗಡುವು ಮುಗಿದೋಗಿದೆ, ಸೀತೆಯನ್ನು ಹುಡುಕಲಿಲ್ಲ ನೀವೇ ಅಲ್ಲ, ನಿಮಗೆ ಶಿಕ್ಷೆ ಹಾಕ್ತೇನೆ ಅಂತ ಅವನು ಬೈತಾನೆ. ಶಿಕ್ಷೆ ಹಾಕ್ತಾನೆ ರಾಜ. ಆದ್ದರಿಂದ ಅಲ್ಲಿಗೆ ಹೋಗಿ ಸೀತೆ ಸಿಗಲಿಲ್ಲ ಅಂತ ಹೇಳಿ ಬೈಸ್ಕೊಂಡು ಶಿಕ್ಷೆ ಹಾಕಿಸ್ಕೊಳ್ಳೋದಕ್ಕಿಂತ ಇಲ್ಲೇ ಇದ್ದು ಉಪವಾಸ ವ್ರತ ಮಾಡಿ ರಾಮನ ಕಥೆ ಹೇಳ್ತಾ ಪ್ರಾಣ ಬಿಟ್ಬಿಡೋಣ ಅಂತ ಅವರು ಮನಸ್ಸು ಮಾಡಿದ್ರಂತೆ. ಕಪಿಗಳಿಗೆ ಸೀತೆ ಸಿಗದೆ ಇದ್ದದ್ದಕ್ಕೆ ಉಪವಾಸ ಇದ್ದು ಇಲ್ಲೇ ಪ್ರಾಣ ಬಿಡೋಣ, ಸುಗ್ರೀವನ ಹತ್ರ ವಾಪಸ್ ಹೋಗೋದು ಬೇಡ ಕಿಷ್ಕಿಂಧೆಗೆ ಅಂತ. ಮತ್ತು ಯಾಕೆ ಪ್ರಾಣ ಬಿಡೋದು? ಸುಮ್ಮನೆ ಯಾಕೆ ಪ್ರಾಣ ಬಿಡೋದು? ಉಪವಾಸ ಇರೋದು, ರಾಮನ ಕಥೆ ಹೇಳ್ತಾ ಬಿಡೋಣ ಅಂತ ಒಳ್ಳೆ ಬುದ್ಧಿ ಬಂತು. ರಾಮನ ಕಥೆ ಪ್ರಾರಂಭ ಮಾಡಿತು ಕಪಿ. ಹೇಗಿದ್ದಾನ ರಾಮ, ಹೇಗೆ ಹುಟ್ಟಿದ, ದಶರಥ ಯಾಗ ಹೇಗೆ ಮಾಡಿದ, ಎಲ್ಲ ಕಥೆ ಹೇಳ್ತಾ. ಜಟಾಯು ಅನ್ನೋ ಪಕ್ಷಿ ಸೀತೆಯನ್ನು ಅಪಹರಿಸುವಾಗ ತಡಿಲಿಕ್ಕೆ ಬಂತು. ರಾವಣ ಅದನ್ನು ರೆಕ್ಕೆ ಕತ್ತರಿಸಿ ಜಟಾಯು ಪಕ್ಷಿಯನ್ನು ಕೊಂದ ಅಂತ ಕಥೆ. ಅಲ್ಲಿವರೆಗೂ ರಾಮ ಅವತಾರ ಮಾಡಿದ್ದ ಕಥೆಯಿಂದ ಹಿಡಿದು ಜಟಾಯುವಿನ ಸಂಹಾರ ಆಯಿತು, ಜಟಾಯು ಸತ್ತ, ಅಂಥ ಜಟಾಯುಗೂ ರಾಮ ಸದ್ಗತಿ ಕೊಟ್ಟ ಅಂತ ಕಥೆ ಹೇಳಿದ್ರಂತೆ. ಇಷ್ಟು ಕಥೆ ಹೇಳ್ತಾ ಇರುವಾಗಲೇ ಹಿಂದಿನಿಂದ ಸಂಪಾತಿ ಪಕ್ಷಿ ಮಾತಾಡ್ತು. ಕಪಿಗಳೇ, ನೀವು ಹೇಳ್ತಿದ್ದ ಕಥೆಯನ್ನು ಮತ್ತೊಂದು ಸಲ ಹೇಳ್ರಿ, ನಾನು ಕೇಳಬೇಕು ಅಂತ ಶಬ್ದ ಬಂತಂತೆ. ಅರೆ ಯಾರಿದು ಅಂತ ಕಪಿಗಳಿಗೆ ಆಶ್ಚರ್ಯ. ಬೆಟ್ಟದ ಹಿಂಬದಿ, ದೊಡ್ಡ ಬಂಡೆಗಲ್ಲಿನ ಹಿಂಬದಿಯಲ್ಲಿ ಕೆಳಗೆ ನೋಡ್ತಾರೆ ಸಂಪಾತಿ ಪಕ್ಷಿ. ಯಾರು ನೀನು ಅಂತ ಕೇಳಿದ್ರು ಕಪಿಗಳು. ಇಲ್ಲ, ನಾನು ಸಂಪಾತಿ, ನೀವು ಇಷ್ಟೋ ತನಕ ಹೇಳಿದ್ರಲ್ಲ ಜಟಾಯುವಿನ ಕಥೆ, ಅವನ ಸಹೋದರ ನಾನು, ಅವನಿಗೆ ರೆಕ್ಕೆ ಸುಡಬಾರ್ದು ಅಂತ ನಾನು ಅವನ ಮೈ ಮೇಲೆ ಹೋಗಿದ್ದೆ, ಅವನಿಗೆ ರೆಕ್ಕೆ ಉಳಿದಿತ್ತು, ನನ್ನ ರೆಕ್ಕೆ ಸುಟ್ಟೋಗಿತ್ತು, ಅಂಥ ನನ್ನ ಸಹೋದರನನ್ನು ಕೊಂದುಬಿಟ್ಟ ರಾವಣ. ಎಷ್ಟು ನೀಚ ಆತ. ಆದರೆ ರಾಮ ನನ್ನ ಸಹೋದರನಿಗೆ ಸದ್ಗತಿ ಕೊಟ್ಟ ಅಂತ ಕಥೆ ಹೇಳಿದ್ರಲ್ಲ, ಅದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಎಂಥ ರಾಮ ಅವನು, ರಾಮನ ಮಹಿಮೆನೇ ಅದ್ಭುತ. ಅವನ ಕಥೆ ನೀವು ಹೇಳ್ತಾ ನೀನು ಕೇಳುವಾಗ ನನ್ನ ರೆಕ್ಕೆ ಮತ್ತೆ ಚಿಗುರ್ತಿದೆ ನೋಡ್ರಿ ಅಂತ ತೋರಿಸಿದ್ನಂತ. ರಾಮನ ಕಥೆ ಕೇಳ್ತಾ ಸಂಪಾತಿಯ ರೆಕ್ಕೆ ಚಿಗುರ್ತಾ ಇದೆ ಅಂತ. ನೀವು ಮತ್ತೆ ಹೇಳ್ರಿ ಕಥೆ, ನಾನು ಕೇಳ್ತೇನೆ. ನಾನು ಕೇಳ್ತಾ ನನ್ನ ರೆಕ್ಕೆ ಚಿಗುರ್ತದೆ, ಹಾಗೇ ಪೂರ್ಣ ಚಿಗುರಿದರೆ ನನಗೆ ಆಕಾಶದ ತನಕ ಹಾರಲಿಕ್ಕೆ ಶಕ್ತಿ ಬರ್ತದೆ. ಆಕಾಶಕ್ಕೆ ಹಾರಿದ ಮೇಲೆ ನನ್ನ ಕಣ್ಣು ತೀಕ್ಷ್ಣ, ಅದು ಸೂಕ್ಷ್ಮ, ಎಷ್ಟು ದೂರದಲ್ಲಿದ್ದದ್ದನ್ನಾದರೂ ಸೆರೆ ಹಿಡಿತದೆ. ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕಿ ಕೊಡ್ತೇನೆ ನಾನು, ನನ್ನ ಜವಾಬ್ದಾರಿ ಅಂತ ಒಪ್ಪಿಕೊಂಡಂತೆ. ಈಗ ಹೇಳ್ರಿ ರಾಮನ ಕಥೆ ಎಷ್ಟು ಅದ್ಭುತ ಅಂತ.
ಕಪಿಗಳು ಸಾಯ್ಲಿಕ್ಕಾದವರು, ಸೀತೆ ಸಿಗಲಿಲ್ಲ ಅಂತ ಕಂಗಾಲಾದವರು ಸಂಪಾತಿಗೆ ರಾಮನ ಕಥೆ ಹೇಳಿ ಹೇಳಿ ರೆಕ್ಕೆ ಬರೆಸಿ ಆಕಾಶಕ್ಕೆ ಹಾರಿದ ಮೇಲೆ ಸೀತೆ ಎಲ್ಲಿದ್ದಾಳೆ ಅಂತ ಕಂಡುಕೊಂಡ್ರಂತ. ಇದು ರಾಮಾಯಣದಲ್ಲೇ ಬರುವ ಕಥೆ. ಇದನ್ನು ನಾವು ಕೇಳಿದ ಮೇಲಾದರೂ ನಮ್ಮ ಮನೆಗಳಲ್ಲಿ ರಾಮಾಯಣವನ್ನು ಕೇಳ್ತಾ ಇದ್ದರೆ ನಮ್ಮ ಬದುಕಿನಲ್ಲಿ ಸುಟ್ಟೋದ ರೆಕ್ಕೆಗಳು ಮತ್ತೆ ಚಿಗುರ್ತಾವೆ. ಅಲ್ಲ, ನಮಗೇನು ರೆಕ್ಕೆ ಗಿಕ್ಕೆ ಇಲ್ಲ ಸುಡಲಿಕ್ಕೆ. ಈ ರೆಕ್ಕೆ ಎಲ್ಲ ಮನಸ್ಸಿನೊಳಗೆ ಸುಟ್ಟೋದ ಆಸೆಗಳಿದ್ದಾವಲ್ಲ, ಅವು ಮತ್ತೆ ಚಿಗುರ್ತಾವೆ ಅಂತ ಅರ್ಥ. ಬದುಕಿನ ಆಸೆ. ಮನುಷ್ಯನಿಗೆ ಬದುಕೋ ಉತ್ಸಾಹವೇ ಇಲ್ಲ ಅಂದರೆ ಅವನ ಮೇಲೆ ಹ್ಯಾಕೆ ಕೆಲಸ ಮಾಡಬೇಕು, ಅವನ ಮುಂದೆ ಹ್ಯಾಕೆ ಹೋಗಬೇಕು? ಸಂಪಾತಿಯ ಕಥೆ, ಕಪಿಗಳ ಕಥೆ ಕೇಳಿದರೆ ರಾಮ ತನ್ನ ಕಥೆ ಹೇಳಿಸೋದ್ರ ಮೂಲಕ ಆ ಉತ್ಸಾಹವನ್ನು ತುಂಬಿಬಿಟ್ಟ. ತೀಕ್ಷ್ಣವಾಯಿತು ಕಣ್ಣು, ದೇಹದಲ್ಲಿ ಬಲ ಬಂತು. ರಾಮನ ಕಥೆ ಕೇಳಿದ ಸಂಪಾತಿಗೆ ಆಕಾಶಕ್ಕೆ ಹಾರ್ತು, ದೂರ ನೋಡ್ತಾ ಇದೆ ಎಲ್ಲೆಲ್ಲಿ ಏನೇನಿದೆ ಅಂತ. ಸಮುದ್ರ ಎಷ್ಟು ಯೋಜನೆ ಇದೆ, ಮಧ್ಯ ಮಧ್ಯದಲ್ಲಿ ವಿಘ್ನಗಳು ಯಾವುದಿದ್ದಾವೆ, ರಾವಣ ಎಲ್ಲಿಟ್ಟಿದ್ದಾನೆ ಸೀತಾಮಾತೇನ, ಎಲ್ಲ ಕಾಣಿಸ್ತಾ ಇದೆ ಅಂತ. ಇವಾಗೆಲ್ಲ ಒಂದು ಕ್ಯಾಮ್ರಾ ಬಂದಿದೆ, ನೋಡಿರಬೇಕು ನೀವು, ಡ್ರೋನ್ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಅದು ಹೀಗಿರ್ತದೆ, ಇಲ್ಲೇ ಇಟ್ಕೊಂಡು ಅದನ್ನು ಆಪ್ರೇಟ್ ಮಾಡ್ತಿರ್ತಾರೆ, ರಿಮೋಟ್ ಕಂಟ್ರೋಲ್. ಅದು ಮೇಲೆ ಹೋಗಿ ಎಲ್ಲರನ್ನು ನಮ್ಮನ್ನು ಸೆರೆ ಹಿಡಿತದೆ. ಮನುಷ್ಯ ಕಂಡು ಹಿಡಿಯೋ ಡ್ರೋನ್ ಕ್ಯಾಮ್ರಾನೇ ಹೀಗಿರಬೇಕಾದ್ರೆ ಇನ್ನು ಸಂಪಾತಿ ಪಕ್ಷಿಯ ಕಣ್ಣು ಹೇಗಿರಬೇಡ. ಅದೆಲ್ಲ ದೈವಶಕ್ತಿ ಮೆರೆದದ್ದು. ಎಲ್ಲ ಸೆರೆ ಹಿಡಿದು ಬಂದು ಹೇಳಿತು. ಆವಾಗ ಕಪಿಗಳಲ್ಲಿ ಒಬ್ಬೊಬ್ಬರಲ್ಲಿ ಸೀತೆನೇ ಸಿಕ್ಕಿಲ್ಲ ಅಂತ ಕಂಗಾಲಾದದ್ವಿ. ಸೀತೆ ಸಿಕ್ಕಳು, ಎಲ್ಲಿದ್ದಾಳೆ ಅಂತ ಗೊತ್ತಾಯಿತು. ಎಷ್ಟು ಯೋಜನೆ ದೂರ ಇದೆ ಸಮುದ್ರ ಅಂತ ಗೊತ್ತಾಯಿತು. ಮಧ್ಯ ಮಧ್ಯದಲ್ಲಿ ವಿಘ್ನಗಳಿದ್ದಾವೆ ಅನ್ನೋದು ವಿಷಯ ಗೊತ್ತಾಯಿತು. ಯಾರು ಹಾರಬೇಕು? ಸೀತಾಮಾತೆಯನ್ನು ಯಾರು ಕಂಡು ಬರಬೇಕು? ಅಲ್ಲಿಗೆ ಲಂಕೆಗೆ ಹೋಗೋದು ಹೇಗೆ? ಎಲ್ಲರ ಶಕ್ತಿ ಎಷ್ಟು? ಒಬ್ಬೊಬ್ಬ ಕಪಿಗಳು ಸಮುದ್ರ ಹಾರಬಲ್ಲರ ಹೇಗೆ ಅಂತ ಚರ್ಚೆ. ಅದಕ್ಕೆ ಎಲ್ಲ ಕಪಿಗಳು ತಮ್ಮ ಶಕ್ತಿ ಹೇಳ್ಕೊಂಡ್ರಂತೆ. ನಾನು 10 ಯೋಜನ, ನಾನು 20 ಯೋಜನ, ನಾನು 30 ಯೋಜನ ಅಂತ. ನಾನು 30 ಯೋಜನ. ಅಲ್ಲೋ, ಸಮುದ್ರ 100 ಯೋಜನೆ ಇದೆ, ನೀ ಬರೀ 30 ಯೋಜನ ಹಾರಿದರೆ ಏನು ಬಂತು ಅಂತ. ನಮ್ಮದು 30 ಯೋಜನ ಅಷ್ಟೇ ಅಂದ್ರಂತೆ ಕಪಿಗಳು. ಎಲ್ಲ ಕಪಿಗಳು ತಮ್ಮ ಶಕ್ತಿ ಹೇಳ್ಕೊಳ್ತಾರೆ. 80-90 ಮೇಲೆ ಯಾವ ಕಪಿಗಳಿಗೂ ಹಾರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಬಂತು ಪರಿಸ್ಥಿತಿ. ಎಲ್ಲರೂ ಅಷ್ಟರಲ್ಲೇ. ಆವಾಗ ಹೇಳ್ತಾನೇ ಇಲ್ಲಂತೆ ತನ್ನ ಶಕ್ತಿ ಎಷ್ಟು, ತಾನು ಎಷ್ಟು ಹಾರಬಲ್ಲೆ ಅಂತ. ಸುಮ್ಮನೆ ಕೂತಿದ್ದ ಆಂಜನೇಯ. ಜಾಂಬವಂತನಿಗೆ ಅರ್ಥ ಆಯಿತು. ಏನೂ ಮಾತಾಡದೆ ಸುಮ್ಮನೆ ಕೂತಿದ್ದಾನ ಆಂಜನೇಯ. ಎಲ್ಲರೂ ತಮ್ಮ ಶಕ್ತಿ ಎಷ್ಟು ಅಂತ ವ್ಯಕ್ತಪಡಿಸಿದ್ರು. ಸುಮ್ಮನೆ ಇದ್ದಾನಲ್ಲ, ಎಲ್ಲರೂ ಅವನನ್ನು ಉತ್ಸಾಹ ತುಂಬೋಣ, ಅವನನ್ನು ಕೇಳೋಣ ಅಂತ ಎಲ್ಲರನ್ನು ಕರ್ಕೊಂಡು ಬಂದ ಆಂಜನೇಯ. ಎಲ್ಲರೂ ತಮ್ಮ ಶಕ್ತಿ ಹೇಳ್ಕೊಂಡ್ರು. 100 ಯೋಜನ ಹಾರಿ ಕೆಲಸ ಮಾಡಿ ಬರಲಿಕ್ಕೆ ಸಾಮರ್ಥ್ಯ ಯಾರ್ದೂ ಇಲ್ಲ, ನೀನು ಇದಕ್ಕೆ ಸಮರ್ಥನಿದ್ದಿ ಅಂತ ಅವನನ್ನು ಸ್ತೋತ್ರ ಮಾಡಿದ್ರಂತೆ. ಆಂಜನೇಯ ಆವಾಗ ಕಪಿಗಳು ಮಾಡ್ತಿದ್ದ ಸ್ತೋತ್ರಕ್ಕೆ ತಾನು ಉತ್ಸಾಹದಿಂದ ಎದ್ದು ತನ್ನ ದೇಹವನ್ನು ಬೆಳೆಸಿದ. ಎತ್ತರ ಬೆಳೆಸಿದ, ಆಕಾಶದ ಎತ್ತರ, ಮುಗಿಲೆತ್ತರ ಬೆಳೆಸಿ ಸಿಂಹದಂಥ ಗರ್ಜನೆ ಮಾಡಿ ಆಕಾಶಕ್ಕೆ ಹಾರಿ ಸಮುದ್ರ ದಾಟಿ, ಸಮುದ್ರ ದಾಟುವಾಗ ಮಧ್ಯ ಮಧ್ಯದಲ್ಲಿ ಬಂದಂಥ ವಿಘ್ನಗಳನ್ನೆಲ್ಲ ಪರಿಹರಿಸಿ, ತನ್ನ ಸ್ವಂತ ಶಕ್ತಿಯಿಂದಲೇ ಪರಿಹರಿಸಿ ಸೀತಾಮಾತೆಯನ್ನು ಕಂಡು ಮಧ್ಯದಲ್ಲಿ ತಡಿಲಿಕ್ಕೆ ಬಂದ ರಾಕ್ಷಸರನ್ನು ಥಳಿಸಿ ರಾವಣನಿಗೆ ಕೊಡಬೇಕಾದ ಉತ್ತರವನ್ನು ಕೊಟ್ಟು ಲಂಕೆಯನ್ನು ಸುಟ್ಟು ಮತ್ತೆ ಸಮುದ್ರ ಹಾರಿ ಈ ದಡಕ್ಕೆ ಅಂತ ಬಂದು ರಾಮನ ಪಾದಕ್ಕೆ ಅಂತ ನಮಸ್ಕಾರ ಮಾಡಿದ. ಇಷ್ಟು ಕಥೆ ಸುಂದರಕಾಂಡದಲ್ಲಿದೆ. ಇದು ಸುಂದರಕಾಂಡದಲ್ಲಿ ಬಂದದ್ರದ್ದು ಮುಖ್ಯಾಂಶ. ಇವಾಗೆಲ್ಲ ಮುಖ್ಯಾಂಶ ಓದಿ ಆಮೇಲೆ ವಾರ್ತೆಗಳನ್ನು ಓದ್ತಾರಲ್ವ, ಹೆಡ್ಲೈನ್ಸ್ ಇದ್ದ ಹಾಗೆ. ಸುಂದರಕಾಂಡ ಏನು ಹೇಳ್ತದೆ? ಇಷ್ಟೇ ಹೇಳ್ತದೆ. ಆದರೆ ಈ ಸುಂದರಕಾಂಡದ ವಿಸ್ತಾರ ಇದೆಯಲ್ಲ, ಅದು ಬಹಳ ಸುಂದರ. ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಕಾರ್ಯ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಕೈ ಹಾಕಿದರೆ ವಿಘ್ನಗಳು ಬರ್ತಾರೆ. ವಿಘ್ನವನ್ನು ಹೇಗೆ ಜಯಿಸಬೇಕು
ಅದನ್ನು ಆಂಜನೇಯ ಜಗತ್ತಿಗೆ ತೋರಿಸಿದ. ಅದೇ ಸುಂದರಕಾಂಡ. ಕಪಿಗಳೆಲ್ಲರೂ ದುರ್ಬಲರು ಅಂತಾದಾಗ ಆಂಜನೇಯನೇ ಸಮುದ್ರ ಹಾರಬೇಕು ಅಂತಾಯಿತು. ಮೊದಲೇ ಆಂಜನೇಯ ನಾನೇ ಹಾರಿ ಬರ್ತೇನೆ ಅಂತ ಹೇಳಲಿಲ್ಲ, ಯಾಕೆ ಅಂತ ಪ್ರಶ್ನೆ. ಹೇಳ್ಬೋದಿತ್ತಲ್ಲ, ನೀವೆಲ್ಲ ಯಾಕೆ ಸುಮ್ಮನೆ ನಿಮ್ಮ ಬಲ ಹೇಳ್ಕೊತೀರಿ, ಬಿಟ್ಬಿಡ್ರಿ, ನಾನಿದ್ದೇನೆ, ನನಗೆ ಗೊತ್ತು ನನ್ನ ಶಕ್ತಿ ಎಷ್ಟಿದೆ ಅಂತ, ನಾನು ಹಾರ್ತೇನೆ, ಜಿಗಿತೇನೆ, ಕುಣಿತೇನೆ, ಸಮುದ್ರವನ್ನು ಹಾರಿ ಮತ್ತೆ ವಾಪಸ್ ಬರ್ತೇನೆ, ಎಲ್ಲ ಇದೆ ನನ್ನ ಹತ್ರ, ನಾನು ಹೋಗ್ತೇನೆ ಅಂತ ಮೊದಲೇ ಹೇಳಬೇಕೋ ಬೇಡವೋ? ರಾಮಾಯಣದಲ್ಲಿ ಹಾಗೆ ಹೇಳಲ್ಲ. ರಾಮನ ಏನೂ ಮಾತನಾಡಲಿಲ್ಲ ಆಂಜನೇಯ, ರಾಮನಾಮ ಹೇಳ್ತಾ ಕೂತಿದ್ದ. ಎಲ್ಲ ಕಪಿಗಳು ತಮ್ಮ ತಮ್ಮ ಬಲ ಎಲ್ಲ ಹೇಳ್ಕೊಂಡ ಮೇಲೆ ಆಮೇಲೆ ಆಂಜನೇಯ ಬಂದು ಹೇಳ್ದ ಅಂತ ರಾಮಾಯಣದಲ್ಲಿ ಬರ್ತದೆ. ಯಾಕೆ ಹಾಗೆ ಮಾಡಿದ, ಏನದರ ಸಂದೇಶ ಅಂತ ಹಿರಿಯರು ಹೇಳ್ತಾರೆ. ಮೊದಲೇ ಆಂಜನೇಯ ಏನಾದರೂ ಎದ್ದಿದ್ರೆ, ನಾನು ಮಾಡ್ತೀನಿ ನೀವು ಯಾರೂ ಬರಬೇಡ್ರಿ ಅಂತ ಹೇಳಿಬಿಟ್ಟಿದ್ರೆ, ಮಾಡಿ ಬಂದ ಮೇಲೆ ಕಪಿಗಳು ಹೇಳ್ತಿದ್ರಂತ, ನಾವೇ ಮಾಡೋಣ ಅಂತಿದ್ವಿ, ಅವ ಮಾಡಿದ್ದಲ್ಲ ಆಂಜನೇಯ ಅಂತ ಬಿಟ್ವಿ ಅಂತ. ಇಂಥವರೇ ಜಾಸ್ತಿ. ಇವತ್ತು ಇಂಥವ್ರು ಜಾಸ್ತಿ ಇದ್ದಾರೋ ಇಲ್ಲ ಸಮಾಜದಲ್ಲಿ. ಅವರೇನು ಕೆಲಸ ಮಾಡಲಿಕ್ಕೆ ಬರ್ತಿರಲ್ಲ, ಯಾರೋ ಒಬ್ಬರು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಆ ಮಾಡೋ ಉತ್ಸಾಹದಿಂದ ಮಾಡಿ ಮುಗಿಸಿರ್ತಾರಲ್ಲ, ಆಮೇಲೆ ಅವ್ರಿಗೆ ಕೀರ್ತಿ ಬರೋದನ್ನು ನೋಡಿ ಸಹಿಸ್ಲಿಕ್ಕಾಗಲ್ಲ. ಅವರಿಗೆ ಪಬ್ಲಿಸಿಟಿ ಬಂದರೆ ಸಹಿಸಲ್ಲ, ಹೋಗಿ ಹೇಳ್ತಿರ್ತಾರೆ, ನಾನು ಮಾಡೋಣ ಅಂತಿದ್ದೆ ಮಾರಾಯ, ಅವ ಮಾಡ್ತಿದ್ದಲ್ಲ ಅಂತ ಬಿಟ್ಟು. ಹೇಗಾಗಬೇಡ ಮಾಡಿದವನಿಗೆ. ಅದಕ್ಕೆ ಆಂಜನೇಯ ಏನು ಮಾಡಿದ, ಮೊದಲೇ ನಿಮ್ಮದೆಲ್ಲ ಶಕ್ತಿ ಎಷ್ಟಿದೆ ಅಂತ ಹೇಳ್ಕೊಂಡು ಬಿಡ್ರಿ, ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ನಿಮಗೆ ಮನವರಿಕೆ ಆಗಿಬಿಡ್ಲಿ, ನಾನೊಬ್ಬ ಮಾಡಬಲ್ಲೆ ಅದನ್ನು ಅಂತ ಆಮೇಲೆ ತೋರಿಸ್ತೇನೆ. ಹೀಗೆ ಅವರ ಎಲ್ಲರ ಅಶಕ್ತಿಯನ್ನು ಪ್ರಕಟಗೊಳಿಸಲಿಕ್ಕೆ ಆಂಜನೇಯ ಮೊದಲೇ ಉತ್ಸಾಹದಿಂದ ನಾನೇ ಮಾಡಿಬಿಡ್ತೇನೆ ಅಂತ ಬರಲಿಲ್ಲ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಇದು ಒಂದು ನೀತಿ. ಯಾವುದೇ ಕೆಲಸ ಕೈ ಹಾಕಬೇಕಾದರೂ ನಿಜ ಶಕ್ತಿ ಇರೋವನು ತನ್ನನ್ನು ತಾನು ಕೊಚ್ಚಿಕೊಂಡು ಇನ್ನೊಬ್ಬರು ಏನೋ ತಾವು ಆಮೇಲೆ ಕೆಲಸದಲ್ಲಿ ನಾನು ಪಾಲ್ಗೊಳ್ಳಲಿಲ್ಲ ಅಂದರೂ ನಾನೇ ಮಾಡಿದೆ ಅನ್ನೋ ಹಾಗೆ ಆಗಬಾರ್ದು. ಎಷ್ಟು ಲಕ್ಷ ಲಕ್ಷ ಸಂಖ್ಯೆ ಕಪಿಗಳಿದ್ದರೂ ಆಂಜನೇಯನ ಬಲದ ಮುಂದೆ ಅವ್ರದ್ದು ಯಾರ್ದೂ ಬಲ ಅಲ್ಲ. ನಿಜ ಬಲ ಅಂದ್ರೆ ಆಂಜನೇಯಂದೇ ಅಂತ ಜಗತ್ತಿಗೆ ಗೊತ್ತಾಗಬೇಕೋ ಬೇಡೋ, ಸಮಾಜಕ್ಕೆ ತಿಳಿಬೇಕಲ್ಲ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಬಲ ಅಂದ್ರೆ ಆಂಜನೇಯನ ಬಲ, ಮತ್ತೊಬ್ಬರಿಗೆ ಅಂಥ ಬಲ ಇರಲಿಲ್ಲ. ಇದು ಅರ್ಥ ಮಾಡಿಸ್ಬೇಕು. ಅದಕ್ಕೆ ಅವರ ಅಶಕ್ತಿಯನ್ನು ಪ್ರಕಟಗೊಳಿಸೋ ಹಾಗೆ ಮಾಡಿದ ಅಂತ ಕಥೆ. ಆಮೇಲೆ ಆಂಜನೇಯ ತಾನು ತನ್ನ ದೇಹವನ್ನು ಬೆಳೆಸಿದ, ಎತ್ತರ ಬೆಳೆಸಿದ. ಈ ಎತ್ತರ ದೇಹ ಬೆಳೆಸೋದ್ರ ಬಗ್ಗೆ ಒಂದು ವಿಷಯವನ್ನು ಹೇಳ್ತಾರೆ. ಎಲ್ರಿಗೂ ಎತ್ತರ ದೇಹ ಬೆಳೆಸ್ಲಿಕ್ಕೆ ಬರಲ್ಲ. ಕೆಲವರು ಬೆಳೆಸ್ತಾರೆ, ಚೆನ್ನಾಗಿ ತಿಂದು ತೇಗಿ ಬೆಳೆಸ್ತಾರೆ, ಇಲ್ಲ ಅಂತಲ್ಲ. ಆಮೇಲೆ ಇಳಿಸ್ಲಿಕ್ಕೆ ಬರಲ್ಲ. ಎಂಥೆಂಥ ಸಮಸ್ಯೆಗಳು ನೋಡ್ರಿ. ಈಗ ದೇಹ ಬೆಳೆಸೋರು ಭಾಳ ಆಗಿದ್ದಾರೆ. ಅದೇನೋ ಹೇಳ್ತಾರೆ, ಅಲ್ಲಿಗೆ ಹೋಗ್ತಾರೆ, ಹಿಂಗೆ ಎತ್ತಾರೆ, ಹಂಗೆ ಎತ್ತಾರೆ. ಅದು ಜಿಮ್ ಅಂತೇನೋ ಹೆಸರಿಟ್ಟಿದ್ದಾರೆ ಅದಕ್ಕೆ. ಏನು ಬೆಳೆಸ್ತಾರೆ, ಏನು ಎಳಿಸ್ತಾರೆ. ಮನೆ ಒಳಗೆ ಕೆಲಸ ಬೇಕಂದರೆ ಮಾಡಿದರೆ ಆಗೋಗ್ತಿರ್ತದೆ, ಅದನ್ನು ಮಾಡಲ್ಲ. ಅಲ್ಲಿ ಹೋಗಿ ಎತ್ತಿ ಇಳಿಸಿ ಅಂತೂ ದೇಹವನ್ನು ಏನೋ ಮಾಡಿ ಬೆಳೆಸ್ಲಿಕ್ಕೆ ಹೋಗ್ತಾರೆ. ಅದು ಇಳಿಯೋದು ಇಲ್ಲ, ಬೆಳೆಯೋದು ಇಲ್ಲ, ಹಂಗೆ ಹಾಕ್ಕೊಂಡಿರ್ತದೆ. ಆಂಜನೇಯನ ದೇಹ ಹಾಗಲ್ಲ ಅಂತದ್ದು. ಆಂಜನೇಯನಿಗೆ ಯೋಗದ ಸಿದ್ಧಿ ಇತ್ತಂತೆ. ಯಾವಾಗ ಬೇಕಾದರೂ ದೇಹವನ್ನು ಬೆಳೆಸ್ಬೋದು, ಯಾವಾಗ ಬೇಡವೋ ಆವಾಗ ದೇಹವನ್ನು ಕುಗ್ಗಿಸ್ಕೊಳ್ಬೋದು. ಇದಕ್ಕೆ ಯೋಗದ ಸಿದ್ಧಿ ಅಂತ ಕರೀತಾರೆ. ಆಂಜನೇಯ ಅಂದರೆ ಯೋಗ ಸಿದ್ಧ ಇರುವ ಪುರುಷ. ಹಾಗಾಗಿ ಅವನಿಗೆ ದೇಹ ಬೆಳೆಸೋದು ಅನ್ನೋದು ಕಠಿಣ ಆಗಲಿಲ್ಲ. ಸಹಜವಾಗಿ ದೇಹವನ್ನು ತನ್ನ ಉಸಿರನ್ನು ಹಿಡಿದು ಗಟ್ಟಿಯಾಗಿ ಹಿಡಿದು ಮೇಲುಗಡೆಯಲ್ಲಿ ಬೆಳೆಯೋ ಹಾಗೆ ಮಾಡಿಬಿಟ್ಟ ಅಂತ ಇದರ ಅರ್ಥವನ್ನು ಚಿಂತನೆ ಮಾಡಬೇಕು. ಏನು ಲಾಭ ಬೆಳೆಸಿದ್ರಿಂದ? ಯೋಚಿಸಬೇಕಾದ ಅಂಶ. ಎಷ್ಟು ಸಣ್ಣದಾಗಿರ್ತದೆ, ಹಗುರಾಗಿರ್ತದೆ, ಹಾರುವಾಗ ಅಷ್ಟು ಸಮಸ್ಯೆ ಆಗ್ತದೆ. ಎಷ್ಟು ಭಾರವಾಗಿರ್ತದೆ, ಎಷ್ಟು ಉದ್ದ ಇರ್ತದೆ, ಹಾರುವಾಗ ಚೆನ್ನಾಗಿ ಹಾರ್ತದೆ.
ಯಾವಾಗಲೂ ಅಷ್ಟೆ. ಈ ವಿಮಾನ ಇರ್ತದೆ ನೋಡಿರಬೇಕು, ಸಣ್ಣ ವಿಮಾನ ನೀವು ತಗೊಂಡು ಹೊರಟ್ರೆ ಭಾಳ ವೇಗವಾಗಿ ಹೋಗುವಾಗ ವಿಮಾನ ಅಡುಗಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ದೊಡ್ಡ ವಿಮಾನ ಇದ್ದರೆ, ಭಾರವಾಗಿದ್ದರೆ ಹೋಗುವಾಗ ಆರಾಮಿರ್ತದೆ. ಸೈಕಲ್ ಮೇಲೆ ಹೋಗುವಾಗ ಕೆಲವೊಮ್ಮೆ ಪಕ್ಕದಲ್ಲಿ ಒಂದು ದೊಡ್ಡ ಲಾರಿ ಬಂದರೆ ಏನಾಗ್ತದೆ ಸೈಕಲ್ಲಿನ ಕಥೆ. ಆ ಲಾರಿ ಹೋಗೋ ವೇಗಕ್ಕೆ ಸೈಕಲ್ ಸ್ವಲ್ಪ ಅಳಗಾಡ್ತದೋ ಇಲ್ಲ. ಅದರಲ್ಲಿ ಶಕ್ತಿ ಕಡಿಮೆ, ಬಲ ಕಡಿಮೆ. ಆಂಜನೇಯ ಏನು ಮಾಡಿದ, 100 ಯೋಜನ ಸಮುದ್ರ ಹಾರಬೇಕಿದೆ, ಸಣ್ಣ ರೂಪದಿಂದ ಹಾರ್ತೇನೆ ಅಂತ ಹೋದರೆ ಆಗಲ್ಲ, ದೊಡ್ಡ ರೂಪ ತಗೊಂಡು ಹಾರಿದರೆ ಹೆಚ್ಚು ಶ್ರಮ ಆಗಲ್ಲ ಅನ್ನೋ ಹಾಗೆ ಜಗತ್ತಿಗೆ ತೋರಿಸ್ಲಿಕ್ಕೆ ತಾನು ಹೆಚ್ಚು ಬೆಳೆದು ಆ ಸಮುದ್ರವನ್ನು ಹಾರ್ತಾನೆ ಅಂತ ಇದರ ಅರ್ಥ. ಇದರದ್ದು ಇನ್ನೊಂದು ಅರ್ಥ ಏನು ಅಂದರೆ, ಬೆಳವಣಿಗೆ ಬರೀ ದೇಹದಿಂದ ಆಗೋದು ಸರಿಯಲ್ಲ. ಜಗತ್ತಿನೊಳಗೆ ಮನುಷ್ಯ ಎಲ್ಲದರಿಂದಲೂ ಬೆಳಿಬೇಕಂತೆ. ದೇಹದಿಂದ ಬೆಳಿಬೇಕು, ಬುದ್ಧಿಯಿಂದ ಬೆಳಿಬೇಕು, ವಿಚಾರದಿಂದ ಬೆಳಿಬೇಕು, ಹಣದಿಂದ ಬೆಳಿಬೇಕು, ಕೀರ್ತಿಯಿಂದ ಬೆಳಿಬೇಕು, ಎಲ್ಲದರಿಂದ ಬೆಳಿಬೇಕು. ಮನುಷ್ಯನಿಗೆ ಏಳಿಗೆ ಬಹಳ ಮುಖ್ಯ. ಅದನ್ನು ಆಂಜನೇಯ ಸಮಾಜಕ್ಕೆ ತೋರಿಸ್ತಾ ಇದ್ದಾನೆ. ನಾನು ಹೊರಟದ್ದು ರಾಮನ ಕೆಲಸಕ್ಕೆ. ರಾಮನ ಕೆಲಸ ಮಾಡೋ ರಾಮ ಭಕ್ತ ಯಾವಾಗಲೂ ಬಡವನಾಗಿದ್ದ ಅಂತ ಇರಬಾರ್ದು ಅಂತಂತೆ. ರಾಮನ ದೂತನಾಗಿ ಎಲ್ಲ ಥರದಿಂದಲೂ ಸಮೃದ್ಧನಾಗಿದ್ದ ಅಂದರೆ ಬೇರೆಯವರು ರಾಮನಲ್ಲಿ ಭಕ್ತಿ ಮಾಡಲಿಕ್ಕೆ ಅದು ಸ್ಫೂರ್ತಿ ಆಗ್ತದೋ ಇಲ್ಲೋ, ಅದನ್ನು ಈ ವಿಷಯದಿಂದ ಸಮಾಜಕ್ಕೆ ತೋರಿಸ್ತಾ ಇದ್ದಾನೆ. ಆಂಜನೇಯ ಬೆಳಿಬೇಕಾದ್ರೆ ಏನನ್ನು ಉಪಯೋಗಿಸಿದ? ಕೈಯಲ್ಲಿ ಏನು ಉಪಯೋಗಿಸಲಿಲ್ಲ. ಮತ್ತೇನು ಉಪಯೋಗಿಸಿ ಬೆಳೆದ ಅಂದರೆ ಮನಸ್ಸಿನಲ್ಲಿ ರಾಮನನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಬೆಳೆದ, ಅದನ್ನು ಉಪಯೋಗಿಸಿದ. ರಾಮನ ನಾಮವನ್ನು ಉಪಯೋಗಿಸಿದ. ನೋಡಿ, ಇದು ನಮಗೆ ಕೊಟ್ಟ ಮತ್ತೊಂದು ಸಂದೇಶ. ನಾವು ಬದುಕಿನಲ್ಲಿ ಬೆಳೆಯಬೇಕಾದ್ರೆ ಯಾವುದರಿಂದಲೇ ಬೆಳೀಲಿ, ಆ ಬೆಳವಣಿಗೆ ಹಿಂದೆ ದೇವರ ನಾಮ, ದೇವರ ಬಗ್ಗೆ ಶ್ರದ್ಧೆ, ದೇವರ ಸ್ಮರಣೆ ಅದರ ಹಿನ್ನೆಲೆಯಲ್ಲಿದ್ದು ಬೆಳಿಬೇಕಂತ. ಇವತ್ತು ಬೆಳವಣಿಗೆ ಆಗ್ತಿದ್ದಾರೆ, ದೇವರ ಶ್ರದ್ಧೆ ನಾಮ ಸ್ಮರಣೆ ಬಿಟ್ಟು ಬೆಳವಣಿಗೆ ಆಗಲಿಕ್ಕೆ ಹೋಗ್ತಾ ಇದೆ. ಅದು ಮೇಲ್ನೋಟಕ್ಕೆ ಬೆಳವಣಿಗೆ ಚೆನ್ನಾಗಿ ಕಾಣಿಸ್ತದೆ ಸ್ವಲ್ಪೇ ದಿವಸ, ಇದ್ದಕ್ಕಿದ್ದ ಹಾಗೆ ಯಾವಾಗ ಬೀಳ್ತದೋ ಗೊತ್ತಿಲ್ಲ. ಆಂಜನೇಯ ಎಲ್ಲಾದರೂ ಬಿದ್ದ, ಎಲ್ಲಾದರೂ ಯಾರಾದರೂ ಶತ್ರುಗಳಿಗೆ ಹೊಡೆತ ತಿಂದು ಆಯಾಸ ಆಯಿತು ಅಂತ ಕುಗ್ಗಿದ್ನ, ಜಗ್ಗಿದ್ನ, ಹಿಗ್ಗಿದ್ನ, ಏನೂ ಆಗಲಿಲ್ಲ ಕಥೆ ಒಳಗೆ. ಯಾಕಾಗಲಿಲ್ಲ? ರಾಮನ ಬೆಳವಣಿಗೆ ಹಿಂದೆ ಇದ್ದ ಗುಟ್ಟು ರಾಮನ ಸ್ಮರಣೆ. ಆಂಜನೇಯನ ಬೆಳವಣಿಗೆ ಹಿಂದಿದ್ದ ಗುಟ್ಟು ರಾಮನ ಸ್ಮರಣೆ. ಹಾಗಾದರೆ ನಮ್ಮ ಜೀವನದೊಳಗೆ ನಾವು ಬೆಳವಣಿಗೆ ಆಗ್ತಾ ಆಗ್ತಾ ಅದರ ಹಿಂದೆ ರಾಮನ ಸ್ಮರಣೆ ಇಟ್ಟುಕೊಂಡು ಬೆಳೆದ್ರೆ ನಮಗೆ ಮತ್ತೆ ಪುನಃ ಕುಗ್ಗೋದು, ಜಗ್ಗೋದು, ಹಿಗ್ಗೋದು ಅಂತ ಇರಲ್ಲ. ನಮ್ಮನ್ನು ಯಾರು ಏನೂ ಮಾಡಲಿಕ್ಕಾಗಲ್ಲ. ಇದನ್ನು ತೋರಿಸ್ಬೇಕಿದೆ. ಅದಕ್ಕೆ ಆಂಜನೇಯ ರಾಮನಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಬೆಳೆದು ಆಕಾಶಕ್ಕೆ ಹಾರಿದ ಅಂತ ಹೇಳ್ತಾರೆ. ಜೀವನದ ಬೆಳವಣಿಗೆ ಹಿಂದೆ ದೈವದ ಶ್ರದ್ಧೆ, ದೈವದ ನಾಮ, ದೈವದ ಸ್ಮರಣೆಗಳು ಇತ್ತು ಅಂತಾದರೆ ಆ ಬೆಳವಣಿಗೆಗೆ ಒಂದು ಅರ್ಥ ಇದೆ ಅಂತ ಹೇಳ್ತಾರೆ. ರಾವಣ ಶ್ರೀಮಂತನಾಗಿದ್ದ, ಅವನ ಶ್ರೀಮಂತಿಕೆ ಬಹಳ. ಆದರೆ ಅವನ ಶ್ರೀಮಂತಿಕೆ ಹೇಗೆ ಬಂದದ್ದು ಗೊತ್ತೋ? ಯೋಚಿಸಿದರೆ ಗಂಭೀರ ಆಗ್ತದೆ. ಉತ್ತರಕಾಂಡ ರಾಮಾಯಣದಲ್ಲಿ ಹೇಳ್ತಾರೆ, ರಾವಣ ಶ್ರೀಮಂತ ಹೇಗಾದ? ಯಾರಾದರೂ ಕಥೆ ಕೇಳಿದಿರಿ? ಎಲ್ಲೆಲ್ಲಿ ದೇವಲೋಕದೊಳಗೆ ಅಪೂರ್ವ ವಸ್ತುಗಳು ಕಾಣಿಸ್ತಿತ್ತೋ ಅಲ್ಲೆಲ್ಲ ಇವನು ಹೋಗಿ ಕಳ್ಳತನ ಮಾಡ್ಕೊಂಡು ಬರ್ತಿದ್ದಂತೆ ಹೆದರಿಸಿ. ಮತ್ತು ಶ್ರೀಮಂತ ಆಗದೆ ಇರ್ತಾನ. ಕುಬೇರನ ಮನೆಗೆ ಹೋದ. ಕುಬೇರ ಬೇಡ ಬೇಡ ಅನ್ನೋ ಅಷ್ಟರಲ್ಲಿ ಪುಷ್ಪಕ ವಿಮಾನ ಕಳ್ಳತನ ಮಾಡಿಬಿಟ್ಟ. ಕುಬೇರ ಬಡ್ಕೊಡ್ತಿದ್ದಾನೆ, ಅಲ್ಲೋ ರಾವಣ ಅದು ನಂದೋ, ದೇವರು ಕೊಟ್ಟದ್ದು ತೊಗೊಂಡು ಇದು ನಂದು ಅಂತ ಹೇಳ್ಕೊಂಡು ಹೋಗ್ಬಿಟ್ಟು ಪುಷ್ಪಕ ವಿಮಾನ ರಾವಣ ಎತ್ಕೊಂಡು ಹೋದದ್ದು. ಹಾಗೆ ಮೇರು ಪರ್ವತದ ಶಿಖರದ ಯಾವುದೋ ಒಂದು ಭಾಗ, ಅದನ್ನು ಬಂಗಾರದ ಭಾಗ, ಅದನ್ನು ಕತ್ತರಿಸಿ ತೊಗೊಂಡು ಬಂದು ಇಟ್ಕೊಂಡ.
ಹೀಗೆ ಅಷ್ಟದಿಕ್ಪಾಲಕರನ್ನು ಹೆದರಿಸೋದು, ಬೆದರಿಸೋದು, ಹೊಡೆಯೋದು, ಕಡಿಯೋದು, ಅಲ್ಲಲ್ಲಿದ್ದ ಅಪೂರ್ವ ಸಂಪತ್ತನ್ನು ತಗೊಂಡು ಬರೋದು, ತನ್ನ ಲಂಕಾಪಟ್ಟಣದಲ್ಲಿ ಹಾಕ್ಕೊಳ್ಳೋದು. ಸರಿನಾ ಈ ಶ್ರೀಮಂತಿಕೆ? ಅಲ್ಲ, ಯಾಕಿಷ್ಟು ವಿವರಣೆ ಕೊಟ್ಟೆ ಅಂದರೆ, ಆವಾಗಿದ್ದ ರಾವಣ ಮಾತ್ರ ಹಾಗೆ ಮಾಡ್ತಿದ್ದ ಅಂತ ತಿಳ್ಕೊಳ್ಬೇಡ್ರಿ. ಅವಾಗ ಒಬ್ಬನೇ ರಾವಣ, ಈಗ ಸುಮಾರು ಜನ ರಾವಣರಿದ್ದಾರೆ ಇಂಥವ್ರು. ಅದಕ್ಕೆ ಈ ಕಲ್ಪನೆ ಕೊಟ್ಟೆ. ಯಾರ್ದೋ ಸಂಪತ್ತನ್ನು ಲೂಟಿ ಹೊಡೆಯೋದು, ತಾವು ಅದನ್ನು ಬೇರೆ ದೇಶದಲ್ಲಿ ಹೋಗಿ ಇಟ್ಟು ಬರೋದು ಮತ್ತೆ. ಇವೆಲ್ಲ ನಡೀತದೋ ಇಲ್ಲೋ ಅಂದರೆ, ಆವಾಗ ಒಬ್ಬ ರಾವಣ, ಈಗಂತೂ ಸುಮಾರು ಜನ ರಾವಣರಿದ್ದಾರೆ. ಈ ಏಳಿಗೆ ಇದು ಪ್ರಾಮಾಣಿಕವಾದ ಏಳಿಗೆನಾ? ಈ ಏಳಿಗೆ, ಈ ಅಭಿವೃದ್ಧಿಯನ್ನು ನಾವು ಗೌರವಿಸಬೇಕಾ? ಸಜ್ಜನರು ಒಪ್ಪುವಂಥದ್ದ? ಆಂಜನೇಯನ ಏಳಿಗೆ ಈ ತರಹ ಹೆದರಿಸಿ, ಬೆದರಿಸಿ, ಹೊಡೆದು ಬಡದು ಆದಂಥ ಏಳಿಗೆ ಅಲ್ಲ, ಅದು ಸ್ವಾಭಾವಿಕ ಬಲದಿಂದ ಬಂದ ಅಭಿವೃದ್ಧಿ. ಇದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಳಿ ಅಂತ ರಾಮಾಯಣ ಸಂದೇಶ ಕೊಡ್ತದೆ. ಮನುಷ್ಯ ಯಾವತ್ತೂ ಸ್ವಾಭಾವಿಕ ಬಲದಿಂದ ಬೆಳಿಬೇಕು. ದೈವದಲ್ಲಿ ಮಾಡುವ ಶ್ರದ್ಧೆ ಸ್ವಾಭಾವಿಕ ಬಲವನ್ನು ಅಭಿವ್ಯಕ್ತಿಗೊಳಿಸ್ತದಂತ. ಬಲ ಸ್ವಭಾವದಲ್ಲಿದ್ದೇ ಇರ್ತದೆ, ಶಕ್ತಿ ಒಳಗಿದ್ದೇ ಇರ್ತದೆ. ಅದರ ಅಭಿವ್ಯಕ್ತಿಗೆ ಪೂರಕವಾದದ್ದು ದೈವದ ಮೇಲೆ ಮಾಡುವ ನಂಬಿಕೆ, ದೈವದ ಮೇಲೆ ಮಾಡುವ ಶ್ರದ್ಧೆ. ಅದು ಆಂಜನೇಯ ಸಮಾಜಕ್ಕೆ ತೋರಿಸ್ತಾ ಇದ್ದಾನೆ. ನಿಮ್ಮ ಸ್ವಭಾವದಲ್ಲೇ ಇರುವ ಪೌರುಷವನ್ನು ನೀವು ಎಷ್ಟೆಷ್ಟು ವ್ಯಕ್ತಗೊಳಿಸಬೇಕು ಅದನ್ನು ವ್ಯಕ್ತಗೊಳಿಸ್ರಿ, ಆವಾಗ ಏಳಿಗೆ ಆಗ್ತದೆ. ಏಳಿಗೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಭಗವಂತನ ಸ್ಮರಣೆ, ಭಗವಂತನ ಪೂಜೆ, ಭಗವಂತನ ನಾಮಗಳನ್ನು ಅವಲಂಬಿಸ್ರಿ. ಹೀಗೆ ಆಂಜನೇಯ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟ ಅಂತ ಅನುಸಂಧಾನ ಮಾಡಿಸ್ತಾರೆ. ಆಕಾಶಕ್ಕೆ ಹಾರಿದ, ರಾಮನ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ಹಾರಿದ. ನಮಸ್ಕಾರ ಮಾಡಿ ಸ್ಮರಣೆ ಮಾಡಿ ಹಾರ್ತಾ ಇರುವಾಗ ಆಕಾಶದಲ್ಲಿ ಹಾಗೆ ಕಾಣಿಸ್ತಿದ್ದ. ಸೂರ್ಯಾಸ್ತ ಆಗ್ತಾ ಇರಲಿಕ್ಕೇನೆ ಆಂಜನೇಯ ಆಕಾಶಕ್ಕೆ ಹಾರಿದರೆ ಸೂರ್ಯನ ಕಿರಣ ಎಲ್ಲ ಆಂಜನೇಯನ ಮೈ ಮೇಲೆ ಬಿದ್ದಿತ್ತಂತೆ. ಇನ್ನೊಬ್ಬ ಸೂರ್ಯ ಕಂಡಾಗ ಕಾಣಿಸ್ತಿದ್ದಂತೆ ಕೆಳಗಿನಿಂದ ನೋಡೋರಿಗೆ. ಹಾರುವಾಗ ಆಂಜನೇಯ ಒಂದು ಬೆಟ್ಟದ ಮೇಲೆ ನಿಂತಿದ್ದಂತೆ. ಆ ಬೆಟ್ಟವನ್ನು ಪಾದದಿಂದ ಕೆಳಗೆ ಅಮುಕಿದ, ಆಮೇಲೆ ಆಕಾಶಕ್ಕೆ ಹಾರಿದ. ಆ ಬೆಟ್ಟ ಇವತ್ತಿಗೂ ಇದೆ, ನೋಡಿ ಬರ್ಬೋದು. ಅದನ್ನು ಮಾಹೇಂದ್ರ ಅಂತ ಕರೆದಿದ್ದಾರೆ, ಮಹೇಂದ್ರ ಪರ್ವತ ಅಂತ ಕರೀತಾರೆ. ಆ ಮಾಹೇಂದ್ರ ಬೆಟ್ಟ ಆಂಜನೇಯ ತಳ್ಳಿದ ಕೂಡಲೇ ಭೂಮಿ ಒಳಗೆ ಹೋಗಿ ಮೇಲೆ ಬಂತಂತೆ. ಕೆಲವೊಮ್ಮೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹಾರ್ತಿರ್ತಾರಲ್ಲ, ಅಲ್ಲೊಂದು ಮಾಡಿರ್ತಾರೆ ಸ್ಪ್ರಿಂಗದು, ಅದರ ಮೇಲೆ ಹೀಗೆ ನಿಂತು ಮೇಲೆ ಹಾರ್ತಾರೆ, ಮತ್ತೆ ಅದು ಮೇಲೆ ಬರ್ತದೆ. ಆಗ ಆಂಜನೇಯ ಮಹೇಂದ್ರ ಪರ್ವತದ ಮೇಲೆ ನಿಂತು ತನ್ನ ಪಾದದ ತುದಿಯಿಂದ ಅದನ್ನು ಜೋರಾಗಿ ಒತ್ತಿ ತಾನು ಆಕಾಶಕ್ಕೆ ಹಾರಿದ. ಆಕಾಶಕ್ಕೆ ನೆಗೆದಾಗ ಪರ್ವತ ಒಳಗೆ ಹೋಗಿ ಮೇಲೆ ಬಂತಂತೆ. ಅದು ಸಮುದ್ರದ ಒಳಗೆ ಇತ್ತಾಗ. ಸಮುದ್ರದ ಒಳಗೆ ಹೋಗಿ ಮೇಲೆ ಬರೋ ಅಷ್ಟರಲ್ಲಿ ಸಮುದ್ರದ ಒಳಗಿದ್ದ ಜಲಚರ ಪ್ರಾಣಿಗಳೆಲ್ಲ, ತಿಮಿಂಗಿಲು, ಮೊಸಳೆ, ಮೀನು, ಅವು ಆಕಾಶಕ್ಕೆ ಹಾರಿದ್ವಂತೆ. ಆಂಜನೇಯನಷ್ಟು ಹಾರಲಿಕ್ಕಾಗಿಲ್ಲ, ಆಂಜನೇಯ ಇನ್ನೂ ಎತ್ತರ ಹೋಗಿಬಿಟ್ಟಿದ್ದ. ಯಾಕೆ ಹೀಗೆ ಮಾಡಿದ ಅಂತ ಹಿರಿಯರು ಹೇಳ್ತಾರೆ. ಭೂಮಿ ಒಳಗೆ ಹೋಗಿ ಯಾಕೆ ಬಂತದು ಅಂದರೆ, ಹೇಳಿ ಕಳಿಸಿದ್ದಂತ ಆಂಜನೇಯ ಭೂದೇವಿಗೆ, ನಾನು ಹೋಗ್ತಾ ಇರೋದು ಆಕಾಶವನ್ನು ಹಾರಿ ಸಮುದ್ರ ದಾಟಿ ನಿನ್ನ ಮಗಳನ್ನು ಮಾತಾಡಿಸ್ಕೊಂಡು ಬರಲಿಕ್ಕೆ ಅಂತ ಭೂಮಿಗೆ ಹೇಳಿ ಕಳಿಸಿದ್ದಂತೆ ಬೆಟ್ಟದ ಮೂಲಕ. ಭೂಮಿಗೆ ಹೇಳು, ನೀನೇನು ಇನ್ನು ವ್ಯಥೆ ಪಡಬೇಡ, ನಿನ್ನ ಮಗಳನ್ನು ನೋಡ್ಕೊಂಡು ಬರಲಿಕ್ಕೆ ನಾನು ಹೋಗ್ತಿದ್ದೇನೆ, ಹಾಗಾಗಿ ಅವಳು ಸಂತೋಷದಿಂದಿರಲಿ ಅಂತ ತಾಯಿ ಯಾವಾಗಲೂ ವ್ಯಥೆ ಪಡ್ತಾಳೆ. ಮಗಳಿಗೆ ಏನಾದರೂ ಆದರೆ, ಮಗಳು ಅಂದರೆ ಕರಳು ಹಚ್ಕೊಂಡು ಹುಟ್ಟಿರ್ತಾಳೆ. ಹಾಗಾಗಿ ಸೀತೆ ಅಂದರೆ ಭೂದೇವಿಯ ಮಗಳು, ಭೂದೇವಿಗೆ ಹೇಳಿ ಕಳಿಸ್ಬೇಕಾಗಿದೆ ಅಂತೆ, ನಾನು ಹಾರ್ತೇನೆ ಆಕಾಶಕ್ಕೆ, ಲಂಕೆಯಲ್ಲಿದ್ದ ಸೀತೆಯನ್ನು ನೋಡಿ ಬರ್ತೇನೆ, ನೀನಿನ್ನು ವ್ಯಥೆ ಪಡಬೇಡ ಅಂತ ಬಹುಶಃ ತಿಳಿಸ್ಲಿಕ್ಕೆ ಆ ಆಂಜನೇಯ ಮಹೇಂದ್ರ ಬೆಟ್ಟವನ್ನು ಪಾದದಿಂದ ಅಮುಕಿ ಆಮೇಲೆ ಆಕಾಶಕ್ಕೆ ಹಾರಿದ ಅಂತ ವರ್ಣನೆ ಮಾಡ್ತಾರೆ ಹಿರಿಯರು. ಆಕಾಶಕ್ಕೆ ಹಾರಿದಾಗ
ಸೂರ್ಯ ಕಂಡ ಕಾಣಿಸ್ತಿದ್ದಾನೆ. ಸೂರ್ಯದಂತೆ ಕಂಡ. ಋಷಿಗಳು, ಮುನಿಗಳು, ತಪಸ್ವಿಗಳು ಅಲ್ಲಲ್ಲಲ್ಲಿ ಅರ್ಘ್ಯ ಕೊಡ್ತಾ ಇದ್ರಂತೆ ಸೂರ್ಯನಿಗೆ. ಇದೇನಿದು ಆಕಾಶದಲ್ಲಿ ಇಬ್ಬರು ಸೂರ್ಯ ಬಂದ್ರಲ್ಲ ಅಂತ ಅಂದ್ಕೊಂಡ್ರಂತೆ. ಸ್ವಲ್ಪ ಹೊತ್ತು ನೋಡಿದ ಮೇಲೆ ಅವರಿಗೆ ಅನ್ನಿಸ್ತು, ಓಹೋ ಸೂರ್ಯ ಅಲ್ಲ ಇವನು, ಆಂಜನೇಯ ದೊಡ್ಡ ಕಾರ್ಯ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಅವರಿಗೆ ಗೊತ್ತಾಗಿ ಅವರೆಲ್ಲ ಸ್ತೋತ್ರ ಮಾಡಿದರು. ಕಪಿಗಳು ಸ್ತೋತ್ರ ಮಾಡಿದರು, ಮುನಿಗಳು ಸ್ತೋತ್ರ ಮಾಡಿದರು, ದೇವತೆಗಳ ಆಕಾಶದಲ್ಲಿ ಇನ್ನೂ ಎತ್ತರದಲ್ಲಿ ದೇವಲೋಕದಿಂದ ಬಂದು ನಿಂತಿದ್ದರು. ಆಂಜನೇಯ ಹಾರೋ ದೃಶ್ಯ ನೋಡ್ತಾ ಇದ್ದಾರೆ. ಎಂಥ ಬಲದಿಂದ ಹಾರ್ತಿದ್ದಾನೆ ಆಂಜನೇಯ, ಆಶ್ಚರ್ಯ. ಹರಿಬಲ ತುಂಬಿಕೊಂಡು ಹಾರ್ತಾ ಇದ್ದಾನೆ. ಹಾರುವಾಗ ಒಂದು ವಿಘ್ನ ಬಂತಂತೆ. ಮುಂದಿನ ಕಥೆಗಳೆಲ್ಲ ವಿಘ್ನದ ಬಗ್ಗೆನೇ ಇದೆ. ಮೊದಲನೇ ವಿಘ್ನ ಯಾರು? ಆ ಸಮುದ್ರದ ಒಳಗಡೆಯಲ್ಲಿ ಒಂದು ಬೆಟ್ಟ ಇತ್ತು. ಆ ಬೆಟ್ಟ ಮೇಲ್ಗಡೆಗೆ ಬಂತಂತೆ. ಮೇಲ್ಗಡೆಗೆ ಬರಲಿಕ್ಕೆ ಕಾರಣ ಸಮುದ್ರ ಪ್ರೇರಣೆ ಮಾಡಿ ಬೆಟ್ಟವನ್ನು ಮೇಲೆ ಹೋಗು ಅಂತ ಹೇಳಿಕೊಡ್ತಾ ಇದ್ದಾನೆ. ಸಮುದ್ರದ ಮಾತು ಕೇಳಿ ಆ ಬೆಟ್ಟ ಮೇಲೆ ಬಂದು ಆಂಜನೇಯನನ್ನು ಕರಿತಾ ಇದೆ ಅಂತ. ಆಂಜನೇಯ, ನೀ ನನ್ನೊಳಗೆ ಬಾ, ವಿಶ್ರಾಂತಿ ತಗೋ, ಹಣ್ಣು ಹಂಪಲುಗಳನ್ನು ಕೊಟ್ಟು ನಿನಗೆ ಆತಿಥ್ಯ ಮಾಡ್ತೇನೆ, ಅತಿಥಿ ಸತ್ಕಾರ ಮಾಡ್ತೇನೆ, ಆಮೇಲೆ ನೀನು ರಾಮನ ಸೇವೆ ಮಾಡಲಿಕ್ಕೆ ಹೋಗು ಅಂತ ಆ ಬೆಟ್ಟ ಮೇಲೆ ಬಂದು ನಿಂತುಕೊಂಡು ಮೂರ್ತಿ ರೂಪನಾಗಿ ಆಂಜನೇಯನ ಕರೆದ ಅಂತ ರಾಮಾಯಣದಲ್ಲಿ ಕಥೆ ಬರ್ತಾ ಇದೆ. ಇದ್ರ ಹಿನ್ನೆಲೆಯನ್ನು ಸ್ವಲ್ಪ ತಿಳಿಯೋಣ ಇವತ್ತು. ಸಮುದ್ರ ಯಾರಿಗೆ ಹೇಳ್ತಾನೆ, ಬೆಟ್ಟ ಏನು ಮಾತನಾಡಿತು ಆ ಸಮುದ್ರದ ಜೊತೆಗೆ, ಅವನ್ಯಾಕೆ ಅಲ್ಲಿ ಬಂದಿದ್ದ, ಇದೆಲ್ಲ ವಿಮರ್ಶೆ ಮಾಡಬೇಕಲ್ಲ. ಅದಕ್ಕೆ ಸುಂದರಕಾಂಡ ಎಷ್ಟು ಸುಂದರ ಇದೆ ನೋಡಿ. ಹಿಂದೆ ಬೆಟ್ಟಗಳಿಗೆಲ್ಲ ರೆಕ್ಕೆ ಇತ್ತಂತೆ, ಬಹಳ ಹಿಂದೆ. ಆ ಬೆಟ್ಟಗಳು ರೆಕ್ಕೆಯಿಂದ ಹಾರ್ತಾ ಎಲ್ಲಿ ಬೇಕಾದಲ್ಲಿ ಹೋಗಿ ಕೂಡ್ತಿದ್ವಂತೆ. ಹಾಗೊಂದು ಕಾಲ ಇತ್ತು. ಬರ್ತಾ ರೆಕ್ಕೆಗಳನ್ನು ಹಾರಿಸ್ಕೊಂಡು ಬೆಟ್ಟಗಳೆಲ್ಲ ಏನು ಮಾಡಿದ್ವು ಅಂದರೆ ಜನವಸತಿಯ ಪ್ರದೇಶದ ಮೇಲೆ ಬಂದು ಕೂಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಂತೆ. ಕೆಲವೊಮ್ಮೆ ಹೀಗೂ ದುರ್ಬುದ್ಧಿ ಬರ್ತಾರೆ. ಜನ ಇಲ್ಲದೆ ಇರೋ ಪ್ರದೇಶಕ್ಕೆ ಹೋಗಿ ಬೆಟ್ಟ ಕೂತ್ಕೊಂಡ್ರೆ ತಪ್ಪಲ್ಲ, ಜನರಿರೋ ದೇಶದ ಮೇಲೆಲ್ಲ ಬಂದು ಬೆಟ್ಟ ಕೂತ್ಕೊಂಡ್ರೆ ಪರಿಸ್ಥಿತಿ ಏನಾಗಬೇಡ, ನಾಗರಿಕರ ಸ್ಥಿತಿ ಏನಾಗಬೇಡ. ಇಂದ್ರನಿಗೆ ಗೊತ್ತಾಯಿತು, ಬೆಟ್ಟಗಳಿಗೆ ರೆಕ್ಕೆ ಕೊಟ್ಟದ್ದೇ ತಪ್ಪಾಯಿತು. ಸೃಷ್ಟಿ ಮಾಡುವಾಗ ರೆಕ್ಕೆ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಬ್ರಹ್ಮ, ಇನ್ನು ರೆಕ್ಕೆ ಕತ್ತರಿಸ್ಬೇಕಷ್ಟೇ ಅದನ್ನು ಅಂತ ಕೈಯಲ್ಲಿ ವಜ್ರಾಯುಧ ತಂದು ಆ ಬೆಟ್ಟಗಳ ರೆಕ್ಕೆ ಕತ್ತರಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಇನ್ನು ಮೇಲಿಂದ ರೆಕ್ಕೆ ಇದ್ರೆ ತಾನೇ ಹಾರ್ತೀರಿ, ರೆಕ್ಕೆನೇ ಇಲ್ಲ ಅಂತ ಅನಿಸ್ಬಿಡ್ತೀನಿ ಅಂತ ಎಲ್ಲ ಬೆಟ್ಟಗಳ ರೆಕ್ಕೆಯನ್ನು ಕತ್ತರಿಸ್ತಾ ಬಂದುಬಿಟ್ಟ. ಅದೇ ಸಮಯಕ್ಕೇನೆ ಇದು ಒಂದು ಬೆಟ್ಟ, ಇದರ ಹೆಸರು ಮೈನಾಕ ಅಂತ. ಈ ಬೆಟ್ಟ ರೆಕ್ಕೆ ಇದ್ದು ತಾನು ಎಲ್ಲ ಕಡೆಯಲ್ಲಿ ಹಾರ್ಕೊಂಡು ಓಡಾಡಿಕೊಂಡು ಇತ್ತಂತೆ. ಇಂದ್ರ ಯಾವಾಗ ಬೆಟ್ಟಗಳ ರೆಕ್ಕೆ ಕತ್ತರಿಸ್ಲಿಕ್ಕೆ ಬಂದ, ಇವನಿಗೆ ಗೊತ್ತಾಯಿತು ನನ್ನ ರೆಕ್ಕೆ ಕತ್ತರಿಸ್ತಾನಿನ್ನು ಅಂತ. ಇವನು ಯಾರು ಅಂದರೆ ನೀವು ಕೇಳಿರ್ತೀರಿ ಮೈನಾಕ ಅಂತ. ಅಂದರೆ ಪಾರ್ವತೀ ದೇವಿಯ ಸಹೋದರ. ಶಿವನೇ ಇವನಿಗೆ ತನ್ನ ಸಹೋದರಿಯ ಗಂಡ ಆಗಬೇಕು, ತನ್ನ ಸಹೋದರಿಯ ಯಜಮಾನ ಆಗಬೇಕು. ಅಂದರೆ ಏನರ್ಥ? ಸಂಸ್ಕೃತದಲ್ಲಿ ಶಾಲಕ ಅಂತ ಕರೀತಾರೆ, ಹೆಂಡತಿಯ ತಮ್ಮನನ್ನು ಶಾಲ ಅಂತ ಕರೀತಾರೆ. ಶಿವನಿಗೆ ಸಾಲ, ಹಿಂದಿ ಒಳಗೆ ಸಾಲ ಅಂತ ಒಂದು ಶಬ್ದ ಇದೆ, ಹೆಂಡತಿ ತಮ್ಮನಿಗೆ ಸಾಲ ಅಂತ ಕರೀತಾರೆ. ಇವನು ಹೆಂಡತಿಯ ತಮ್ಮ. ಶಿವನ ಹತ್ರ ಹೋಗಿ ಶರಣು ಹೋಗಬೇಕೋ ಬೇಡವೋ? ಭಾವ ಶರಣು ಹೋಗಲಿಲ್ಲ. ಸತ್ಯಲೋಕದಲ್ಲಿದ್ದ ವಾಯುದೇವರ ಹತ್ರ ಶರಣು ಹೋದ. ಬಂಗಾರದ ಬೆಟ್ಟ, ರೆಕ್ಕೆಗಳಿದ್ದಾವೆ. ಇಂದ್ರ ಎಲ್ಲ ಪರ್ವತಗಳ ರೆಕ್ಕೆ ಕತ್ತರಿಸ್ದಂಗೆ ಇದನ್ನು ಕತ್ತರಿಸ್ಲಿಕ್ಕೆ ಬಂದ. ಇಂದ್ರನ ಭಯಕ್ಕೆ ಓಡಿ ಹೋದ ವಾಯುದೇವನ ಹತ್ರ. ವಾಯುದೇವರೇ, ನೀವೇ ಏನಾದರೂ ಮಾಡಿ ನನ್ನನ್ನು ಕಾಪಾಡ್ರಿ. ಇಂದ್ರ ಬಂದು ರೆಕ್ಕೆ ಕತ್ತರಿಸ್ಲಿಕ್ಕೆ ಬಂದುಬಿಟ್ಟಿದ್ದಾನೆ, ಕತ್ತರಿಸೇ ಬಿಡ್ತಾನಿನ್ನು. ವಾಯು ಹೇಳಿದಂತೆ, ಇಂದ್ರನ ಭಯಕ್ಕೆ ಏನು ವ್ಯಥೆ ಪಡಬೇಡ, ನಾನು ಅಭಯ ನೀಡ್ತೇನೆ, ನನ್ನ ಶರಣು ಬಂದಿದ್ದೀ, ನಿನ್ನನ್ನು ನಾನು ಸಮುದ್ರದ ಮಧ್ಯದಲ್ಲಿ ಇಡಿಸ್ತೇನೆ. ಇಂದ್ರ ನೋಡಿದರೂ ಕೂಡ
ನಿನ್ನ ರೆಕ್ಕೆ ಕತ್ತರಿಸದಂತೆ ಮಾಡ್ತೇನೆ ಅಂತ ಅಭಯ ನೀಡಿದ್ರಂತೆ. ಅಷ್ಟು ಮಾಡಿದ್ರೆ ಸಾಕು ಅಂತಂದ. ವಾಯುದೇವರು ಮೈನಾಕ ಬೆಟ್ಟವನ್ನು ತೆಗೆದು ಸಮುದ್ರದ ಮಧ್ಯಕ್ಕೆ ಹಾಕಿದರು. ಇಂದ್ರನಿಗೆ ಗೊತ್ತಾಯಿತು. ಇಂದ್ರನಿಗೆ ಗೊತ್ತಾದ ಮೇಲೆ ಆತ ಅಂದ್ಕೊಂಡ, ವಾಯು ಈ ರೀತಿ ಮಾಡಿದಾನೆ ಅಂದರೆ ನಾನಿನ್ನು ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು ಅಂತ ವಾಯುದೇವರ ಬಗ್ಗೆ ಗೌರವ, ನಾನು ಅವರಿಗೆ ವಿರೋಧ ಮಾಡಬಾರ್ದು ಅಂತ ಹೇಳಿ ಇಂದ್ರ ಯಾವುದೇ ಕಾರಣಕ್ಕೂ ವಿರೋಧ ಮಾಡದೇನೆ ಸುಮ್ಮನೆ ಬಿಟ್ಬಿಟ್ಟ. ಹೀಗೆ ಅವತ್ತು ವಾಯುದೇವರ ರಕ್ಷಣೆ ಮೈನಾಕ ಬೆಟ್ಟದ ಮೇಲೆ ಆದದ್ದಕ್ಕೆ ಮೈನಾಕವನ್ನು ಸಮುದ್ರ ಈ ಕಥೆ ಹೇಳಿ ಎಬ್ಬಿಸ್ತಾ ಇದ್ದಾನಂತ. ನೋಡಪ್ಪ ಮೈನಾಕ, ನೀನು ವಾಯುದೇವರ ರಕ್ಷಣೆಗೆ ಒಳಪಟ್ಟು ಇಲ್ಲಿ ಬಂದಿದ್ದಿ. ಇಂದ್ರನಿಂದ ಭಯ ಬಂದಿತ್ತು ನಿನಗೆ, ಪರಿಹಾರ ಮಾಡಿದವನು ವಾಯು. ಉಪಕಾರ ಮಾಡಿದ್ದಾನೆ ವಾಯು ಅಂದ ಮೇಲೆ ಪ್ರತ್ಯುಪಕಾರ ಮಾಡಬೇಕಾದದ್ದು ಮನುಷ್ಯರ ಧರ್ಮ ಅಂತ ಹೇಳಿದ ಸಮುದ್ರ. ಎಷ್ಟು ನೀತಿ ಇದೆ ನೋಡಿ. ನಾವು ಯಾರಿಂದ ಉಪಕಾರ ಮಾಡಿಸ್ಕೊಳ್ತೇವೆ, ಋತೇಚ ಪ್ರತಿಕರ್ತವ್ಯಂ. ಒಬ್ಬರು ನಮಗೆ ಉಪಕಾರ ಮಾಡಿದ್ದಾರೆ ಅಂದರೆ ನಾವಿರೋ ಅಷ್ಟರಲ್ಲಿ ಅವರಿಗೆ ಪ್ರತಿಯಾಗಿ ಉಪಕಾರ ಮಾಡಲೇಬೇಕಂತ. ಇದು ಕಲಿಬೇಕು, ಹುಡುಕೊಂಡು ಹೋಗಿ ಮಾಡಿ ಬರಬೇಕಂತ. ನೀವು ನನ್ನ ಸಣ್ಣ ವಯಸ್ಸಿನಲ್ಲಿದ್ದಾಗ ಬಹಳ ಸಹಾಯ ಮಾಡಿದ್ರಿ, ನನ್ನ ಹತ್ರ ಏನಿರಲಿಲ್ಲ ಆವಾಗ ಕೊಡಲಿಕ್ಕೆ, ಈಗೇನೋ ದೇವರು ಗುರುಗಳು ಅನುಗ್ರಹಿಸಿ ಕೊಟ್ಟಿದ್ದಾರೆ ನಿಮಗೆ ಅಂತ ನಾನು ಅದನ್ನು ಉಪಕಾರದ ರೂಪದಲ್ಲಿ ಕೊಡ್ತಿದ್ದೇನೆ ಅಂತ ಮಾಡಿ ಬರಬೇಕಂತ. ಇದು ಮನುಷ್ಯರಾಗಿ ಹುಟ್ಟಿದವರು ಮಾಡಲೇಬೇಕಾದದ್ದು. ಏನೇ ಕೊಡಲಿ ನಾವು ಪ್ರತಿಯಾಗಿ ಅವರಿಗೆ ಉಪಕಾರ ಮಾಡಲೇಬೇಕು. ಇದನ್ನು ಸಮುದ್ರ ರಾಜ ಮೈನಾಕ ಪರ್ವತಕ್ಕೆ ಉಪದೇಶ ಮಾಡಿ ಹೇಳ್ತಾ ಇದ್ದಾನೆ. ಉಪಕಾರ ಮಾಡಿಸ್ಕೊಂಡು ಪ್ರತಿ ಉಪಕಾರ ಮಾಡದೇ ಹೋದರೆ ಅವರಿಗೆ ಕೃತಜ್ಞರು ಅಂತ ಕರೀತಾರಂತ. ಯಾರು ಕೃತಜ್ಞರಾಗ್ತಾರೋ ಅವರ ಹೆಣವನ್ನು ನೊಣನೂ ಮುಟ್ಟೋದಿಲ್ಲಂತ. ನಾವು ಕೃತಜ್ಞರಾಗಬಾರ್ದು. ಯಾವತ್ತಿದ್ರೂ ಪ್ರತಿ ಉಪಕಾರ ಮಾಡಿ ಋಣ ಕಳ್ಕೊಳ್ಬೇಕು. ಇದೆಲ್ಲ ವಿಷಯವನ್ನು ಸಮುದ್ರ ಮೈನಾಕನಿಗೆ ಉಪದೇಶ ಮಾಡಿದ್ದಕ್ಕೆ ಮೈನಾಕನಿಗೆ ಬುದ್ಧಿ ಒಳಗೆ ಬಂತು. ಹೌದು, ನೀವು ಹೇಳಿದಂತೆ ನನಗೆ ಉಪಕಾರ ಮಾಡಿದವನು ವಾಯು. ಅದೇ ವಾಯುನೇ ಈಗ ಆಂಜನೇಯನಾಗಿ ಬಂದಿದ್ದಾನೆ, ಆಕಾಶದಲ್ಲಿ ಹಾರ್ತಾ ಇದ್ದಾನೆ ರಾಮನ ಸೇವೆ ಮಾಡಲಿಕ್ಕೆ ಅಂತ ಸೀತಾಮಾತೆಯನ್ನು ನೋಡಲಿಕ್ಕೆ ಹೊರಟಿದ್ದಾನೆ. ನಾನು ಉಪಕಾರ ಮಾಡಬೇಕು ಅವನಿಗೆ ಅಂತ ಅವನ ಬುದ್ಧಿ ಒಳಗೆ ಬಂತಂತೆ. ಇದು ಒಂದು ಅಂಶ. ಎರಡನೇ ಅಂಶ, ಸಮುದ್ರ ಹೇಳ್ತಾನೆ ಬರೀ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡೋದು ಅಷ್ಟೇ ಅಲ್ಲ ಧರ್ಮ. ಇನ್ನೂ ಒಂದು ಹೇಳ್ತಾನೆ, ಅತಿಥಿಯಾಗಿ ಬಂದವರಿಗೆ ಸತ್ಕಾರ ಮಾಡಬೇಕು ಅನ್ನೋದು ಒಂದು ಧರ್ಮ ಅಂತ ಸಮುದ್ರ ಹೇಳ್ತಾನೆ. ನೋಡಿ, ಈ ಎರಡು ಪಾಠವನ್ನು ನಾವಿವತ್ತು ಕಲಿಬೇಕು. ನಮಗೆ ಉಪಕಾರ ಮಾಡಿದವರಿಗೆ ಪ್ರತಿಯಾಗಿ ಮಾಡೋದು ಒಂದು, ಅತಿಥಿಗಳಿಗೆ ಸತ್ಕಾರ ಮಾಡೋದು ಎರಡು. ಈ ಎರಡೂ ಪಾಠ ಸಮುದ್ರ ಮೈನಾಕನಿಗೆ ಉಪದೇಶ ಮಾಡಿದ. ಅತಿಥಿ ಅಂದರೆ ಯಾರು, ಅತಿಥಿ ಸೇವೆ, ಅತಿಥಿ ಸತ್ಕಾರ ಅಂದರೆ ಏನು, ಅದಕ್ಕೇನು ಅಂತಹ ಮಹತ್ವ ಇದೆ ಅದನ್ನು ವಿವರಣೆ ಮಾಡ್ತಾನೆ. ಇಂಥ ದಿನ ನಾನು ಬರ್ತೇನೆ ಅಂತ ನಮಗೆ ನಿಗದಿಪಡಿಸಿ ಬರಲ್ಲ, ಇದ್ದಕ್ಕಿದ್ದ ಹಾಗೆ ಬರ್ತಾನೆ. ತಿಥಿಯನ್ನು ನಿಗದಿಪಡಿಸಿ ಬಂದರೆ ಅವನ ಅತಿಥಿ ಆಗಲ್ಲ. ಅವನು ಯಾವಾಗ ಬೇಕಾದರೂ ಬರ್ತಾನೆ. ಫೋನ್ ಮಾಡಲ್ಲ, ಮೆಸೇಜ್ ಕಳಿಸಲ್ಲ, ಯಾರಿಗೋ ಪತ್ರ ಬರೆಯಲ್ಲ, ನಮ್ಮ ಮನೆಗೆ ಬಂದು ಇಳಿದು ಬಿಡ್ತಾನೆ. ಹೇಗೆ ಬರ್ತಾನೋ ಬರ್ತಾನೆ. ಬಂದು ಇಳಿದಾಗ ಬರಬೇಡ, ಯಾಕೆ ಬಂದು, ಬರಬಾರ್ದಾಗಿತ್ತು ಅಂತ ಮನೆ ಬಾಗಿಲು ಹಾಕಬಾರ್ದು. ಆ ರೀತಿ ಯಾರೇ ಬಂದರೂ ಅವತ್ತು ನಮ್ಮ ಮನೆಗೆ ದೇವರು ಬಂದ ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ಅತಿಥಿಗಳು ಯಾವಾಗ ಬರ್ತಾರೋ ಏನೋ ಅಂತ ಮನೆ ಬಾಗಿಲಿನಲ್ಲಿ ಸ್ವಲ್ಪ ಹೊತ್ತು ಕಾದು ಆಮೇಲೆ ಊಟ ಮಾಡ್ತಿದ್ರಂತೆ. ಇವಾಗೆಲ್ಲ ಬಿಟ್ಟು ಹೋಗಿಬಿಟ್ಟಿದೆ. ಈಗ ಅದಕ್ಕಿಂತ ವಿಪರೀತ ಬಂದಿದೆ. ಬರೋ ಪುರುಸೊತ್ತಿಲ್ಲದೆ ಅತಿಥಿಗಳಿಗೆ ಹೇಳ್ತಾರೆ, ಮನೆ ಒಳಗೆ ಕಾಲಿಟ್ಟಿರಲ್ಲ, ಮತ್ತು ನೀವು ಯಾವತ್ತು ಹೊರಡ್ತೀರಿ ಅಂತ ಕೇಳೇ ಒಳಗೆ ಹೇಳ್ತಾರೆ. ಸ್ವಾಗತನೇ ಇಲ್ಲ, ಅತಿಥಿಗಳಿಗೆ ಸ್ವಾಗತ ಇಲ್ಲ, ಅರ್ಘ್ಯ ಇಲ್ಲ, ಪಾದ್ಯ ಇಲ್ಲ, ಆಸನ ಇಲ್ಲ, ಗೌರವ ಇಲ್ಲ. ಈ ರೀತಿ ಇವತ್ತು ನಾವು ಮಾಡ್ತಿರೋದ್ರಿಂದಲೇ ನಮ್ಮ ಬದುಕಿನಲ್ಲಿ ನಮಗೆ ಏಳಿಗೆ ಇಲ್ಲ ಅಂತಾಗಿದೆ.
ಎಷ್ಟೆಷ್ಟು ಮನುಷ್ಯ ಅತಿಥಿಗಳನ್ನು ಗೌರವದಿಂದ ಕಾಣ್ತಾನೆ. ಅಲ್ಲಿ ಯಾವ ಕುಲ ಆದರೆ ಏನು, ಯಾವ ವರ್ಣ ಆದರೆ ಏನು, ಅತಿಥಿಗಳನ್ನು ಗೌರವದಿಂದ ಕಂಡ ಅಂದರೆ ಮನೆ ಒಳಗೆ ಸಂಪತ್ತು ಅಭಿವೃದ್ಧಿ ಆಗ್ತದಂತೆ. ಯಾವ ಅತಿಥಿಯನ್ನು ನಾವು ಗೌರವದಿಂದ ಕಾಣಲ್ಲ, ತಿರಸ್ಕಾರ ಮಾಡಿ ಕಳಿಸ್ತೇವೆ, ಅವ ನಾವು ಮಾಡಿದ ಸ್ವಲ್ಪ ಪುಣ್ಯವನ್ನು ಅವನೇ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಸತ್ಕಾರ ಮಾಡದೆ ಹೋದರೆ ಮಾಡೋದೇ ಸ್ವಲ್ಪ ಪುಣ್ಯ, ನಾವು ಅದು ಕಣ್ಣಿಗೆ ಕಾಣಿಸಲ್ಲ. ಬೇರೆ ಬಂದ ಅತಿಥಿಯನ್ನು ತಿರಸ್ಕಾರ ಮಾಡಿದ ತಪ್ಪಿಗೆ ಆ ಅತಿಥಿ ನಮ್ಮ ಪುಣ್ಯವನ್ನೆಲ್ಲ ಅಪಹರಿಸ್ಕೊಂಡು ಹೋಗ್ತಾನಂತೆ. ಎಷ್ಟು ಎಚ್ಚರ ಇರಬೇಕು ಅತಿಥಿಯ ಬಗ್ಗೆ. ಹಾಗಾಗಿ ಅತಿಥಿ ಬಂದಾಗ ಪುರಸ್ಕರಿಸಬೇಕೇ ಹೊರತು ತಿರಸ್ಕರಿಸಬಾರ್ದು ಅಂತ ಬಹಳ ಹೇಳಿ ಸಮುದ್ರ ರಾಜ ಮೈನಾಕನನ್ನು ಉತ್ಸಾಹಭರಿತನನ್ನು ಮಾಡ್ತಾನೆ. ನಾವು ಈ ಪಾಠ ಕಲಿಬೇಕಷ್ಟೇ. ಸಮುದ್ರ ಬರೀ ಮೈನಾಕನಿಗೆ ಹೇಳಿದ್ದಲ್ಲ, ಇದನ್ನು ನಮ್ಮಂಥವರನ್ನು ತಿದ್ದುಪಡಿ ಮಾಡಲಿಕ್ಕೆ ರಾಮಾಯಣ ಇಂಥ ಚರಿತ್ರೆಗಳನ್ನು ಹೇಳ್ತದೆ. ಸಾಧ್ಯವಾದಷ್ಟು ಅತಿಥಿಗಳನ್ನು ಗೌರವಿಸ್ರಿ, ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಉಪಕಾರ ಸಲ್ಲಿಸ್ರಿ. ಮೈನಾಕ ಬುದ್ಧಿವಂತ, ತಡ ಮಾಡಲಿಲ್ಲ. ಸಮುದ್ರ ಇಷ್ಟು ಹೇಳ್ತಿದ್ದಾನಲ್ಲ ಅಂತ ಎದ್ದ, ಮೇಲೆದ್ದು ಮೂರ್ತಿ ರೂಪನಾಗಿ ಆಂಜನೇಯನನ್ನು ಭಕ್ತಿಯಿಂದ ಕರೀತಾ ಇದ್ದಾನಂತೆ. ಆಂಜನೇಯ, ನಿನ್ನ ತಂದೆ ವಾಯು ನನಗೆ ಉಪಕಾರ ಮಾಡಿದ್ರು, ನಾನು ನಿನಗೆ ಉಪಕಾರ ಮಾಡದೇ ಇದ್ದರೆ ಕೃತಜ್ಞನಾಗ್ತೇನೆ, ದಯಮಾಡಿ ನೀ ನನ್ನೊಳಗೆ ಬಾ ಅಂತ ಕರೆದ. ಆಂಜನೇಯ, ನೀ ನನಗೆ ಅತಿಥಿ, ಇವತ್ತು ಇಂಥ ದಿವಸ ಬರ್ತೇನೆ ಅಂತ ನೀನು ಬಂದದ್ದಲ್ಲ, ರಾಮನ ಸೇವೆ ಮಾಡಲಿಕ್ಕೆ ಹೊರಟಿದ್ದಿ, ನನಗಿವತ್ತು ಸಿಕ್ಕಿದ್ದಿ ಅಂದರೆ ಅನಾಯಾಸೇನ ಅತಿಥಿ ಬಂದಾಗಾಯಿತು. ಅತಿಥಿಗೆ ಸತ್ಕಾರ ಮಾಡದೇ ಇದ್ದರೆ ಅಧರ್ಮವಾಗ್ತದೆ, ನಾನು ಅಧರ್ಮ ಮಾಡೋದಕ್ಕೆ ಹೆದರುತ್ತೇನೆ, ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು ಅಂತಿದ್ದೇನೆ, ದಯಮಾಡಿ ನೀ ನನ್ನೊಳಗೆ ಬಾ ಅಂತ ಸ್ವಾಗತ ಮಾಡ್ತಾ ಇದ್ದಾನಂತೆ. ಬಂಗಾರದ ಬೆಟ್ಟ ಆಂಜನೇಯನನ್ನು ಸ್ವಾಗತ ಮಾಡಿ ಅತಿಥಿ ಸತ್ಕಾರಕ್ಕೆ ಕರೀತಾ ಇದ್ದಾನೆ ಅಂತ ಬರ್ತದೆ ರಾಮಾಯಣದಲ್ಲಿ. ಸ್ವಲ್ಪ ಯೋಚನೆ ಮಾಡಿ, ನಾವ್ಯಾರಾದರೂ ಆಗಿದ್ದರೆ ಹೀಗೊಂದು ಬಂಗಾರದ ಬೆಟ್ಟ ನಮ್ಮ ಎದುರುಗಡೆಗೆ ಬಂದು ಪುರಾಣಕ್ಕೆ ಆಮೇಲೆ ಹೋಗು, ಮೊದಲು ಇಲ್ಲಿ ಬಾ ಅಂತ ಕರೆದ್ರೆ ನಾವು ಅಲ್ಲಿ ಹೋಗ್ತೇವೋ ಇಲ್ಲಿ ಬರ್ತೇವೋ? ನಮ್ಮದೆಲ್ಲ ತಲೆ ಯಾವಾಗಲೂ ಬಂಗಾರ, ಬೆಳ್ಳಿ, ಹಣ, ಗೌರವ, ಸಂಪತ್ತು ಭಾಳ ಆ ಕಡೆನೇ ಓಡ್ತದೆ. ಆಂಜನೇಯನಿಗೆ ಬಂಗಾರದ ಬೆಟ್ಟ ಕರಿತಾ ಇದೆ ಎಂದಾಗಲೂ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ರಾಮಾಯಣ ಹೇಳ್ತದೆ. ಆಂಜನೇಯ ಏನು ಮಾತನಾಡಿದ ಆವಾಗ? ಆಂಜನೇಯನ ಮಾತುಗಳನ್ನು ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾರೆ ನೋಡಿ. ಆ ಪಾಯಿಂಟ್ಗಳು ನೆನಪಿರಬೇಕು ನಮಗೆ. ಹೇಳಿದಂತೆ ಆಂಜನೇಯ, ನೀನೇನೋ ನನ್ನನ್ನು ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡಬೇಕು ಅಂತ ಕರಿತಿದ್ದಿ, ಆದರೆ ಸಮಯ ಇದು ಅದಲ್ಲ ಅಂತ ಅನ್ನಂತೆ. ನಾನು ಹೊರಟದ್ದು ಸೀತಾಮಾತೆಯನ್ನು ಕಾಣಲಿಕ್ಕೆ, ರಾಮನ ಸೇವೆಗಾಗಿ. ನೀನು ಕರೆದಿ ಅಂತ ನಾನು ಹೇಳಿದ್ರೆ ಒಂದು ದಿನ ಕಳೀತದಲ್ಲಿ ಬಂತು. ನೀನು ಮನೆ ಕರಿತಿ, ಸ್ವಾಗತ ಮಾಡ್ತಿ, ಪಾದ ತೊಳಿತಿ, ಆಸನ ಕೊಡ್ತಿ, ಅಲ್ಲಿಗೆ ಒಂದು ದಿನ ಹೋಗಿಬಿಡ್ತು. ರಾಮನ ಸೇವೆ ಮಾಡಲಿಕ್ಕೆ ಹೊರಟಾಗ ನಮ್ಮ ಸ್ವಾರ್ಥಕ್ಕೆ ಎಲ್ಲೋ ಯಾರೋ ಕರೆದ್ರು ಅಂತ ಸಮಯ ವ್ಯರ್ಥ ಮಾಡಬಾರ್ದು, ಇದನ್ನು ಸಮಾಜಕ್ಕೆ ತಿಳಿಸಬೇಕಾಗಿದೆ ಅಂತ. ಸೇವೆ ಮಾಡೋದಿರಲಿ, ಭಗವಂತನ ಸೇವೆ ಅಂತ ಹೊರಟಾಗ ನಾವು ಇನ್ನೊಂದು ಕಡೆ ಮನಸ್ಸನ್ನು ಹಾಕಬಾರ್ದು, ಸರಿಯಾಗಿ ಅದನ್ನೇ ಮಾಡಿ ಮುಗಿಸ್ಬೇಕು. ವಿಳಂಬ ಮಾಡಬಾರ್ದು, ಇನ್ನೊಂದು ಕಡೆಯಲ್ಲಿ ಮನಸ್ಸನ್ನು ಹಾಕಬಾರ್ದು. ಆವಾಗ ಆ ರಾಮನ ಸೇವೆ ಪೂರ್ಣ ಆಗ್ತದೆ. ಇಲ್ಲದಿದ್ದರೆ ಅದು ಕೆಟ್ಟು ಹೋಗ್ತದೆ. ಅದಕ್ಕೆ ಆಂಜನೇಯ ಹೇಳ್ತಾನೆ, ನೀನು ಕರೆದದ್ದು ಒಳ್ಳೆಯದೇ, ಆದರೆ ಬರೋ ಸಮಯ ಇದಲ್ಲ, ಮತ್ಯಾವಾಗಲಾದರೂ ಬರ್ತೇನೆ, ನಿನ್ನ ಅತಿಥಿ ಸತ್ಕಾರ ಈಗ ನನಗೆ ಬೇಡ ಅಂತ. ಕೂಡಲೇ ಮೈನಾಕ ಪರ್ವತ ಹೇಳ್ದ, ನೋಡ ಆಂಜನೇಯ, ಎಷ್ಟು ದೂರ ನೀನು ಹಾರಬೇಕು ಗೊತ್ತೋ? 100 ಯೋಜನ ಹಾರಿದರೆ ಎಷ್ಟು ಶ್ರಮ ಆಗಲಿಕ್ಕಿಲ್ಲ. ಈಗಾಗಲೇ ಎಷ್ಟು ಎತ್ತರ ಹಾರಿದ್ದಿ, ಈಗಲೂ ಶ್ರಮ ಆಗಿರ್ತದೆ. ಆ ಶ್ರಮ ಪರಿಹಾರ ಆಗಲಿ ಅಂತಾದರೂ ನಮ್ಮಲ್ಲಿ ಬಾ ಅಂತ ಕರೆದ.
ಇದು ಹೇಗಿದೆ ನೋಡಿ ಈ ಮಾತು. ಶ್ರಮ ಜಾಸ್ತಿ ಆದಾಗ ಸ್ವಲ್ಪ ಶ್ರಮ ಪರಿಹರಿಸ್ಕೊಂಡು ಮುಂದೆ ಮುಂದೆ ಪ್ರಯಾಣ ಮಾಡ್ತಾರೋ ಇಲ್ಲೋ, ಹಾಗೆ ನಿನಗೆ ಶ್ರಮ ಪರಿಹಾರ ಆಗಲಿ ಅನ್ನೋ ಕಾರಣಕ್ಕಾದರೂ ಇಲ್ಲಿ ಇಳಿ, ಸ್ವಲ್ಪ ವಿಶ್ರಾಂತಿ ತಗೋ, ಆಮೇಲೆ ನೀನು ಹಾರು ಅಂತಂದ. ಪ್ರಾಯ ನಮಗೆ ಹೀಗೆ ಯಾರಾದರೂ ಹೇಳಿದರೆ ಒಳ್ಳೇದಾಯ್ತು ಬಿಡಪ್ಪ, ಅವರೇ ಕರೀತಿದ್ದಾರೆ ಹೋದ್ರೆ ಆಯ್ತು ಬಿಡು ಅಂತ ಹೋಗಿಬಿಡ್ತೇವೋ. ಆಂಜನೇಯ ಅಂದ, ನೋಡು ಮೈನಾಕ, ನೀನೇನೋ ಶ್ರಮ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾನು ಕರಿತಿದ್ದಿ, ಒಳ್ಳೆಯದೇ ನಿಜ, ಆದರೆ ನನಗೆ ಶ್ರಮನೇ ಆಗಿಲ್ಲ, ಅದಕ್ಕೆ ಬರಲ್ಲ ಅಂತಂದಂತೆ. ಯಾರಿಗೆ ಶ್ರಮ ಆಗ್ತದೆ ಅವರು ಅದನ್ನು ಪರಿಹರಿಸ್ಕೊಳ್ಬೇಕು, ನನಗೆ ಶ್ರಮನೇ ಆಗಿಲ್ಲ ಅಂದ್ಬಿಟ್ಟ. ನೋಡಿ ಆಂಜನೇಯನ ಬಲ ಎಷ್ಟು ದೊಡ್ಡದು ಅನ್ನಲಿಕ್ಕೆ ಇದು ಒಂದು ಕಥೆ. ಕೆಲವರಿಗೆ ಸ್ವಲ್ಪ ಸಣ್ಣ ಕೆಲಸ ಮಾಡಿರ್ತಾರೆ, ಅದು ಏನೊಂದು ಸಣ್ಣ ಕೆಲಸ ಮನೆಯೊಳಗೆ ಭಾಳ ದೊಡ್ಡದು ಮಾಡಿರಲ್ಲ, ಅದಕ್ಕೆ ವಿಶ್ರಾಂತಿ ಎಷ್ಟು ತಗೋತಾರೆ ಅಂದರೆ ಒಂದು 4-5 ಗಂಟೆ ಮಲಗಿ ಹೇಳ್ತಾರೆ. ಅಲ್ಲಿ ಏನು ಮಾಡಿದ್ರಿ ಅಂತ ಹಿಂಗೆ ಮಾಡಿ ಏನು ಕೇಳ್ತೀವಿ, ಏನೂ ಮಾಡಿಲ್ಲ, ಮತ್ತು ಸಣ್ಣ ಕೆಲಸ ಮಾಡಿರ್ತಾರೆ. ನಾನೇನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆಫೀಸ್ನಲ್ಲೂ ಅಷ್ಟೇ, ಒಂದೇ ಒಂದು ಫೈಲ್ ನೋಡಿ ಬಂದಿರ್ತಾರೆ ಮನೆಗೆ, ಅಷ್ಟೇ, ಭಾಳ ಹೊತ್ತಿಲ್ಲ. ಒಂದು ಫೈಲ್ ನೋಡಿರ್ತಾರೆ, ಅದು ಪೂರ್ಣ ನೋಡಿರಲ್ಲ, 2 ಪೇಜ್ ನೋಡಿ ಇನ್ನು 2 ಪೇಜ್ ಹಾಗೆ ಬಿಟ್ಟಿರ್ತಾರೆ, ನಾಳೆ ನೋಡಿದರೆ ಆಯಿತು ಅಂತ. ಅಷ್ಟರಲ್ಲೇ ಒಂದು ಕಾಫಿ ಕುಡಿಲಿಕ್ಕೆ ಹೋಗ್ತಾರೆ. ಅಯ್ಯೋ ಭಾಳ ತಲೆ ಬಿಸಿ ಆಯಿತು ಅಂತ. ಅದು ಏನು ಶ್ರಮ ಆಯಿತೋ ಏನೋ, ಇವೆಲ್ಲ ನೋಡ್ತೇವೋ ಇಲ್ಲ. ನಮ್ಮೂರ ಭಾಷೆಯಲ್ಲಿ ಇದಕ್ಕೆ ಮೈಗಳತನ ಅಂತ ಕರೀತಾರೆ. ಆಲಸ್ಯ, ಮೈಗಳತನ, ಕೆಲಸದಲ್ಲಿ ಉತ್ಸಾಹ ಇಲ್ಲದೆ ಇರೋದು, ಸ್ವಲ್ಪ ಸಣ್ಣ ಕೆಲಸ ಮಾಡಿದರೂ ಮಧ್ಯ ವಿಶ್ರಾಂತಿ ತಗೋತೇನೆ ಅನ್ನೋದು, ಕಾಫಿ ಕುಡಿತೇನೆ ಅನ್ನೋದು, ಹರಟೆ ಹೊಡಿತೇನೆ ಅನ್ನೋದು, ಇನ್ನೇನೇನೋ ಮಾಡಿ ಬರೋದು, ಅಂತೂ ಇಂತೂ ಅವತ್ತಿನ ದಿನ ಕಳೆದು ಬಿಡೋದು. 5 ಗಂಟೆ ಆಯ್ತಲ್ಲ ಅಂತ ಮನೆಗೆ ಹೋಗ್ಬಿಡೋದು, ಮುಗಿತಾ ಇರ್ತೀವಿ. ಆಫೀಸ್ನಲ್ಲಿಯೂ ಹಾಗೆ, ಮನೆ ಕೆಲಸ ಮಾಡಿದರೂ ಹೀಗೆ. ಈ ರೀತಿ ಮನುಷ್ಯ ಕೆಲಸದ ವಿಷಯದೊಳಗೆ ಪದೇ ವಿಶ್ರಾಂತಿ ತಗೊಂಡು ಮಾಡಿದರೆ ಮುಗಿಸೋದು ಎಂದದನ್ನು ಜಗತ್ತಿಗೆ ಆಂಜನೇಯ ಸಂದೇಶ ಕೊಡ್ತಾ ಇದ್ದಾನೆ ಅವತ್ತೇ. ಸಣ್ಣ ಕೆಲಸ ಮಾಡಿದ ಕೂಡಲೇ ಶ್ರಮ ಆಯಿತು ಅಂತ ಪರಿಹಾರ ಮಾಡ್ಕೋಬೇಡ್ರಿ, ಹೊರಟಿರೋದು ರಾಮನ ಕೆಲಸ, ನಂಗೆ ಶ್ರಮನೇ ಆಗಿಲ್ಲ ಅಂತ. ಶ್ರಮನೇ ಆಗಿಲ್ಲ, ನಾನು ವಿಶ್ರಾಂತಿನೇ ತಗೊಳ್ಳೋದಿಲ್ಲ ಅಂತಂದಂತೆ ಆಂಜನೇಯ. ಎಂಥ ಅದ್ಭುತ ಕಥೆ ನೋಡ್ರಿ. ಇದನ್ನು ಕೇಳಿದ್ರೆ ಮನುಷ್ಯನಿಗೆ ಉತ್ಸಾಹ ಬರ್ತದೆ. ಇನ್ನೊಂದು ಅರ್ಥ, ದೇವರ ಕೆಲಸಕ್ಕೆ ಹೋದಾಗ ಶ್ರಮ ಆಯಿತು ಅಂತ ಹೇಳಲೂಬಾರ್ದಂತೆ. ಸ್ವಲ್ಪ ಶ್ರಮ ಆಗಿರ್ತದೆ, ಯಾವುದೋ ಒಂದು ಹೋಮ ಅಂತ ಮನೆಯಲ್ಲಿ ಮಾಡಿಸ್ತಾರೆ, ಇನ್ನೂ ಪ್ರಾರಂಭನೇ ಆಗಿರಲ್ಲ, ಆಗಲೇ ಬಟ್ಟೆ ಇಟ್ಕೊಂಡು ಒರೆಸ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಮೈಗೆ ಹಚ್ಚಿಕೊಂಡದ್ದೆಲ್ಲ ಇದು ಎಲ್ಲ ಏನಾಗಿಬಿಡ್ತದೋ ಏನೋ ಅಂತ ಒರೆಸ್ಕೋತಾರೆ. ಮತ್ತೆ ನೀರು ಕುಡಿತಾರೆ, ಮತ್ತಿನ್ನೇನೋ ಅಲ್ಲ, ದೇವ್ರ ಕೆಲಸ ಮಾಡ್ತಿದ್ಯೋ, ಸ್ವಲ್ಪ ಶ್ರಮ ಆದರೆ ಏನು ತಪ್ಪು? ಆಗ ಶ್ರಮ ಅಂತ ಅದನ್ನು ಬಿಂಬಿಸಬಾರ್ದಂತ. ದೇವರ ಕೆಲಸಕ್ಕೆ ಹೋದಾಗ ಶ್ರಮವನ್ನು ಶ್ರಮ ಅಂತ ಬಿಂಬಿಸಬಾರ್ದು ಅನ್ನೋದು ಒಂದು ಸಂದೇಶ. ಆಂಜನೇಯ ಭಾರೀ ಬಲಶಾಲಿ ಆದ್ದರಿಂದ ಶ್ರಮನೇ ಆಗಿಲ್ಲ ನನಗೆ, ಯಾಕೆ ವಿಶ್ರಾಂತಿ ಬೇಕು ಅಂತ ಮತ್ತೊಂದು ಸಂದೇಶ. ಸಣ್ಣ ಕೆಲಸ ಮಾಡಿದಾಗೆಲ್ಲ ಪದೇ ವಿಶ್ರಾಂತಿ ತಗೊಂಡು ಕಾಲಹರಣ ಮಾಡಬಾರ್ದು ಅನ್ನೋದು ಮತ್ತೊಂದು ಸಂದೇಶ. ಎಷ್ಟು ಥರದಿಂದ ಹೇಳ್ತದೆ ನೋಡಿ ರಾಮಾಯಣ. ಅಡುಗೆ ಮಾಡೋದೇ ಸ್ವಲ್ಪ ಮಾಡಿರ್ತಾರೆ ಮನೆ ಒಳಗೆ, ಇಷ್ಟೇ ಮಾಡಿ, ಭಾಳ ಏನು ಮಾಡಿರಲ್ಲ, ಒಂದು ಹೊತ್ತಿಗೆ ಆಗೋಷ್ಟು ಮಾಡಿ. ಎಷ್ಟು ಶ್ರಮ ಆಯಿತು ಗೊತ್ತೇನು ಇವತ್ತು ಅಂತ. ಹೀಗೆ ಆಫೀಸ್ನಲ್ಲೆಲ್ಲ ಇವತ್ತು ನೋಡಿ, ಮನೆಗೆ ಕಲಿಸಕ್ಕೆ ಅಂತ ಯಾರನ್ನಾದರೂ ಕರ್ಕೊಂಡು ಬನ್ನಿರಿ, ಪೇಂಟ್ ಹೊಡಿಲಿಕ್ಕೆ ಅಥವಾ ಮನೆ ಕಟ್ಟಲಿಕ್ಕೆ ಗಾರೆ ಕೆಲಸ. ಅವರು ಎಲ್ಲರೂ ಹಾಗಿರ್ತಾರೆ ಅಂತ ಅಂದ್ಕೊಳ್ಬೇಡಿ. ಕೆಲವರು ಬರೋದೇ ಸಾವಕಾಶ 10-10:30 ಮೇಲೆ ಬರ್ತಾರೆ, ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ. ಸ್ವಲ್ಪ ಕೆಲಸ ಮಾಡ್ದಂಗೆ ನಾಟಕ ಮಾಡಿ ಮಧ್ಯಾಹ್ನ 1 ಗಂಟೆ ಊಟದ ಟೈಮ್ ಆಯಿತು ಅಂದ್ಬಿಡ್ತಾರೆ, ಮುಗಿತಲ್ಲಿ ಊಟ ಆಯಿತು. ಸರಿ, ಇನ್ನು ಊಟ ಮುಗಿಸಿ ಈಗ ಬೇಗ ಬರಬೇಕಲ್ಲ, ಊಟ ಈಗಾಗಿದೆ ಸ್ವಾಮಿ, ಒಂದು 5 ನಿಮಿಷ ರೆಸ್ಟ್ ತೊಗೋತೀವಿ ಅಂತಾರೆ. ಮತ್ತೆ ಊಟ ಮಾಡಿದ್ದಕ್ಕೂ ಶ್ರಮ ಆಗಿದೆ, ರೆಸ್ಟ್ ತೊಗೋಬೇಕು. ಆವಾಗ ರೆಸ್ಟ್ ತೊಗೊಂಡು ಬರೋ ಅಷ್ಟರಲ್ಲಿ 4:15-5 ಆಗೋಯಿತು, ಅವತ್ತಿನ ದಿನ ಕಳೀತು. ಮನುಷ್ಯನಿಗೆ ತಾನು ಮಾಡಲೇಬೇಕಾದ ಕೆಲಸದೊಳಗೆ ಸರಿಯಾದ ನಿಯತ್ತಿಲ್ಲ ಅಂತಾದರೆ ಅವನು ಹೇಗೆ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ? ನಿಯತ್ತಿನ ಪ್ರಶ್ನೆ.
ಅದನ್ನು ಆಂಜನೇಯ ಸಮಾಜಕ್ಕೆ ವ್ಯಕ್ತಪಡಿಸ್ತಾನೆ. ಪ್ರಾಮಾಣಿಕತೆ ಬೇಕು, ನಿಯತ್ ಬೇಕು, ಸಮಯ ವ್ಯರ್ಥ ಮಾಡಬಾರ್ದು, ಉತ್ಸಾಹಿಯಾಗಿರಬೇಕು, ಅದು ದೇವರು ಮೆಚ್ಚುತ್ತಾನೆ. ಈ ತಿಳುವಳಿಕೆ ಕೊಡಲಿಕ್ಕೆ ಆಂಜನೇಯ ಏನು ಮಾಡಿದ, ಕರಿತಿದ್ದಾನೆ ಬಂಗಾರದ ಪರ್ವತ. ಆದರೂ ಹೇಳಿದ್ನಂತೆ, ನೀನು ಕರೆಯೋದೇನೋ ಒಳ್ಳೆಯದೇ, ಆದರೆ ನಾನು ಬರಲಾರೆ, ನನಗೆ ಶ್ರಮ ಆಗಿಲ್ಲ ಆದ್ದರಿಂದ ಬರೋದಿಲ್ಲ, ರಾಮನ ಕೆಲಸದಲ್ಲಿ ವಿಳಂಬ ಮಾಡಬಾರ್ದು ಆದ್ದರಿಂದ ಬರೋದಿಲ್ಲ, ಸಣ್ಣ ಸಣ್ಣ ಕೆಲಸ ಮಾಡಿದಾಗೆಲ್ಲ ವಿಶ್ರಾಂತಿ ತಗೋಬಾರ್ದು ಅದರಿಂದಲೂ ಬರೋದಿಲ್ಲ ಅಂತ ಅವನು ಕರೆದ್ರೂ ಅವನನ್ನು ವಿನಯದಿಂದ ಮೆಲ್ಲನೆ ನಿರಾಕರಿಸಿಬಿಟ್ನಂತೆ. ಸ್ವಲ್ಪ ಬೇಸರ ಆಯಿತು. ಅತಿಥಿ ಸತ್ಕಾರಕ್ಕೆ ಅಂತ ಕರಿತಿದ್ದೇನೆ, ನೋಡಿದರೆ ಬರ್ತಾ ಇಲ್ಲ ಆಂಜನೇಯ ಅಂತ ಸ್ವಲ್ಪ ಬೇಸರ ಆಯಿತು ಮತ್ತವನಿಗೆ. ಆಂಜನೇಯನಿಗೆ ಅನ್ನಿಸ್ತಂತೆ, ಕರೆದ್ರೂ ಬರಲಿಲ್ಲ ಅಂತ ಬೇಸರ ಮಾಡಿಕೊಂಡ ಪಾಪ, ಎಷ್ಟು ಪ್ರೀತಿಯಿಂದ ಕರಿತಿದ್ದಾನೆ ನನ್ನನ್ನು, ಅವನಿಗೂ ಬೇಸರ ಆಗಬಾರ್ದು, ವಿಳಂಬನೂ ಆಗಬಾರ್ದು ಕಾರ್ಯದಲ್ಲಿ, ನಾನು ಅವನ ಒಳಗೆ ಇಳಿಲೂಬಾರ್ದು, ರಾಮನ ಕೆಲಸಕ್ಕೂ ಹೋಗಬೇಕು, ಏನು ಮಾಡಬೇಕೀಗ? ಅದಕ್ಕೆ ಆತ ಆಕಾಶದಲ್ಲಿ ಹಾರುವಾಗಲೇ ಆಂಜನೇಯ ಅವನಿಗೂ ಪ್ರೀತಿಯಾಗಲಿ ಅಂತ ತನ್ನ ಎರಡೂ ಕೈಗಳನ್ನು ಬೀಸಿ ಗಟ್ಟಿಯಾಗಿ ಒಂದ್ಸಲಿ ಆಲಿಂಗನ ಮಾಡ್ಕೊಂಡು ಮತ್ತೆ ಹಾರಿದ್ದಂತೆ. ಇದು ನೋಡಿ ಆಂಜನೇಯ ಸಮಾಜಕ್ಕೆ ತೋರಿಸ್ತಾ ಇರುವ ಮತ್ತೊಂದು ದೊಡ್ಡ ಸಂದೇಶ. ಒಂದು ಬೆಟ್ಟಕ್ಕೂ ಕೂಡ ಮನಸ್ಸಿಗೆ ನೋವಾಗದಂತೆ ನಡ್ಕೊಂಡ ಮಹಾನುಭಾವ ಆಂಜನೇಯ. ಇವತ್ತು ನಮ್ಮ ದೃಷ್ಟಿ ಬಹಳ ವಿಶಾಲವಾಗಿರಬೇಕು, ನಮ್ಮ ಮನಸ್ಸು ಅದು ವಿಶಾಲವಾದದ್ದನ್ನು ಯೋಚನೆ ಮಾಡಬೇಕು. ನಮ್ಮನ್ನು ಹೊಗಳಿದರೆ ನಮಗೆಷ್ಟು ಸಂತೋಷ ಆಗ್ತದೋ, ನಮ್ಮನ್ನು ತೆಗಳಿದರೆ ನಮಗೆಷ್ಟು ದುಃಖ ಆಗ್ತದೋ, ಹಾಗೆ ಇನ್ನೊಬ್ಬರನ್ನು ತೆಗಳಿದರೂ ಅಷ್ಟೇ ದುಃಖ ಆಗ್ತದೆ ಅನ್ನೋ ಭಾವ ನಮ್ಮಲ್ಲಿ ಯಾವಾಗಲೂ ಇರಬೇಕು. ನಾವು ಕರೆದಾಗ ಇನ್ನೊಬ್ಬರು ಬರಲ್ಲ ಅಂದರೆ ನಮಗೇನು ಮನಸ್ಸಿಗೆ ಬೇಸರ ಆಗ್ತದೋ, ಇನ್ನೊಬ್ಬರು ಕರೆದಾಗಲೂ ನಾವು ಬರಲ್ಲ ಅಂದರೆ ಅವರಿಗೂ ಅಷ್ಟೇ ಬೇಸರ ಆಗ್ತದಲ್ಲ. ಮನುಷ್ಯ ಅದನ್ನು ನಿಭಾಯಿಸೋದು ಹೇಗೆ? ಆಂಜನೇಯ ಸಮಾಜಕ್ಕೆ ಅದನ್ನು ತಿಳಿಸ್ಕೊಡ್ತಾನೆ. ಯಾರಾದರೂ ಗೌರವದಿಂದ ನಿಮ್ಮನ್ನು ಮನೆಗೆ ಬರಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡಿಕೊಳ್ಳ್ರಿ, ನಿಮಗೂ ಅವರಿಗೂ ಒಂದು ಬಾಂಧವ್ಯ ಇದೆ ಅಂತ. ಸುಮ್ಮನೆ ಯಾಕೆ ಕರೀತಾರೆ ಎಲ್ಲರನ್ನ ಮನೆಗೆ? ಸುಮ್ಮನೆ ಕರೀತಾರ, ಬರ್ರಿ ಬರ್ರಿ ಅಂತ. ಏನೋ ಒಂದು ಬಾಂಧವ್ಯ ಇದೆ ಅಂತ ತಾನೇ ಕರೀತಿರ್ತಾರೆ ಇನ್ನೊಬ್ಬರು. ಈಗಂತೂ ಏನೇನೋ ಆಗೋಗಿದೆ ಸಮಾಜದಲ್ಲಿ, ಎಲ್ಲೆಲ್ಲೋ ಮುನಿಸ್ಕೊಳ್ತಿದ್ದಾರೆ, ಎಲ್ಲೆಲ್ಲೋ ಸಿಟ್ಟು ಮಾಡ್ತಿದ್ದಾರೆ. ಬಾಂಧವ್ಯಕ್ಕಿಂತ ಜಾಸ್ತಿ ಜಗಳವೇ ಜಾಸ್ತಿ ಆಗಿದೆ. ಮನುಷ್ಯರಾಗಿ ಭೂಮಿಯಲ್ಲಿರೋದೇ 100 ವರ್ಷ, ಭಾಳ ಏನಿಲ್ಲ ಈ ಸಂಸಾರ. ಅಷ್ಟರಲ್ಲಿ ಎಷ್ಟು ಜಗಳ ಆಗಿಬಿಟ್ಟಿರ್ತೇವೆ ನಾವೆಲ್ಲ. ಆಂಜನೇಯ ಬೆಟ್ಟದ ಜೊತೆಗೆ ಬಾಂಧವ್ಯವನ್ನು ಬೆಸೆದುಕೊಂಡು ಹೇಳ್ತಾನೆ, ನನ್ನನ್ನು ಆತ ಬರಮಾಡ್ಕೋತಿದ್ದಾನೆ ಅಂದ್ರೆ ಅವನಿಗೆ ನನ್ನ ಮೇಲೆ ಒಂದು ಗೌರವ ಇದೆ. ಇಷ್ಟು ಗೌರವದಿಂದ ಪ್ರೀತಿಯಿಂದ ಕರೆದಾಗ ನಾನು ರಾಮನ ಸೇವೆಯ ಕಾರಣ ಹೇಳಿ ನನಗೆ ಏನೋ ಸಮಯ ಇಲ್ಲ ಅಂತ ಹೇಳಿ ಹೊರಟೆ ನಿಜ, ಆದರೆ ಮನಸ್ಸಿಗೆ ಏನಾಗಲಿಕ್ಕೆ, ಮನಸ್ಸಿಗೆ ಪಾಪ ಬೇಸರ ಆಗಲ್ವೇ? ಆ ಮನಸ್ಸಿಗೆ ಬೇಸರ ಆಗದಂತೆ ನಡ್ಕೊಳ್ಬೇಕಂತ. ಇದು ರಾಮಾಯಣ ಕೊಡುವ ಮತ್ತೊಂದು ಸಂದೇಶ. ನಮ್ಮ ಬದುಕು ಹಸನಾಗಿರಬೇಕು. ಹಸನಾಗಿರೋದು ಅಂದರೆ ಏನರ್ಥ? ಇನ್ನೊಬ್ಬರು ನಮ್ಮ ಬಗ್ಗೆ ಮನಸ್ಸಿನಿಂದಲೂ ಕೆಟ್ಟದ್ದನ್ನು ಯೋಚಿಸಬಾರ್ದಂತೆ, ಹಾಗೆ ನಾವು ನಮ್ಮನ್ನು ಇಟ್ಟುಕೊಳ್ಬೇಕು. ಅದನ್ನು ಆಂಜನೇಯ ಮಾಡಿದ. ನಾನೇನೋ ಆಕಾಶದಲ್ಲಿ ಹಾರಿ ಮುಂದೆ ಹೋಗಿಬಿಟ್ರೆ ಮೈನಾಕ ಏನು ಅನ್ಕೊಳ್ತಾನೆ, ಎಷ್ಟು ಕರೆದೆ ಬರಲಿಲ್ಲ, ಹೇಗಿದ್ದ ನೋಡೋನು ಅಂತ ಅಂದ್ಕೊಳ್ಳೋದಿಲ್ವೇ? ಮುಂದೆ 4 ಜನರ ಮುಂದೆ ಹೇಳ್ಕೊಂಡು ಬರಲ್ವೇ? ಸಮುದ್ರನಿಗೆ ಹೇಳಲ್ವೇ? ಹಾಗೂ ಅಂದಿರಬಾರ್ದು. ಅದಕ್ಕೆ ಆತ ಏನು ಮಾಡಿದ, ಗಟ್ಟಿ ಆಲಿಂಗಿಸ್ಕೊಂಡು ಪ್ರೀತಿಯಿಂದ ಮತ್ತೊಮ್ಮೆ ಬರ್ತೇನೆ, ಬೇಸರ ಮಾಡ್ಕೊಳ್ಬೇಡ ಅಂತ ಆಕಾಶಕ್ಕೆ ಹಾರಿದ್ದಂತೆ. ಆಲಿಂಗನ, ಹಸ್ತಲಾಘವ, ಕಣ್ಣಿನಿಂದ ನೋಡೋದು, 4 ಒಳ್ಳೆಯ ಮಾತುಗಳನ್ನಾಡೋದು, ಪ್ರೀತಿಯಿಂದ ಅವರನ್ನು ಆಲಿಂಗಿಸ್ಕೊಳ್ಳೋದು, ಇವೆಲ್ಲ ಇದೆಯಲ್ಲ ಬಾಂಧವ್ಯವನ್ನು ತೋರಿಸ್ತದಂತೆ. ನಮ್ಮಲ್ಲಿ ಮನುಷ್ಯರಲ್ಲಿ ಈ ಬಾಂಧವ್ಯ ಇಲ್ಲ ಅಂತಾದರೆ ಮನುಷ್ಯರಾಗಿದ್ದಕ್ಕೇನು ಲಾಭ? ಹಚ್ಕೊಂಡು ನೋಡ್ರಿ ಸಮಾಜವನ್ನು, ಏನೆಲ್ಲ ಲಾಭ ಇದೆ ಅಂತ ನಿಮಗೆ ಗೊತ್ತಾಗ್ತದೆ.
ಬಿಡೋದು ದೊಡ್ಡದಲ್ಲ. ಎಲ್ಲರನ್ನ ನಾನು ಮಾತಾಡ್ಸಲ್ಲ, ಅವನು ಮಾತಾಡ್ಸಲ್ಲ, ಅವ ಬೇಡ ಇವ ಬೇಡ, ಅವನು ತೊಗೊಂಡು ನಾನೇನು ಮಾಡಲಿ, ಇವನು ತೊಗೊಂಡು ನಾನೇನು ಮಾಡಲಿ ಅನ್ನೋದು ದೊಡ್ಡದಲ್ಲ. ಎಲ್ಲರೂ ನನ್ನವರು, ಎಲ್ಲರೂ ನನಗೆ ಬೇಕು ಅಂತ ಹಚ್ಕೊಂಡು ನೋಡ್ರಿ, ಆಗಿರೋ ಸಂತೋಷವೇ ಬೇರೆ, ಆಗಿರೋ ಆನಂದವೇ ಬೇರೆ. ಅದನ್ನು ನಿಭಾಯಿಸ್ಬೇಕಂತ ನೋಡಿ. ಆಂಜನೇಯ ಬೆಟ್ಟವನ್ನೂ ಕೂಡ ನನ್ನವನು ಅಂತ ನಿಭಾಯಿಸ್ತಾನೆ ಅಂದರೆ ಸಮಾಜಕ್ಕೆ ಕೊಡೋ ಸಂಗತಿ ಮನುಷ್ಯರನ್ನಾದರೂ ನಿನ್ನವರು ಅಂತ ಭಾವಿಸುವಂತ ತೋರಿಸ್ತಾ ಇದೆ. ಇದು ರಾಮಾಯಣ. ಯಾರ ಥರದಿಂದಲೂ ನಮಗೆ ಪರಿಚಯ ಇಲ್ಲ ವ್ಯಕ್ತಿ, ಆದರೂ ಅವರನ್ನು ನೀನು ಕರಿ, ಮಾತಾಡಿಸು, ಮನೆಗೆ ಬರಮಾಡ್ಕೋ, ಆಲಿಂಗಿಸ್ಕೋ, ಹಸ್ತಲಾಘವ ಕೊಡು, 4 ಅವರ ಕಷ್ಟಗಳ ಮಾತುಗಳನ್ನು ಕೇಳು, ನಿನ್ನ ಕಷ್ಟಗಳ ಮಾತುಗಳನ್ನು ಅವರಿಗೆ ಹೇಳು. ಏನೋ ಒಂದು ಸೊಲ್ಯೂಷನ್ ಸಿಗ್ತದೆ, ನಿನಗೊಂದು ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಭಗವಂತ ತಾನೇ ನಮ್ಮ ಕಣ್ಣು ಮುಂದೆ ಬಂದು ಎಲ್ಲ ಸಮಸ್ಯೆಗೆ ಪರಿಹಾರ ಹೇಳಲ್ಲ. ದೇವರೇನು ಮಾಡಿದ್ದಾನೆ ಅಂದರೆ ಥರದ ರೂಪಗಳನ್ನು ಬೇರೆ ಬೇರೆಯವರಲ್ಲಿ ಇಟ್ಟಿದ್ದಾನಂತ. ಯಾವ ವ್ಯಕ್ತಿಯನ್ನು ಹಚ್ಕೊಳ್ಳೋದ್ರಿಂದ ಯಾವ ಮಾತು ನಮ್ಮ ಸಮಸ್ಯೆಗೆ ಪರಿಹಾರಕ್ಕ ಅಂತ ಇದುವರೆಗೂ ಯಾರೂ ಕಂಡು ಹಿಡಿಲಿಕ್ಕಾಗಿಲ್ಲ. ಆದರೆ ನಮ್ಮ ಸಮಸ್ಯೆಗೆ ಪರಿಹಾರ ಇಟ್ಟಿದ್ದಾನೆ. ಯಾರಲ್ಲಿ ಇಟ್ಟಿದ್ದಾನೆ ಗೊತ್ತಿಲ್ಲ. ಹಾಗಾಗಿ ಎಲ್ಲರನ್ನ ಹಚ್ಚಿಕೋ, ಅವರೊಟ್ಟಿಗೆ ಬೆರಿ, ಕಲಿ, ಕಲಿತು ಮಾತನಾಡಿಸು. ನಿಂದೇನೋ ಒಂದು ದೊಡ್ಡ ಸಮಸ್ಯೆಗೆ ಅಲ್ಲಿ ಪರಿಹಾರ ಕಂಡುಕೊಳ್ಳಿಕ್ಕಾಗ್ತದೆ. ನೋಡಿ, ಇಷ್ಟು ದೊಡ್ಡ ಪ್ರವಚನ, ಇಷ್ಟೆಲ್ಲ ಜನಸಂದಣಿ ಸೇರಿದೆ, ದೇವರ ಭಕ್ತರು ಸೇರಿರ್ತೇವೆ. ಈಗ ಗೊತ್ತಾಗಲ್ಲ ನಮಗಿಲ್ಲಿ ಯಾಕೆ ಸೇರಿದ್ವಿ, ಏನು ಕೇಳಿದ್ವಿ ಅಂತ. ಸ್ವಲ್ಪ ದಿನ ಕಳೀತಿರ್ಲಿಕ್ಕೇನೆ ಇಲ್ಲಿ ಹೇಳಿದ ಯಾವುದೋ ಒಂದು ವಿಷಯ ನಮ್ಮ ಸಮಸ್ಯೆಗೆ ಪರಿಹಾರ ಆಗಿರ್ತದೆ. ಇದೇ ರಾಮಾಯಣದ ರಹಸ್ಯಗಳು. ಒಂದಾಗಿ ಬಾಳುವುದರ ರಹಸ್ಯ, ಕೂಡಿ ಬಾಳೋದರ ರಹಸ್ಯ ಏನು? ಸಮಸ್ಯೆಗಳ ಪರಿಹಾರಕ್ಕೆ ಉಪಾಯ ಅಂತ ಅರ್ಥ. ಹಾಗಾಗಿ ಬಹಳ ಆಪ್ತತೆಯಿಂದ ಬಂದ ಮೈನಾಕನನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ ಆಂಜನೇಯ. ಅವನನ್ನು ತುಚ್ಛೀಕರಿಸಿ ಹೋಗ್ಲಿಕ್ಕೆ ತಯಾರಿಲ್ಲ. ನಿನ್ನಿಂದ ನನಗೇನಾಗಬೇಕು ಅಂತ ತುಚ್ಛೀಕರಿಸ್ಲಿಕ್ಕೆ ತಯಾರಿಲ್ಲ ಆತ. ಉದಾಸೀನ ಮಾಡಲಿಕ್ಕೆ ತಯಾರಿಲ್ಲ. ಅಯ್ಯಯ್ಯೋ ಇಷ್ಟು ಎತ್ತರ ಬಂದಿದ್ದಾನೆ, ಬಿಟ್ಟು ಹೋಗ್ಬೇಕಲ್ಲ ಅಂತ ಅನಿಸಿ ಗಟ್ಟಿ ಆಲಿಂಗಿಸ್ಕೊಂಡಲ್ಲ. ಏನು ಆನಂದ ಆಯಿತು ಮೈನಾಕ ಪರ್ವತನಿಗೆ. ನನ್ನಂಥವನ ಮಾತಿಗೂ ಬೆಲೆ ಕೊಟ್ಟನಲ್ಲ ಆಂಜನೇಯ, ಇಷ್ಟು ಸಾಕು ಅಂತ ಅಂದ್ಕೊಂಡಂತ. ಅಷ್ಟೇ ಇರ್ತದಲ್ಲಿ. ಇವನೇನು ₹1 ಕೊಡಬೇಕಾಗಿಲ್ಲ, ಅವನೇನು ಇವನಿಗೆ ₹1 ಕೊಡಬೇಕಾದದ್ದು ಇಲ್ಲ. ಇಷ್ಟೇ ಬಾಂಧವ್ಯ ಅಂದರೆ. ಮನುಷ್ಯ ಅದನ್ನೇ ಮಾಡಲಿಕ್ಕೆ ತಯಾರಿಲ್ಲ ಇವತ್ತು. ಅದೇ ದುರಂತ, ಏನು ವಿಪರ್ಯಾಸ. ಭಾಳ ಏನಿಲ್ಲ, ಒಂದು 5 ನಿಮಿಷ ಮಾತನಾಡಲಿಕ್ಕೆ ತಯಾರಿಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ದೂರ ಹೋಗ್ತಾ ಇದೆ ಮನಸ್ಸುಗಳು. ಆ ಮನಸ್ಸು ಈ ಮನಸ್ಸು ಒಂದೇ ಮನೆಯೊಳಗಿದ್ರೇ ಇಬ್ಬಿಬ್ಬರ ಮನಸ್ಸು ದೂರ ದೂರ ಆಗಿಬಿಟ್ಟಿದ್ದಾರೆ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಆಂಜನೇಯ ಬಾಂಧವ್ಯದ ಬೆಸುಗೆಯ ಬಗ್ಗೆ ಸಮಾಜಕ್ಕೆ ದೊಡ್ಡ ಸಂದೇಶವನ್ನು ಕೊಟ್ಟು, ನಿನ್ನ ಅತಿಥಿ ಸತ್ಕಾರ, ನೀನು ಮಾಡಲಿಕ್ಕೆ ಬಂದ ಪ್ರತ್ಯುಪಕಾರ ಮತ್ತೊಂದು ಸಲ ತಗೊಳ್ತೇನೆ ಅಂತ ಹೇಳಿ ಆಕಾಶಕ್ಕೆ ರಾಮನ ಸೇವೆ ಮಾಡಬೇಕೀಗ ಅಂತ ಆಕಾಶಕ್ಕೆ ಹಾರಿದ. ಇದು ಚರಿತ್ರೆ. ಹಾರಿದಾಗ ಮೊದಲನೇ ವಿಘ್ನ ಇದು ಬಂದಿತ್ತು. ಪ್ರೀತಿಯಿಂದ ಅದನ್ನು ನಿರಾಕರಿಸಿಬಿಟ್ಟ. 2ನೇ ವಿಘ್ನ ಮತ್ತೆ ಬಂತು ಆಂಜನೇಯ ಹಾರುವಾಗ. ಆ 2ನೇ ವಿಘ್ನ ಭಾರಿ ವಿಚಿತ್ರ. ಅದು ತಾನಾಗೆ ಬಂದದ್ದಲ್ಲ, ದೇವತೆಗಳು ಹೇಳಿ ಕಳಿಸಿದ್ರಂತೆ. ದೇವತೆಗಳು ಹೀಗೆ ಪರೀಕ್ಷೆ ಮಾಡ್ತಾರೆ ಅಂದರೆ ಏನು ಮಾಡಬೇಕು? ದೇವತೆಗಳು ಹೇಳಿ ಕಳಿಸಿದ್ದಾರೆ, ನಿನಗೊಂದು ವರ ಕೊಡ್ತೇವೆ, ನೀ ನಮ್ಮೆಲ್ಲರಿಗೆ ಚಿಕ್ಕಮ್ಮ ಆಗಬೇಕು. ದೇವತೆಗಳಿಗೆ ಚಿಕ್ಕಮ್ಮ, ದೇವತೆಗಳಿಗೆ ಅದಿತಿ ದೇವಿ ತಾಯಿ. ದಿತಿ, ಅದಿತಿ, ಧನು, ಕರ್ದ್ರು, ಕೀಕಸ ಹೀಗೆಲ್ಲ ಕೆಲವರು ಇದ್ದಾರೆ. ಕಶ್ಯಪ ಋಷಿಗಳ ಪತ್ನಿಯರು. ಕಶ್ಯಪರ ಪತ್ನಿಯರಲ್ಲಿ ಅದಿತಿ 2ನೇಯವರು. ಅವಳಲ್ಲಿ ಹುಟ್ಟಿದವರು ದೇವತೆಗಳು. ಅದೇ ಕಶ್ಯಪರ ಮತ್ತೊಬ್ಬಳು ಪತ್ನಿ ಕರ್ದ್ರು ಅಂತಿದ್ದಾಳೆ. ಅವಳಿಗೆ ಸಿಂಹಿಕಾ ಅಂಥೇಳಿ ಹೆಸರಿದೆ. ಬೇರೆ ಬೇರೆ ಹೆಸರುಗಳೆಲ್ಲ ಇದ್ದಾವೆ. ಕರ್ದ್ರು, ದೇವಮಾತಾ ಅಂತ ಕರೀತಾರೆ ಅವಳಿಗೆ. ಸಿಂಹಿಕೆ ಅಂತಲ್ಲ, ದೇವಮಾತೆ ಅಂತ ಕರೀತಾರೆ. ಅವಳೇನು ಮಾಡಿದ್ದು, ದೇವತೆಗಳು ವರ ಕೊಡುವಾಗ ಏನು ವರ ಕೊಡ್ತೀರಿ?
ಏನಲ್ಲ, ನಾವು ಮುಂದೆ ಆಂಜನೇಯನ ಬಲ ಪರೀಕ್ಷೆ ಮಾಡಬೇಕಾಗಿದೆ, ಅದಕ್ಕೆ ನಿನಗೆ ವರ ಕೊಡ್ತಿದ್ದೇವೆ. ನೀನು ಎಲ್ಲೆಲ್ಲಿ ಬಾಯಿ ತೆಗೆದು ಇದು ಆಹಾರ ಆಗಲಿ ಅಂತ ಅಪೇಕ್ಷೆ ಪಡ್ತೀಯೋ ಅದೆಲ್ಲ ನಿನ್ನ ಆಹಾರ ಆಗಲಿ ಅಂತ ವರ ಕೊಟ್ಟು ಬಾಯಿಗೆ ಬರ್ತದೆ. ಇಟ್ಟು ಸಾಕಲ್ಲ ವರ ಕೊಟ್ಟರೆ. ಅದಕ್ಕೆ ಅವಳು ಕರ್ತರು ಯಾವುದನ್ನು ಬೇಕಾದರೂ ತನ್ನ ಆಹಾರ ಮಾಡ್ಕೊಳ್ತಿದ್ಲಂತ. ಏನು ಬೇಕಾದರೂ ಬಾಯಲ್ಲಿ ಆಹಾರ ಮಾಡ್ಕೊಳ್ತಿತ್ತು ತನ್ನ ಆಹಾರ. ಆಂಜನೇಯ ಆಕಾಶದಲ್ಲಿ ಹಾರ್ತಾ ಇದ್ದಾನೆ. ದೇವತೆಗಳು ಹೇಳಿ ಕಳಿಸಿದ್ದಾರೆ ಆಹಾರ ಮಾಡ್ಕೊ ಅಂತ. ಹಾರುವಾಗ ಸರಿಯಾಗಿ ಆಂಜನೇಯನೇ ನನ್ನ ಆಹಾರ ಆಗಲಿ ಅಂತ ಮಾಡ್ಕೊಳ್ತಿದ್ದಾನಂತ. ಇವು ನನ್ನ ಆಹಾರ ಆಗಬೇಕು. ಹಾರ್ತಿದ್ದ ಆಂಜನೇಯ ಇವಳು ಬಾಯಿ ಅಗಲ 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 ಮಾಡ್ತಾ ಇದ್ದಾಳಂತೆ. ಮೊದಲು 20 ಯೋಜನೆ ಇತ್ತು. ಆಂಜನೇಯನು ನೋಡಿದ 20 ಯೋಜನೆ ಅಗಲ ಮಾಡಿದ್ಲಲ್ಲ ಬಾಯಿ ಅಂತ. ಇವನು ಅಗಲ ಮಾಡಿದ್ದ ತನ್ನ ದೇಹವನ್ನು. ಆಮೇಲೆ ಏನು ಮಾಡಿದ, ಮತ್ತೆ 40 ಯೋಜನೆ ಆಯಿತು, ಇವನು ಅಗಲ ಮಾಡಿದ. ಇದು 80 ಯೋಜನೆ ಆಯಿತು. ಕೆಲವರು ಬಾಯಿ ಹಾಗೆ ತೆಗಿಲಿಕ್ಕೆ ಅಷ್ಟೇ ಸಾಧ್ಯ, ಮುಚ್ಚೋದೇ ಇಲ್ಲ. ಕೆಲವರು ಬಾಯೇ ಮುಚ್ಚೋಲ್ಲ, ನೋಡಿದ್ದೀರಲ್ಲ. ನಮ್ಮ ಕಡೆ ಹೇಳ್ತಾರೆ, ಕೆಲವರು ಬಾಯಿ ತೆಗೆದ್ರೆ ರೊಕ್ಕ ಕೊಟ್ಟು ಮುಚ್ಚಿ ಬರಬೇಕಂತ. ಸಾಕಪ್ಪ ನೀವು ತೆಗೆದ್ರಿ, ಎಷ್ಟು ತೆಗೆದ್ರಿ, ಏನು ಎಷ್ಟು ಮಾತಾಡ್ತೀರಿ, ಸಾಕಾಗಿ ಹೋಗಿದೆ ನಿಮ್ಮ ಮಾತು ಕೇಳಿ ಅಂತೇವೋ. ಹಾಗೆ ಈ ಕಥೆ ಕೇಳುವಾಗ ಬಾಯಿ ತೆಗೆದ್ಲು, ಆಂಜನೇಯ ಒಳಗೆ ಹೋದ, ಮತ್ತೆ ಹೊರಗೆ ಬಂದ ಅಂತ ಕಥೆ ಬರ್ತದಲ್ಲ. ಇದು ಒಂದೇ ಅರ್ಥದಲ್ಲಲ್ಲ, ಬೇರೆ ಬೇರೆ ಅರ್ಥದಲ್ಲಿದೆ ಈ ಕಥೆ. ಯಾವ ಅರ್ಥದಲ್ಲಿ? ಬಾಯಿ ತೆಗೆದರೆ ಕೆಲವರು ಮುಚ್ಚೋದೇ ಇಲ್ಲ. ಕೆಲವರು ಬಾಯಿಗೆ ಆಹಾರ ಎಲ್ಲರನ್ನೂ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಬಾಯಿಗೆ ಆಹಾರ ಆಗೋದು ಅಂದ್ರೆ ಅರ್ಥ ಏನು? ಸಣ್ಣವರಾಗೋದು ಅಂತ ಅರ್ಥ. ಯಾರ ಬಗ್ಗೆ ಬೇಕಾದರೂ ಕಮೆಂಟ್ ಮಾಡ್ತಾರೆ. ಇವತ್ತು ನೋಡಿದಿರಲ್ಲ, ಎಷ್ಟು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಅವರನ್ನು ತಮ್ಮ ಬಾಯಿಗೆ ಎಳೆದು ಆಹಾರ ಮಾಡ್ತಾರೆ. ಏನು ಉಪಯೋಗ ಇಲ್ಲ, ಅವನು ನೋಡಿದರೆ ದೊಡ್ಡ ದೇಶವನ್ನೇ ಆಳ್ತಾ ಇರುವ ಸ್ಥಾನದಲ್ಲಿರ್ತಾನೆ, ಅವನನ್ನೂ ಗೇಲಿ ಮಾಡೋದು. ಯಾಕೆ? ಹಗುರ ಬಾಯಿ ಹಗುರ. ಅವನದೇನಂತೆ ಇವಂದೇನಂತೆ ಅಲ್ರಿ. ಇಷ್ಟು ಜನ ಎಲ್ಲ ಓಟ್ ಹಾಕಿ ಗೆಲ್ಲಿಸಿ ಎಷ್ಟು ಎತ್ತರದ ಸ್ಥಾನ ಕೊಟ್ಟು ಈ ದೇಶನೇ ನೀ ನೋಡ್ಕೊಳಪ್ಪ ಅಂತ ಹೇಳಿರ್ತಾರೆ. ಅದಲ್ಲ ಇವರಿಗೆ, ಅದಲ್ಲ. ಅಂಥವನನ್ನು ಇವ್ರ ಬಾಯಿಗೆ ಎಳೆದು ಅವ ಸರಿ ಇಲ್ಲ. ಇದು ಹೇಗಿದೆ ನೋಡಿ. ದೇಶ ಆಳೋರದೇ ಸ್ಥಿತಿ ಹಿಂಗಾದರೆ ಇನ್ನು ನಿಮ್ಮದು ಸ್ಥಿತಿ ಬಿಡ್ತದ? ಅದು ಎಲ್ಲರೂ ತಮ್ಮ ಬಾಯಿಗೆ ಒಂದಲ್ಲ ಒಂದು ವಿಷಯದಲ್ಲಿ ಒಂದಲ್ಲ ಒಂದು ರೀತಿಯಿಂದ ಆಹಾರ ಮಾಡಿಕೊಳ್ಳೋರೆ. ಪುಣ್ಯಕ್ಕೆ ದೇವತೆಗಳು ಯಾರು ನಮಗೆ ವರ ಕೊಟ್ಟಿಲ್ಲ, ಅದು ವಿಶೇಷ ಅಷ್ಟೆ. ವರ ಕೊಡದೇನೆ ನಾವು ಹೀಗಾಗಿಬಿಟ್ಟಿದ್ದೇವೆ. ಅವಳಿಗೆ ಹಾಗಲ್ಲ, ವರ ಕೊಟ್ಟು ಕಳಿಸಿದ್ರಂತೆ. ನೀನು ವರ ಕೊಡ್ತೇವೆ, ನೀನು ಹೋಗು, ಆಂಜನೇಯನನ್ನು ಆಹಾರ ಅಂತ ಮಾಡ್ಕೋ, ನೋಡೋಣ ಆಂಜನೇಯ ತನ್ನ ಬಲ ಹೇಗೆ ಮೆರೀತಾನೆ, ನಾವು ನೋಡಿ ಆನಂದ ಪಡ್ತೇವೆ ಅಂತ. ಅವ್ರಿಗೆ ಅದು ಖುಷಿ. ಆಂಜನೇಯನ ಬಲ ನೋಡಬೇಕು ಅಂತ ಆಸೆ. ಇದು ಅಲ್ಲಿ ಕಥೆ. ಈ ನಮ್ಮ ಲೋಕದ ಕಥೆ ಏನು ಅಂದರೆ ಹೊರಗಿರ ಕೊಡೋದೇ ಬೇಕಾಗಿಲ್ಲ. ಮೊಬೈಲ್ ತೊಗೊಂಡ್ರೇನೋ ಕಾಮೆಂಟ್ ಮಾಡಿದ್ರೇನೋ, ಯಾರ ಬಗ್ಗೆ ಬೇಕಾದರೂ ಮಾಡು. ಇದೇನು ಸ್ಥಿತಿ ನೋಡಿ. ಅಂದರೆ ಆವಾಗ ಒಂದು ರೀತಿ, ಈಗಲೂ ಅವರು ಮುಂದುವರ್ಕೊಂಡು ಬಂದಿದ್ದಾರೆ. ಕೊನೆಗೆ ಆಂಜನೇಯ ಇವಳ ಬೆಳವಣಿಗೆ ಬಾಯಿದು ನೋಡಿ ತನ್ನ ಯೋಗದ ಬಲದಿಂದ ಅಗಲ ಮಾಡಿದ ಬಾಯಿ ಒಳಗೆ ಸಣ್ಣ ರೂಪನಾಗಿ ಒಳಗೆ ಹೋಗಿ, ಈ ಬಾಯಿ ಅಗಲ ಮಾಡಿದ ಮೇಲೆ ಮುಚ್ಚಲಿಕ್ಕೆ ಸಮಯ ಜಾಸ್ತಿ ತಗೋತದೆ. ಮುಚ್ಚಬೇಕಾದ್ರೆ ಸಮಯ ಜಾಸ್ತಿ ಬೇಕು. ಅದಕ್ಕೆ ಬಾಯಿ ಅಗಲ ಮಾಡುವಾಗ ಭಾಳ ಎಚ್ಚರ ಇರಬೇಕು. ಆಂಜನೇಯ ಹಾಗೆ ಮಾಡಿಬಿಟ್ಟ. ಅವಳನ್ನು ಅಗಲ ಮಾಡೋ ಹಾಗೇ ಮಾಡಿದ. ತಾನು ಮಾತ್ರ ಬೇಗ ಸಣ್ಣ ರೂಪನಾದ, ಒಳಗೆ ಹೋದ. ದೇವತೆಗಳಿಗೆ ಭಾರಿ ಖುಷಿ ಆಯಿತು. ಅಂತೂ ಇಂತೂ ಇವಳು ಬಾಯಿಗೆ ಒಳಗೆ ಹೋದ ಅಂದರೆ ಆಹಾರ ಆದ. ವಾಪಸ್ ಹೊರಗೆ ಬಂದುಬಿಟ್ಟ. ಮತ್ತೆ ದೇವತೆಗಳು ವರ ಕೊಟ್ಟದ್ದೇನು? ನೀನು ಯಾರನ್ನು ಬಯಸ್ತಿ ಅವರೆಲ್ಲ ನಿನ್ನ ಬಾಯಿ ಒಳಗೆ ಆಹಾರ ಆಗಲಿ ಅಂದಿದ್ರು. ಜೀರ್ಣ ಆಗಲಿ ಅಂದಿರಲಿಲ್ಲ. ಅದು ವಿಚಿತ್ರ. ಜೀರ್ಣ ಆಗಲಿ ಅಂತ ವರ ಕೊಟ್ಟಿಲ್ಲ, ಆಹಾರ ಆಗಲಿ ಅಂತ ವರ ಕೊಟ್ಟಿದ್ರು. ಅದಕ್ಕೆ ಆಂಜನೇಯ ಒಳಗೆ ಹೋದ, ಹೊರಗೆ ಬಂದ. ಅವಳಿಗೆ ಆಶ್ಚರ್ಯ ಆಗಿಬಿಡ್ತಂತೆ. ಯಾಕಂದರೆ ಅವಳು ಬಾಯಿ ಮುಚ್ಚಲಿಕ್ಕೆ ತಡವಾಗಿಬಿಡ್ತು. ಅಗಲ ಮಾಡಿದ್ರಲ್ಲ, ತಡವಾಗಿಬಿಡ್ತು. ಇನ್ನೇನು ಆಹಾರ ಆಗಲ್ಲ ಅಂದ. ನೀನು ವರ ಕೊಟ್ಟದ್ದಕ್ಕೆ ಬಂದಿದ್ದಿ,
ನಾನು ವರ ಸತ್ಯ ಮಾಡಿಬಿಟ್ಟಿದ್ದೇನೆ, ಒಳಗೆ ಹೋಗಿ ಬಂದಾಯಿತು, ಇನ್ನೇನಿದ್ರು ದೇವತೆಗಳು ಮಾಡಬೇಕಾದದ್ದಷ್ಟೇ ಅಂತಂದಾಗ ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿ ಮಾಡಿದರು ಅಂತ ರಾಮಾಯಣದಲ್ಲಿ ಬರ್ತದೆ. ಯಾಕೆ ಪುಷ್ಪವೃಷ್ಟಿ ಮಾಡ್ತಾರೆ ದೇವತೆಗಳು ಅಂದರೆ, ನಮ್ಮಂಥವರ ವರವನ್ನು ಎತ್ತಿಡಿದ್ನಲ್ಲ ಆಂಜನೇಯ ಅಂತ ಪುಷ್ಪವೃಷ್ಟಿ ಮಾಡಿದ್ರಂತ. ಮತ್ತೊಂದು ಕಾರಣ, ಅಸೀಮವಾದ ಬಲ, ನಿಸ್ಸೀಮವಾದ ಬಲವನ್ನು ಹೇಗೆ ಮ್ಯಾನೇಜ್ ಮಾಡ್ತಾನೆ ಆಂಜನೇಯ, ತನ್ನ ಯೋಗ ಶಕ್ತಿಯನ್ನು ಹೇಗೆ ಪ್ರಕಟಗೊಳಿಸ್ತಾನೆ, ಅದನ್ನು ಜಗತ್ತಿಗೆ ತೋರಿಸಿದ್ದಕ್ಕೆ ಸಂತೋಷಪಟ್ಟು ಆಂಜನೇಯನ ಮೇಲೆ ಪುಷ್ಪವೃಷ್ಟಿ ಮಾಡಿದರು ಅಂತ ರಾಮಾಯಣದ ಕಥೆ. ಇದು ನಮಗೆ ಕೊಡುವಂಥ ಸಂದೇಶ. ಮುಂದೊಬ್ಬಳು ಬರ್ತಾಳೆ, ಛಾಯಾ ಅಂತ ಅವಳ ಹೆಸರು. ಛಾಯಾ ಅಂಥೇಳಿ ರಾವಣ ನೇಮಕ ಮಾಡಿದ್ದ. ಅವಳನ್ನು ಆಂಜನೇಯ ಇದೇ ರೀತಿ, ಅವಳು ಒಬ್ಬಳು ಹೆಣ್ಣು, ಆದರೆ ಆಂಜನೇಯ ಅವಳನ್ನು ಉಳಿಸಲ್ಲ, ಕೊಂದು ಬಿಡ್ತಾನೆ, ಜೋರಾಗಿ ಹೊಡೆದು ಸೀಳಿ ಕೊಂದೇ ಬಿಡ್ತಾನೆ. ಇವಳನ್ನು ಮಾತ್ರ ಹೊಡಿಲಿಲ್ಲ, ಕೊಲ್ಲಿಲ್ಲ, ಅವಳ ಮಾತಿಗೆ ಮಾತು ಬೆಳೆಸಲಿಲ್ಲ, ಅವಳೊಟ್ಟಿಗೆ ಇರಲಿಲ್ಲ. ಆದರೆ ಅವಳ ಬಾಯಿ ಒಳಗೆ ಹೋದ, ಹೊರಗೆ ಬಂದ, ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ಮೇಲೆ ಮತ್ತೆ ಆಕಾಶಕ್ಕೆ ಹಾರಿ ಹೊರಟು ಬಿಟ್ಟಂತೆ. ಈ ಕಥೆಯನ್ನು ಹೇಗೆ ಚಿಂತನೆ ಮಾಡಬೇಕು? ದೊಡ್ಡ ಸಂದೇಶ. ಇವತ್ತು ನಾವು ಬಾಳಿ ಬದುಕಲಿಕ್ಕೆ ಬೇಕಾದ ಸಂದೇಶ ಈ ಕಥೆಯಲ್ಲಿದೆ. ನಮ್ಮ ಬಗ್ಗೆ ಆಡಬಾರ್ದವರು ಬೇರೆ ಬೇರೆ ರೀತಿ ಆಡ್ತಾನೇ ಇರ್ತಾರೆ, ಬಾಯಿ ಅಗಲ ಮಾಡಿ ಆಡ್ತಿರ್ತಾರೆ. ಎಲ್ಲದಕ್ಕೂ ಸೊಪ್ಪು ಹಾಕಬಾರ್ದು ಅಂತ ಆಂಜನೇಯ ತೋರಿಸಿದ ಅಂತ ಅರ್ಥ. ಕೆಲವರು ಇರ್ತಾರೆ ನಮ್ಮ ಬಗ್ಗೆನೇ ಆಡ್ಕೋತಿರ್ತಾರೆ, ಅವ್ರಿಗೆ ಬೇರೆ ಕೆಲಸನೇ ಇಲ್ಲ. ಯಾರಾದರೂ ಸ್ವಲ್ಪ ಬೆಳವಣಿಗೆ ಆಗ್ತಾ ಇದೆ ಅಂದರೆ ಸಾಕು, ಅವನು ಬೆಳೀತಿದ್ದಾನೆ ಅಂದರೆ ಸಾಕು, ಶುರುನೇ ಅವನ ಬಗ್ಗೆ. ಬೆಳವಣಿಗೆಗೆ ಬಿಡಲ್ಲ, ಸಹಿಸಲ್ಲ. ಬೇರೆ ಬೇರೆ ಮಾತುಗಳನ್ನು ಆಡಿ ಆಡಿ ಅವನ ಕಾಲು ಎಳಿಲಿಕ್ಕೆ ನೋಡ್ತಾರೆ, ಅವನನ್ನು ಕೆಳಗೆ ಬೀಳಿಸ್ಲಿಕ್ಕೆ ನೋಡ್ತಾರೆ. ನೋಡಿದರೆ ಅವನು ಕಷ್ಟಪಟ್ಟು ಬೆಳೀತಿರ್ತಾನೆ. ಸಮಾಜದಲ್ಲಿ ಇಂಥವ್ರು ಇದ್ದಾರಷ್ಟೇ. ಅವರನ್ನು ಹೇಗೆ ನಿಭಾಯಿಸಬೇಕು ಅದನ್ನು ಆಂಜನೇಯ ತೋರಿಸ್ತಾನಂತ. ಅವರು 20 ಯೋಜನೆ ಬಾಯಿ ತೆಗೆದ್ರೆ ನೀವು 40 ಯೋಜನೆ ಬೆಳೀರಿ. ಅವರು 40 ಯೋಜನೆ ಬಾಯಿ ತೆಗೆದ್ರೆ ನೀವು 80 ಯೋಜನೆ ಬೆಳೀರಿ. ಅವರು 100 ಯೋಜನೆ ಬಾಯಿ ತೆಗೆದು ಬೈಲಿಕ್ಕೆ ಶುರು ಮಾಡಿದರೆ ನೀವು 120 ಯೋಜನೆ ಬೆಳೀರಿ. ಮನುಷ್ಯ ಬೆಳವಣಿಗೆಯಿಂದ ಕುಂಠಿತನಾಗಬಾರ್ದು. ಆತ್ಮಸ್ಥೈರ್ಯ, ಧೈರ್ಯದಿಂದ ಆಡೋರ ಮಾತುಗಳನ್ನು ಕಿವಿಯಿಂದ ಕೇಳಿ ಅದನ್ನು ಅಲ್ಲಲ್ಲಿಗೆ ಬಿಟ್ಟು ತನ್ನ ಬೆಳವಣಿಗೆಯನ್ನು ಮಾತ್ರ ಚೆನ್ನಾಗಿ ಮಾಡಿಕೊಳ್ಬೇಕಂತ. ಸಮಯ ಸಿಕ್ಕಾಗ ಅಂಥವರನ್ನು ಬುದ್ಧಿ ಕಲಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ, ಸಣ್ಣವರಾಗಿ ಅವರನ್ನು ದೂರ ಸರಿಸಿ ಅವರಿಂದ ದೂರ ಹೋಗಿಬಿಟ್ವಿ ಅಂದರೆ ಸಾಕಾಗುತ್ತೆ. ಆಂಜನೇಯ ಅದನ್ನು ಮಾಡಿದ. ಬೆಳವಣಿಗೆಯಲ್ಲಿ ಭಾರಿ ಬೆಳೆದ, ಬಾಯಿ ತಗಿಸಿದ ಕೊನೆಗೆ ಸಣ್ಣ ರೂಪ ತಗೊಂಡು ನಿನ್ನ ಸಹವಾಸ ನನಗೆ ಬೇಡ ಅಂತ ಅವಳ ಒಳಗೆ ಹೋಗಿ ಹೊರಗೆ ಬಂದ್ಬಿಟ್ಟ. ಇದೊಂದು ಬುದ್ಧಿವಂತಿಕೆ. ಇವತ್ತು ನಮ್ಮ ಬಗ್ಗೆ ಯಾರೆಲ್ಲ ಮಾತಾಡೋರಿದ್ದಾರೆ, ಮಾತಾಡ್ಲಿಕ್ಕೆ ಬಿಡಬೇಕಂತೆ ಸ್ವಲ್ಪ ದಿವಸ. ಮಾತಾಡಲಿ. ಎಷ್ಟು ಬಿಡಬೇಕು ಅಂದರೆ, ನಾವು ಒಂದು ಹಿಡಿದ ಕೆಲಸ ಪೂರ್ಣ ಆಗೋ ತನಕನೂ ಬಿಡಬೇಕಂತೆ. ನಮ್ಮ ಬೆಳವಣಿಗೆಯನ್ನು ಚೆನ್ನಾಗಿ ಮಾಡಿಕೊಳ್ಬೇಕು. ಇನ್ನು ಅವಳು ಮಾತಾಡ್ತಾ ಇದ್ದವರು ಒಂದು ಹಂತಕ್ಕೆ ತಾನಾಗೆ ಶಾಂತ ಆಗೇ ಬಿಡ್ತಾರೆ. ಇನ್ನು ಸಾಕು, ಎಷ್ಟು ಹೇಳೋದು ಬಿಡೋ ಮಾರಾಯ ಅವನ ಬಗ್ಗೆ, ನಮಗೇ ಸಾಕಾಗಿ ಹೋಗಿದೆ, ನಾವು ಬೈದಂಗೆ ಬೆಳೀತಿದ್ದ ನೋಡೋನು ಹಂಗಂತಾರೋ ಇಲ್ಲ ಸಮಾಜದಲ್ಲಿ. ನಾವೇ ಬೈದು ಬೆಳೆಸಿದೆಯೋ ಏನೋ ಅನ್ನೋ ಹಂಗೆ ಆಗಿಬಿಟ್ಟಿದೆ ಅಂತ. ಕೆಲವ್ರು ಹಾಗೆ, ಇವ್ರು ಬೈದಂಗೆ ಅವ್ರು ಬೆಳೀತಾನೆ ಇರ್ತಾರೆ. ಇವ್ರು ಆಡ್ಕೊಂಡಾಗ ಅವ್ರದ್ದು ಪದವಿ ಜಾಸ್ತಿ ಹೋಗ್ತಾನೆ ಇರ್ತದೆ. ಆಂಜನೇಯ ಇದನ್ನೇ ಸಂದೇಶವಾಗಿ ಕೊಡ್ತಾನೆ. ನಮ್ಮ ಬದುಕಿನೊಳಗೆ ನಮ್ಮನ್ನು ಆಡ್ಕೊಳ್ಳೋರು ಬಾಯಿ ಅಗಲ ಮಾಡಿ ಬೈಯೋರು ಬರಲಿ, ನಾವು ಮಾತ್ರ ನಮ್ಮ ಏಳಿಗೆಯನ್ನು, ನಾವು ಹಿಡಿದ ಕೆಲಸವನ್ನು ಬಿಡಬಾರ್ದು, ಅವರನ್ನೇ ಸಣ್ಣ ಮಾಡಿ ದೂರ ಸರಿಸಬೇಕು ಅಂತ ಸಮಾಜಕ್ಕೆ ಉಪದೇಶ ಮಾಡಿದ. ಅಂದರೆ ಏನರ್ಥ? ಎಲ್ಲರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಡ್ರಿ ಅಂತ ಅರ್ಥ. ಯಾರ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಕೋ ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಕಷ್ಟೆ.
ಎಲ್ಲರ ಮಾತಿಗೂ ಉತ್ತರ ಕೊಡ್ಲಿಕ್ಕೆ ಹೋದರೆ ನಾವು ಸಣ್ಣವ್ರು ಆಗಿಬಿಡ್ತೀವಿ. ಬರೋದು ಏನೋ ಒಂದು ಹೇಳೋದು, ಅದೇನೋ ಸರಿ ಇಲ್ಲಂತೆ ನಿಮ್ಮ ಮನೆ ಒಳಗೆ, ಸ್ವಲ್ಪ ಏನೋ ಜಗಳಾಡಿದ್ರಂತೆ ನೀವಿಬ್ಬರು ಸೇರಿಕೊಂಡು, ಯಾರೋ ಒಬ್ಬರು ಬಂದು ಹೇಳ್ತಾರೆ. ಅವ್ರಿಗೇನು ಕೆಲಸ ಇರಲ್ಲ, ಮನೆಯಲ್ಲಿ ಜಗಳ ಹಚ್ಚಲಿಕ್ಕೆ ಹೇಳೋದು. ಅಲ್ಲಿ ಹೋಗಿ ಗಂಡನ ಹತ್ರ ಹೇಳ್ತಾರೆ, ಇಲ್ಲಿ ಹೋಗಿ ಹೆಂಡತಿ ಹತ್ರ ಹೇಳ್ತಾರೆ, ಅಲ್ಲಿ ಹೋಗಿ ಅಪ್ಪನ ಹತ್ರ ಹೇಳ್ತಾರೆ, ಇನ್ನೊಂದು ಕಡೆ ಆಫೀಸ್ನಲ್ಲಿ ಹೇಳ್ತಾರೆ, ಆಫೀಸ್ನಲ್ಲಿ ಹೋಗಿ ಚುಚ್ಚಿ ಕೊಡ್ತಾರೆ, ಫ್ರೆಂಡ್ ಸರ್ಕಲಲ್ಲಿ ಹೋಗಿ ಚುಚ್ಚಿ ಕೊಡ್ತಾರೆ, ಸಮಾಜದ ಮಧ್ಯದಲ್ಲಿ ಬಂದು ಚುಚ್ಚಿ ಕೊಡ್ತಾರೆ. ಇವಕ್ಕೆಲ್ಲ ತಲೆ ಕೆಡಿಸ್ಕೋತಾ ಕೂತ್ಕೊಂಡ್ರೆ ಏಳಿಗೆ ಎಂದಾಗೋದು ಹೇಳಿ. ಅಂದೇ ಆಂಜನೇಯ ಸಮಾಜಕ್ಕೆ ತಿಳಿಸಿಬಿಟ್ಟ, ಎಲ್ಲರ ಬಾಯಿಗೂ ನೀವು ಮಾತ್ರ ಸೊಪ್ಪು ಹಾಕಬೇಡ್ರಿ, ಆಡೋರು ಆಡ್ತಾ ಇರಲಿ ಅಂತಾರೆ. ಗಜಸ್ಯ ಕಿಂ ಸ್ಯಾತ್ ಭಷಣೈ ಪ್ರಾಸಾದಾರೋಹಿಣ ಶುನಃ ಅಂತ ಒಂದು ಮಾತು ಸಂಸ್ಕೃತದಲ್ಲಿದೆ. ಏನರ್ಥ ಅಂದರೆ, ದೊಡ್ಡ ರಾಜಬೀದಿಯಲ್ಲಿ ಆನೆ ಅಂಬಾರಿ ಹೊತ್ತು ನಡ್ಕೊಂಡು ಹೋಗ್ತಿರ್ತದೆ ಗಂಭೀರವಾಗಿ. ಮಹಡಿ ಮನೆಯಲ್ಲಿ ನಾಯಿ ನಿಂತಿರ್ತದೆ. ಆನೆಯನ್ನು ನೋಡಿ ಸಹಿಸ್ಲಿಕ್ಕೆ ಆಗಲ್ಲ, ಎಲ್ಲರೂ ಅದನ್ನೇ ನೋಡ್ತಾರೆ, ಗೌರವ ಕೊಡ್ತಾರೆ, ಅಲಂಕಾರ ಮಾಡ್ತಾರೆ, ಅಂಬಾರಿ ಬೇರೆ ಹೊತ್ತು ಬಿಡ್ತದೆ. ಆನೆಗೆ ಸಹಿಸ್ಲಿಕ್ಕಾಗಲ್ಲ, ಒದರ್ತದೆ. ಮಹಡಿ ಮೇಲೆ ನಿಂತಿರ್ತದೆ ಮತ್ತು ನಾಯಿ. ಆನೆ ಏನು ಮಾಡಬೇಕು ಹೇಳಿ? ಆನೆ ಏನೂ ಮಾಡಲ್ಲ, ತನ್ನ ಗಾಂಭೀರ್ಯವನ್ನು ಸ್ವಲ್ಪವೂ ಕುಗ್ಸಲ್ಲ, ನಡ್ಕೊಂಡು ಹೋಗ್ತಾ ಇರ್ತದೆ, ಮತ್ತೆ ಹೋಗ್ತದೆ, ಮತ್ತೆ ಬಂದುಬಿಡ್ತದೆ. ಹಾಗೆ ಮನುಷ್ಯ ಹೇಗಿರಬೇಕು ಅಂದರೆ ಆನೆ ಇದ್ದ ಹಾಗಿರಬೇಕು. ತನ್ನ ಮನೆ, ಮಡದಿ, ಮಕ್ಕಳು ಎಲ್ಲ ಜವಾಬ್ದಾರಿಯನ್ನು, ಅಂಬಾರಿಯನ್ನು ಹೊತ್ತಿರಬೇಕು. ಈ ಮಹಡಿ ಮನೆಯಲ್ಲಿ ನಿಂತ್ಕೊಂಡು ಕೆಲವರು ಒದರೋ ನಾಯಿಗಳು ಬರ್ತಿರ್ತಾವೆ, ಅವು ಒದರ್ತನೂ ಇರಬೇಕು, ಅವು ಒದರಿದ್ರೇ ಚಂದ, ಇವ ಹೋಗ್ತಾ ಇರಬೇಕು. ಇದನ್ನು ಆಂಜನೇಯ ಬಾಯಿ ಅಗಲ ಮಾಡಿ ಒದರ್ಲಿಕ್ಕೆ ಬಂದಿದ್ದಾಳೆ ಅಂದ ಕೂಡಲೇ ತಾನು ಮಾತ್ರ ಅದನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸ್ಕೊಂಡ. ಇದು ಸಮಾಜಕ್ಕೆ ಕೊಟ್ಟ ದೊಡ್ಡ ಸಂದೇಶ ಅಂತ ಸುಂದರಕಾಂಡದಲ್ಲಿ ಇದೊಂದು ಪ್ರಮುಖವಾದ ಮತ್ತೊಂದು ಘಟ್ಟ ಚಿಂತನೆ ಮಾಡಬೇಕು. ಹೀಗೆ ಆಂಜನೇಯನಿಗೆ ಎರಡನೇ ವಿಘ್ನದ ಪರಿಹಾರ ಹೇಗೆ ಮಾಡಿಕೊಂಡ ಅಂತ ನೋಡಿಕೊಂಡು, ಒಬ್ಬನನ್ನು ಪ್ರೀತಿಯಿಂದ ಆಲಿಂಗಿಸ್ಕೊಂಡ, ಇನ್ನೊಬ್ಬಳನ್ನು ಬಾಯಿ ಒಳಗೆ ಹೋಗಿ ಹೊರಗೆ ಬಂದು ಅವಳು ಒಳ್ಳೆಯವಳೆ ಅಂತ ಅವಳ ಮಾತಿಗೆ ಹೆಚ್ಚು ಸೊಪ್ಪು ಹಾಕಲಿಲ್ಲ, ದೇವತೆಗಳನ್ನು ಸಂತೋಷಪಡಿಸಿದ, ಅವರನ್ನು ಸ್ತೋತ್ರ ಮಾಡೋ ಹಾಗೆ ಮಾಡಿಕೊಂಡ, ಅವರು ಇವನ ಮೇಲೆ ಪುಷ್ಪವೃಷ್ಟಿ ಆಗೋ ಹಾಗೆ ಮಾಡಿಕೊಂಡ. ಇದು ನಮ್ಮ ಸಮಾಜದಲ್ಲಿ ನಮ್ಮ ಏಳಿಗೆ ಆಗುವಾಗ ಕೆಲವರು ಬೈಯೋರು ಬರ್ತಾರೆ, ಕೆಲವರು ಸ್ತೋತ್ರ ಮಾಡೋರು ಬರ್ತಾರೆ, ಕೆಲವರು ಪುಷ್ಪವೃಷ್ಟಿ ಮಾಡೋರು, ಕೆಲವರು ಹೊಗಳೋರು, ಕೆಲವರು ಹೊಗಳಿ ಹಿಂದಿನಿಂದ ತೆಗಳೋರು, ಕೆಲವರು ಮುಂದಿನಿಂದ ತೆಗಳಿ ಹಿಂದಿನಿಂದ ಹೊಗಳೋರು, ಕೆಲವರು ಉದಾಸೀನ. ಎಲ್ಲರೂ ಬರ್ತಾರೆ, ಎಲ್ಲರನ್ನು ಸಮರಿಸ್ಕೊಂಡೇ ಹೋಗ್ತಿರ್ಬೇಕಂತೆ, ಯಾರನ್ನೂ ಬಿಡೋ ಹಾಗಿಲ್ಲ, ಎಲ್ಲರ ಜೊತೆಗೆ ಹೋಗಬೇಕು. ಇದನ್ನು ಆಂಜನೇಯ ನಮಗೆ ತಿಳಿಸಿದ ಅಂತ. ಮೂರನೇ ವಿಘ್ನ, ಒಬ್ಬಳು ರಾಕ್ಷಸಿ, ಅವಳು ಛಾಯಾಗ್ರಹ ಅಂತ ಅವಳ ಹೆಸರು. ಅವಳದ್ದೇನು ಸ್ವಭಾವ ಅಂದರೆ, ಯಾವುದಾದ್ರೂ ಆಕಾಶದಲ್ಲಿ ಹೋಗ್ತಿದೆ ಅಂದರೆ ಆ ಪ್ರಾಣಿಗೆ ಕೈ ಹಾಕಿ ಎಳೆಯಲ್ಲ, ಆ ಆಕಾಶದಲ್ಲಿ ಹೋಗ್ತಿದ್ದ ಪ್ರಾಣಿಯ ನೆರಳು ನೆಲದ ಮೇಲೆ ಬೀಳ್ತದೆ, ನೆರಳನ್ನು ಹಿಡಿದು ಎಳಿತಿದ್ಲಂತ. ಎಲ್ರಿಗೂ ಸಾಧ್ಯ ಆಗಲ್ಲ ಇದು. ಬ್ರಹ್ಮವರ ಶಿವವರದಿಂದ ಅವಧ್ಯಳಾಗಿದ್ದಾದ್ದರಿಂದ ಅವಳಿಗೆ ಬರ್ತಾ ಇತ್ತು, ವರಬಲದಿಂದ ಹಾಗೆ ಬಂದಿತ್ತು. ನೆರಳು ಹಿಡಿದು ಎಳೆದರೆ ಆಕಾಶದಲ್ಲಿ ಹಾರುವ ಪಕ್ಷಿ ಅವಳು ಕೈಗೆ ಸೇರಿಬಿಡ್ತಿತ್ತು, ತಿಂದುಬಿಡ್ತಿತ್ತು. ಇವಳು ಎಲ್ಲೋ ಹೋಗುವಾಗ ರಾವಣ ಕೈಗೆ ಸಿಕ್ಕಿದ್ಲಂತ. ಎಲ್ಲೋ ರಾವಣ ಅಡ್ಡಾಡ್ತಾ ಇದ್ದ, ಬಂಗಾರದ ಪಟ್ಟಣ ಲಂಕೆ, ಇದಕ್ಕೊಬ್ಬಳು ರಕ್ಷಕಳು ಬೇಕು ಅಂತ ಹುಡುಕ್ತಿದ್ದ, ಸರಿಯಾದ ರಕ್ಷಕರು ಬೇಕು ಅಂತ. ಇವಳು ಸಿಕ್ಕಳು, ಹೇಳಿದ್ದಂತೆ, ನೋಡು ನೀನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರಬೇಡ, ನಂದು ಬಂಗಾರದ ಪಟ್ಟಣ, ಯಾರು ಬೇಕಾದರೂ ಕಳ್ಳರು ಬರ್ಬೋದು ಕಳ್ತನ ಮಾಡಲಿಕ್ಕೆ, ನೀನು ಅದನ್ನು ಸೆಕ್ಯೂರಿಟಿಯಾಗಿ ಇದ್ದುಬಿಡು ಅಂತ ಹೆದರಿಸಿ ಅವಳನ್ನು ಇಟ್ಟಿದ್ದ. ಯಾಕಂದರೆ ನಿನಗೆ ಯಾರ ನೆರಳು ಬಿದ್ದರೂ ಕೂಡ ಅದನ್ನು ಎಳೆದು ಅವರನ್ನು ಕೊಲ್ಲೋ ಶಕ್ತಿ ಇದೆ, ವರ ಪಡ್ಕೊಂಡು ಬಂದಿದ್ದಿ, ಅದಕ್ಕೆ ನನ್ನ ಲಂಕೆಯ ಸುತ್ತಲೂ ನೀನು ಯಾವಾಗಲೂ ಇದ್ದುಬಿಡು ಅಂತ ಹೇಳಿದ್ದ. ಆಯಿತು ಅಂತ ರಾವಣನ ಭಯಕ್ಕೆ ಪಾಪ ಛಾಯಾಗ್ರಹ ಆ ಸಮುದ್ರದಲ್ಲೇ ಇದ್ದು
ಆಂಜನೇಯ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂದಾಗ ಯಾವುದೋ ಒಂದು ಕಪಿ ಲಂಕೆಗೆ ಹಾರಿ ಬರ್ತಾ ಇದೆ ಅಂತ ಅವಳಿಗೆ ಗೊತ್ತಾಯಿತು. ಅವನ ನೆರಳು ಕೆಳಗೆ ಬಿದ್ದಿತ್ತು. ಆ ನೆರಳನ್ನು ಹಿಡಿದು ಎಳಿಲಿಕ್ಕೆ ಪ್ರಾರಂಭ ಮಾಡಿದರೆ ನೆರಳು ಎಳೆದಂಗೆ ಆಂಜನೇಯ ಬರಬೇಕಾಯ್ತಂತೆ. ಎಳಿತಾಳೆ ಆಂಜನೇಯ ಬಹಳ ದೂರದಲ್ಲಿದ್ದ. ವೇಗವಾಗಿ ಎಳೆದ್ಲು, ಮತ್ತೆ ಆಂಜನೇಯ ಹತ್ತಿರ ಬರಲೇಬೇಕಾಯ್ತು. ಬಂದು ಆಂಜನೇಯ ಅವಳನ್ನು ಸೀಳಿ ಒಗೆದ ಅಂತ ರಾಮಾಯಣದಲ್ಲಿ ಬರ್ತದೆ. ಛಾಯಾಗ್ರಹವನ್ನು ಸೀಳಿ ಕೊಂದೇ ಹಾಕಿಬಿಟ್ಟ. ಯಾಕಂದರೆ ಅವಳು ದುಷ್ಟಳು. ಒಬ್ಬಳು ಹೆಣ್ಣನ್ನು ಉಳಿಸಿದ, ಇನ್ನೊಬ್ಬಳು ಹೆಣ್ಣನ್ನು ಕೊಂದ. ಆದರೆ ಹೆಣ್ಣು ಅಂತ ಕೊಲ್ಲಿಲ್ಲ, ರಾಕ್ಷಸಿ ಅನ್ನೋ ಕಾರಣಕ್ಕೆ ಕೊಂದ ಅಂತ ರಾಮಾಯಣದ ಸುಂದರಕಾಂಡ ಹೇಳ್ತದೆ. ಇವತ್ತು ಪ್ರಾರಂಭ ಮಾತ್ರ ಮಾಡಿದ್ದೇವೆ ರಾಮಾಯಣದ ಸುಂದರಕಾಂಡ. ಸ್ವಲ್ಪ ಕಥೆಯನ್ನು ಕೇಳ್ತಾ ಬಂದ್ವಿ. ನಾಳೆ ಮತ್ತೆ